ಈಗ ಮೊದಲಿಂದ ನನಗೆಲ್ಲಿಂದ ಬಂತು ಏನಾಯ್ತು ಅಂತ ಫಸ್ಟ್ ನಾನು ಸ್ಟಾರ್ಟ್ ಮಾಡ್ಬೇಕಲ್ವಾ ಅಲ್ಲ ಸರ್? ನಾವೇ ಈಗ ಅದನ್ನೇ ಸರ್ ಅದಕ್ಕೆ ಕೂತಿರೋದು. ಈಗ ಆಕ್ಚುಲಿ ಲಾಕ್ಡೌನ್ ಇತ್ತಲ್ಲ ಸರ್ ಎಲ್ಲಾದನ್ನು ಹೆಚ್ಚು ಕಮ್ಮಿ ಏಪ್ರಿಲ್ 9 ನಾನು ಆಕ್ಚುಲಿ ಮೈಸೂರಿಗೆ ಬಂದಿದ್ದು. ಎಲ್ಲ ಕಡೆ ಲಾಕ್ಡೌನ್ ಇರೋ ಕಾರಣ ನಾವು ಎಲ್ಲೂ ಹೋಗ್ತಾ ಇರ್ಲಿಲ್ಲ, ಏನೂ ಇಲ್ಲ. ಹರ್ಷ ಅವರು ನಮಗೂ ತುಂಬಾ ಹಳೆ ಪರಿಚಯ. ಆದ್ರೆ ಇಲ್ಲಿರೋದೊಂದಷ್ಟು ದಿನ ನಮ್ಮ ಇದರಲ್ಲಿ ಇರೋಣ. ಯಾಕಂದ್ರೆ ಮೈಸೂರು ಯೂನಿಯನ್ ಅಲ್ಲಿ ಅಲ್ಲಿ ಬಿಲಿಯರ್ಡ್ಸ್ ಇದೆ, ಗೇಮ್ಸ್ಗಳಿದೆ. ಸೊ ಸ್ವಲ್ಪ ಟೈಮ್ ಪಾಸ್ ನಿಮ್ಗೆ ಆಗುತ್ತೆ. ಸೊ ಹಿಂಗೆ ಶಿಫ್ಟ್ ಆಗ್ತಾ ಇದ್ವಿ ಇಲ್ಲಿಂದ ಅಲ್ಲಿ, ಅಲ್ಲಿಂದ ಇಲ್ಲಿ. ಜೂನ್ 6 ನಾನು ಒಂದು ಕಾಲ್ ಬರುತ್ತೆ ಉಮಾಪತಿ ಅವರಿಂದ. ಬಸ್ ಯಾರಿಗಾನ ನೀವು ಶ್ಯೂರಿಟಿ ಆಗ್ತಾ ಇದ್ದೀರಾ? ಶ್ಯೂರಿಟಿನ 2 ವರ್ಷ ಆಯ್ತು ಕೆಲಸ ಮಾಡಿ, ಏನ್ ಶ್ಯೂರಿಟಿ ಹಾಕ್ಲಿ ನಾನು, ಎಷ್ಟಕ್ಕೆ ಅಂತಂದ್ರೆ 25 ಕೋಟಿಗೆ ಅಂತ ಹೇಳ್ತಾರೆ. ಜೂನ್ 6 ನನ್ಗೊಂದು ಕಾಲ್ ಬರುತ್ತೆ ಉಮಾಪತಿ ಅವರಿಂದ. ಬಸ್ ಯಾರಿಗಾನು ನೀವು ಶ್ಯೂರಿಟಿ ಆಗ್ತಾ ಇದ್ದೀರಾ? ಶ್ಯೂರಿಟಿನ 2 ವರ್ಷ ಆಯ್ತು ಕೆಲಸ ಮಾಡಿ, ಏನ್ ಶ್ಯೂರಿಟಿ ಹಾಕ್ಲಿ ನಾನು, ಎಷ್ಟಕ್ಕೆ ಅಂತಂದ್ರೆ 25 ಕೋಟಿಗೆ ಅಂತ ಹೇಳ್ತಾರೆ. 25 ಕೋಟಿಗ? ಯಾರೋ ಸುಮ್ಮನೆ ನಿಮ್ಗೆ ಫೇಕ್ ಆಗಿರ್ಬೇಕು ನಿರ್ಮಾಪಕರೇ, ನೋಡ್ಕೊಳ್ಳಿ ಅಂತಂದೆ. ಇಲ್ಲೆಲ್ಲ ಇರಿ, ಆಕ್ಚುಲಿ ಅರುಣಾ ಕುಮಾರಿ ಅಂತ ಯಾರಿದ್ದಾರೆ ಅವ್ರನ್ನ ಕಾನ್ಫಿಡೆನ್ಸ್ ತಗೊಳ್ತೀನಿ, ಅವ್ರು ಹೇಳ್ತಾರೆ ಅಂತ. ಸೊ ಅವ್ರನ್ನ ಕಾನ್ಫಿಡೆನ್ಸ್ ಅವ್ರು ಹಾಕ್ತಾರೆ. ಕೇಳಿಮ್ಮ ಏನು ಮ್ಯಾಟ್ರು ಅಂದರೆ, ಸರ್ ಹಿಂಗೆ ಈ ಥರ ಯಾರ್ಯಾರು ಏನು ಸಾಲ ಇದು ಅಂತಂದರೆ ಇದರಲ್ಲಿ ಹರ್ಷ ಮೆಲಾಂಟ, ರಾಕೇಶ್ ಪಾಪಣ್ಣ, ಹಾಗೇನೆ ರಾಕೇಶ್ ಶರ್ಮಾ, ಇವರಿಷ್ಟು ಜನ ನಿಮಗೆ ಗೊತ್ತಿಲ್ದಂಗೆ ಇದು ಮಾಡ್ತಾ ಇದ್ದಾರೆ. ಬಟ್ ಡಾಕ್ಯುಮೆಂಟ್ಸ್ ತೊಗೊಂಬರ್ತೀನಿ, ಅಲ್ಲಿವರೆಗೂ ಮಾತಾಡಬೇಡಿ. ಯೂಶಲಿ ನಂದು ಮೊದಲೊಂದು ಬುದ್ಧಿ ಇತ್ತು ನನಗೆ, ಯಾರೇನೇ ಹೇಳಿದ್ರು ಕೂಡ ಆಕ್ಚುಲಿ ಅದು ಸರಿನಾ ತಪ್ಪ ಅಂತ ಕೇಳೋಕೆ ಮುಂಚೆ ಅವ್ರನ್ನ ಬ್ಲಾಸ್ಟ್ ಮಾಡಾಕ್ಬಿಡ್ತಿದ್ದೆ. ಯಾಕಂದ್ರೆ ಹೌದಾ ಬಂತಲ್ಲ ನ್ಯೂಸ್, ಹೌದಾ ಏನು ಇದು ಅಂತ ಅಂದ್ಬಿಟ್ಟು ನಾನು ಜೊತೆಲೇ ಇದ್ದೀನಿ. ಈಗ ಹೆಂಗನ್ಸುತ್ತೆ ಅಂದರೆ ಈತ ಆ್ಯಕ್ಚುಲಿ ಏನೋ ನನ್ನ ಬಗ್ಗೆ ಹೇಳಿದ್ದಾನೆ ಅಂತ ಅಂದ್ಬಿಟ್ಟು ನಮ್ಮ ನ್ಯೂಸ್ ಬಂದು ಆ ಥರ ಮಾತಾಡಬೇಕಾದ್ರೆ ಕರೆಕ್ಟ್ ಈ ಡಾಕ್ಯುಮೆಂಟ್ಸ್ ಇಲ್ಲದೆ ನಾವು ಮಾತಾಡೋಕ್ಕಾಗಲ್ಲ. ಸೊ ಡಾಕ್ಯುಮೆಂಟ್ಸ್ ಬಂದ್ಬಿಡ್ಲಿ, ಆಮೇಲೆ ನೀವು ರಿಯಾಕ್ಟ್ ಮಾಡಿ. ಸರಿ ಓಕೆ ಡಾಕ್ಯುಮೆಂಟ್ಸ್ ತರ್ತಾರಲ್ಲ ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಇದ್ದೆ. ಅವಾಗಲೂ ಹರ್ಷ ಅವ್ರ ಜೊತೆಲೇ ಇದ್ದೀವಿ ನಾವೆಲ್ಲ. ರಾಖಿ ಬರ್ತಾ ಇರ್ತಾನೆ, ಹೋಗ್ತಾ ಇರ್ತಾನೆ, ಶರ್ಮನ್ ಹತ್ರ ಮಾತಾಡ್ತಿರ್ತೀವಿ. ಅಂದರೂ ನನಗೆ ಒಂದು ಮೈಂಡಲ್ಲಿ ಎಲ್ಲಿ ಬರುತ್ತೆ, ಇವ್ರು ಯಾಕೆ ಹಿಂಗೆ ನನ್ನ ಮುಂದೆನೇ ಹೇಳ್ಬೋದಾಗಿತ್ತಲ್ಲ, ಜೊತೆಲೇ ಇದ್ದೀವಿ, ಇಲ್ಲ ಈ ಥರ ಏನೋ ಇದಿದೆ ಅಂತ ಅಂದ್ಬಿಟ್ಟು. ಇದರಲ್ಲಿ ಕೆಲವು ಇನ್ಸಿಡೆಂಟ್ ಏನು ಅಂತಂದರೆ, ಪಾಪ ಹರ್ಷ ಅವ್ರು ಏನು ಹೇಳ್ತಿದ್ರು, ನಾನು ಆ್ಯಕ್ಚುಲಿ ಏನೋ ಪಕ್ಕದಲ್ಲಿ ಒಂದು ಜಾಗ ತೊಗೊಂಡು ಆ್ಯಕ್ಚುಲಿ ಅಲ್ಲಿ ಮದುವೆ ಎಲ್ಲ ನಡೆಯುತ್ತೆ, ಸೊ ಒಂದು ಚಿಕ್ಕದಾಗಿ ಒಂದು ಇದನ್ನು ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ ದರ್ಶನ್, ಹಾಗೆ ಹೀಗೆ ಅಂದ್ಬಿಟ್ಟು ಅದನ್ನು ಮಾತಾಡ್ತಿದ್ವಿ. ಆಗೂ ಕೂಡ ಆ್ಯಕ್ಚುಲಿ ಏನಾಗುತ್ತೆ, ಕೆಲಸ ಇಲ್ದಿದ್ದಾಗ ನಮ್ಗಳಿಗೂ ಒಂದು ಇದಿರುತ್ತೆ. ಅವ್ರು ಆ್ಯಕ್ಚುಲಿ ನಾನು ಯಾರ ಹತ್ರ ಮಾತಾಡ್ತಿರ್ಬೇಕಾದ್ರೆ ಒಂದ್ಸಲಿ ದುಡ್ಡು ಕಳ್ಸೋಂಗೆ ದರ್ಶನ್ ನಾನು ಇದ್ರೆ ಹೇಳಿ ನಾನು ಹೇಳ್ಕೊಡ್ತೀನಿ ನಿಮ್ಗೆ ಏನಾರು ಅರ್ಜೆಂಟ್. ಸೊ ಈ ಥರ ಒಂದು ಇದರಲ್ಲಿದ್ವಿ. ಬಟ್ ಇವ್ರು ಇದನ್ನೆಲ್ಲ ಹೇಳ್ತಾ ಇದ್ದಾರೆ. ಬಟ್ ಇಲ್ಲಿಂದ ಈ ಥರ ನ್ಯೂಸ್ ಬರ್ತಿದೆಯಲ್ಲ, ಏನಿದು ತಲೆ ಕೆಡುತ್ತೋ ಇಲ್ವ? ಎಲ್ಲರಿಗೂ ಕೆಡುತ್ತಿದ್ದು. ನಾನು ಆಮೇಲಿಂದ ಆಯಿತು ಮುಗೀತು. ನಾನು ಇಲ್ಲಿಂದ ಆ್ಯಕ್ಚುಲಿ ಬ್ಯಾಂಗ್ಳೂರ್ಗೆ ಹೋದೆ. ಬ್ಯಾಂಗ್ಳೂರ್ಗೆ ಹೋದಿದ ತಕ್ಷಣ ಜೂನ್ 16 ನನಗೆ ಅಂದರೆ ಅಲ್ಲಲ್ಲ ನಾನು ಹೋಗಿದ್ದು 12th 13th or 14th ಆಯ್ತು ಅನ್ಕೊಳ್ತೀನಿ. ಸೊ ಉಮಾಪತಿ ಅವ್ರು ಫೋನ್ ಮಾಡ್ತಾರೆ, ಬಂದ್ರ ಬಾಸ್ ನಾನು ಬಂದಿದ್ದೀನಿ ನಿರ್ಮಾಪಕರೇ, ಅದು ಯಾರು ಹೇಳಿದ್ರಲ್ಲ ಕರ್ಕೊಂಬಂದ್ಬಿಡ್ಲಾ, ಕರ್ಕೊಂಬನ್ನಿ. 16th ಮನೆ ಕರ್ಕೊಂಬರ್ತಾರೆ. 16th ಮನೆ ಕರ್ಕೊಂಬರ್ತಾರೆ. ಅಮ್ಮ ಬಂದ ತಕ್ಷಣನೇ ಏನಮ್ಮ ಏನು ಸಮಾಚಾರ ಏನು ಹೇಳಿ. ಸರ್ ಹಿಂಗೆ ಎಷ್ಟು ಚೆನ್ನಾಗಿ ಅವಳು ಹೆಸರು ಹೇಳ್ತಾ ಇದ್ದಾಳೆ ಅಂತಂದರೆ, ಹರ್ಷ ಮೆಲಾಂಟ ಅವ್ರ ಮಿಸ್ಸಸ್ ಊರ್ವಶಿ. ಆ್ಯಕ್ಚುಲಿ ಈಗ ಯೂನಿಯನ್ಗೆ 4 ಜನ ಪಾರ್ಟ್ನರ್ಸ್. ಹರ್ಷ ಮೆಲಾಂಟ, ವಿನಯ್, ಆಮೇಲಿಂದ ಪೂಜಾರಿ, ಸುಧಾಕರ್ ಪೂಜಾರಿ, ಆಮೇಲೆ ಆನ್ಸೆಲ್ ಅಂತ. ಸೊ ಇವ್ರುಗಳು ಸರ್, ಅವ್ರು ಅರುಣ ಅವ್ರು ಎಷ್ಟು ಚೆನ್ನಾಗಿ ಆ್ಯಕ್ಚುಲಿ ಮಿಕ್ಕಿದ್ದು ಹೇಳಿದ್ರು ಅಂತಂದರೆ, ಹರ್ಷ ಅವ್ರ ಮಿಸ್ಸಸ್ ಊರ್ವಶಿ ಅಂತೇಳಿ, ಹಾಗೇನೆ ವಿನಯ್ ಅವ್ರ ಮಿಸ್ಸಸ್ ಪ್ರತಿಭಾ ಅವ್ರು ಅಂತೇಳಿ. ಇಷ್ಟು ನ್ಯೂಸ್ಗಳು ಬಂದಾಗ ನಿಮಗೆ ನಂಬಿಕೆ ಬರುತ್ತೋ ಇಲ್ವೋ? ಆಬ್ವಿಯಸ್ಲಿ ಇವರೆಲ್ಲ ನಮ್ಮ ಮುಂದೆ ಎಲ್ಲ ಅಕ್ಕಪಕ್ಕದಲ್ಲೇ ಇದ್ದೀವಿ. ಚಳಿ ಹೌದಾ ಇದು ಯಾಕೋ ಸ್ವಲ್ಪ ಫಿಶ್ ಅನ್ನಿಸ್ತು. ಆಮೇಲೆ ಡಾಕ್ಯುಮೆಂಟ್ಸ್ ಕೊಟ್ಟರೆ ಆ ಡಾಕ್ಯುಮೆಂಟ್ಸ್ ನೋಡಿದ್ರೆ ನಂದು ಏನೂ ಇಲ್ಲ ಅದರಲ್ಲಿ. ಶಿ ಟೋಲ್ಡ್ ಓನ್ಲಿ ಆಧಾರ್ ಕಾರ್ಡ್ ನಂಬರ್. ಸರ್ ಇದೇನಾ ನಿಮ್ಮ ಆಧಾರ್ ಕಾರ್ಡ್ ನಂಬರ್? ಹೌದಮ್ಮ ಇದು ನನ್ನ ನೋಡಿ ಸರ್ ಇದಿದೆ, ಬಟ್ ನಿಮ್ಮ ಪ್ಯಾನ್ ಕಾರ್ಡ್ ಫೋರ್ಜರಿ ಆಗಿದೆ ಹಿಂಗೆ ಅಂತ. ಅದೊಂದು ಇದಿತ್ತು ಅಪ್ಲಿಕೇಶನ್. ಎಲ್ಲಿದೆ ಅದು ಅಪ್ಲಿಕೇಶನ್? ಇದಲ್ಲ ಸರಿ, ಅದು ಸ್ಟೇಷನ್ಗೆ ಕೊಟ್ಟಿದ್ವಿ. ಬಟ್ ಅದರಲ್ಲಿ ಒಂದು ಕಡೆ ಸಾರಿ ನನ್ನ ಮೊಬೈಲ್ ಕೊಡಿ. ಇದರಲ್ಲಿ ಒಂದು ಆ ಅಪ್ಲಿಕೇಶನ್ ಅಲ್ಲಿ ಏನು ಬರೆದಿದ್ದಾರೆ ಅಂತಂದ್ರೆ, ದರ್ಶನ್ ತೂಗುದೀಪ ಅಗ್ರಿಕಲ್ಚರಿಸ್ಟ್ ಫಾರ್ಮರ್, ಪೊನ್ನಂಪೇಟೆ, ಕೊಡಗು, ಕರ್ನಾಟಕ ಅಂತ ಅಂದ್ಬಿಟ್ಟು, ಅಂದರೆ ಹುಟ್ಟಿದ್ದಲ್ಲಿ ಏನು ಅಂತ ಇದಿಷ್ಟು ಮಾತ್ರ ಆ ಫಾರ್ಮ್ ಮೇಲೆ ಬರ್ತಿರೋದು. ನಾನು ಇದೇನಪ್ಪ ಇಷ್ಟೆಲ್ಲ ಮಾಡಿದಾರಲ್ಲ, ಸರಿ ಆಯಿತು ಅಂತ ನಾನೇನು ಮಾಡಿದೆ ಆ್ಯಕ್ಚುಲಿ ಅಲ್ಲಿ
ನನಗೆ ಯೂಶ್ವಲಿ ನನಗೆ ಯಾರಿಂದ ಎಲ್ಲಿಂದ ಪರಿಚಯ ನಾನು ಅಲ್ಲಿಂದನೇ ಸ್ಟಾರ್ಟ್ ಮಾಡೋದು. ಏಕ್ದಡಮ್ ಅವ್ರಿಗೆ ನಾನು ಫೋನ್ ಮಾಡಲ್ಲ. ಫಸ್ಟ್ ನನಗೆ ನಾಗು ಪರಿಚಯ, ನಾಗುವಿಂದ ನಂಗೆ ರಾಖಿ ಪರಿಚಯ, ರಾಖಿಯಿಂದ ನಂಗೆ ಹರ್ಷ, ಇವರೆಲ್ಲ ಪರಿಚಯ. ನಾನು ಫಸ್ಟ್ ಅವನಿಗೆ ಫೋನ್ ಮಾಡಿದೆ. ನಾಗು ಕೇಳಿ ನೋಡು ರಾಖಿಯವ್ರನ್ನ, ಏನಾರು ಅಪ್ಪಿ ತಪ್ಪಿ ಏನಾರು ಲೋನ್ಗೆ ಏನಾರು ಹಾಕಿದಾರ, ಈ ಥರ ಬಂದಿದೆ ನ್ಯೂಸ್. ಇಲ್ಲ ಗುರು, ಏನು ಗುರು ನಿನ್ನ ಜೊತೆ ಇದ್ರಲ್ಲಿ ಕೇಳಪ್ಪ, ನೀನು ಕಾನ್ಫರೆನ್ಸ್ಗೆ ಹಾಕೊಂಡೆ. ಅವ್ನು ಸೀದಾ ಇಲ್ಲಿ ಕಾನ್ಫರೆನ್ಸ್ಗೆ ಹಾಕ್ದ, ರಾಖಿ ಹತ್ರ ಮಾತಾಡಿದ್ವಿ. ನಾನು ಆ್ಯಕ್ಚುಲಿ ಇದ್ದೀನಿ ಅಂತ ಹೇಳಲಿಲ್ಲ, ಕೇಳ್ದೆ. ಇಲ್ವಲ್ಲ ಚಾನ್ಸ್ ಇಲ್ಲ ಅಂತ ರಾಖಿ ಹೇಳ್ದೆ. ಆಮೇಲಿಂದ ಇಲ್ಲ ಇಲ್ಲಿ ಬಾಸ್ ಇದ್ದಾರೆ ಮಾತಾಡು. ಏನಣ್ಣ ಅಂತಂದ. ಏನು ರಾಖಿ ಹಿಂಗೆ ಹರ್ಷ ಏನಾರು ಹಾಕಿದಾರ, ನೀನು ಇದನ್ನು ಮಾಡಿದ್ದೀನಿ? ಚಾನ್ಸ್ ಇಲ್ಲ, ಯಾಕಂದ್ರೆ ಇದನ್ನೆಲ್ಲ ಶರ್ಮಾ ಆ್ಯಕ್ಚುಲಿ ಅಪ್ಡೇಟ್ ಮಾಡ್ತಿರೋದು. ಶರ್ಮಾ ಬ್ಯಾಂಕಲ್ಲಿರೋದು ನಿಜ. ಶರ್ಮಾ ಕೋಟೆಕ್ ಮಹೇಂದ್ರ ಅಲ್ಲ, ಕೋಟೆಕ್ ಅಲ್ಲಿ ಚೀಫ್ ಇದು ಮ್ಯಾನೇಜರ್ ಆಗ್ಬಿಟ್ಟು ಕೆಲಸ ಮಾಡ್ತಿರೋದು. ನಾನು ಆ್ಯಕ್ಚುಲಿ ನಂದು ಯಾವುದೋ ಒಂದು ಗಾಡಿ ಆ್ಯಕ್ಚುಲಿ ಉರ್ಸ್ದು ಲೋನ್ ಮಾಡಿಸ್ಬೇಕಾದ್ರೆ ನಾನು ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೆ. ನಾನು 2 years ಬ್ಯಾಕ್. ನನಗೆ ಎಲ್ಲೆಲ್ಲಿ ಸ್ಟ್ರೈಕ್ ಹೊಡೆಯುತ್ತೆ, ಹೌದಲ್ವಾ, ಆ್ಯಕ್ಚುಲಿ ಲೋನ್ಗೆ ನಾನು ಕೊಟ್ಟಿದ್ದೀನಿ, ಏನಾದ್ರು ಇಲ್ಲಿಂದ ಬಂದಿದ್ಯಾ? ಸರಿ, ಗುಡ್ ಆ್ಯಂಡ್ ಫೈನ್. ನಾನೇನಂದೆ ರಾಖಿಗೆ, ನೀನೊಂದು ಕೆಲಸ ಮಾಡು, ಶರ್ಮನ್ಗೆ ನೀನು ಫೋನ್ ಹಾಕು. ರಾಖಿ ಶರ್ಮನ್ಗೆ ಫೋನ್ ಹಾಕಿ, ಏನಪ್ಪ ಹಿಂಗೆ ಅಂತಂದ್ಬಿಟ್ಟು. ಅವತ್ತು ಆ್ಯಕ್ಚುಲಿ ಯೂಶ್ವಲಿ ಇವರಿಬ್ಬರು ಡೈಲಿ ಮಾತಾಡೋರು. ಅವತ್ತು ಅವನು ಯಾವುದೋ ಟೆನ್ಷನಲ್ಲಿದ್ದ. ಅವನು ಅಲ್ಲ ಗುರು, ನನ್ನ ಹತ್ರ ಆ್ಯಕ್ಚುಲಿ ಹರ್ಷ ಅವ್ರು ಬರೋಕ್ಕೂ ಮುಂಚೆ ನಿನ್ನ ಕಡೆಯಿಂದ ತಾನೇ ಬರಬೇಕು, ಡೈರೆಕ್ಟ್ ಅಂತೂ ಬರೋಕ್ಕಾಗಲ್ಲ, ಆ ಥರದ್ದೇನಿಲ್ಲ, ಇಡು ನೀನು ಫೋನ್ ಅಂತ. ಸರಿ ಅಣ್ಣ, ಇಲ್ಲಿ ಏನೋ ಫಿಶ್ ಇದೆ. ನಾನೇನು ಮಾಡಿದೆ, ಸೀದಾ ಎತ್ಕೊಂಡೋಗಿ ಅರುಣಾ ಕುಮಾರಿ ಅವ್ರಿಗೆ ರಾಕೇಶ್ ಫೋನಿಗೆ ಕೊಟ್ಟೆ. ನೀನು ಮಾತಾಡೋ ರಾಕಿ. ಅವಮ್ಮ ಕ್ಲೀನಾಗಿ ಮಾತಾಡೋದು, ಹಿಂಗೆ ಆ್ಯಕ್ಚುಲಿ ಮಾಡಿದ್ದಾರೆ ಸರ್, ಅದು ಇದು ಅಂದ್ಬಿಟ್ಟು ಎಲ್ಲ ಆ್ಯಕ್ಚುಲಿ ರಾಕಿಗೆ ಫೋನಲ್ಲಿ ಅವಮ್ಮ ತಿಳಿಸ್ತಾ ಇದ್ದಾರೆ. ನನಗೆ ಆಮೇಲಿಂದ ಹೇಳ್ತಾ ಇರೋದು, ಇದಕ್ಕೆ ಆ್ಯಕ್ಚುಲಿ ಪಾಪ ಧೀರಜ್ ಪ್ರಸಾದ್ ಅವರು ನನಗೆ ಫೋನ್ ಮಾಡಿ ಇದು ಮಾಡ್ತಾ ಇದ್ದಾರೆ, ಪ್ರೆಷರ್ ಆಗ್ತಾ ಇದ್ದಾರೆ, ಅಂದರೆ ಲೋನ್ ಸ್ಯಾಂಕ್ಷನ್ ಮಾಡಿ ದರ್ಶನ ಹತ್ರ ಮಾತಾಡ್ಸಿದ್ರು. ಪಾಪ ಧೀರಜ್ ಪ್ರಸಾದ್ ನಾನು ಮೊನ್ನೆನೇ ನೋಡಿರೋದು. ಅವ್ರಿಗೂ ನಮಗೂ ಯಾವುದೇ ಥರ ಕಾಂಟ್ಯಾಕ್ಟು ಇಲ್ಲ, ಇನ್ನೊಂದು ಇಲ್ಲ. ಬಟ್ ಇವ್ರ ಹೆಸರು ಏನು ಬಂತು ನಮಗೂ ಗೊತ್ತಿಲ್ಲ. ಸರಿ ಆಯಿತು, ಮಾತಾಡಿದೆ. ಆಮೇಲೆ ಒಂದು ಸರ್ ನಿಮ್ಮ ತೋಟ ನೋಡಬೇಕು ಅಂತ. ತೋಟ ಬಂದು ನನ್ನ ಮಿಸ್ಸಸ್ ಹೆಸರಲ್ಲಿರೋದು, ನನ್ನ ಹೆಸರಲ್ಲಿಲ್ಲ. ನಾನಂದೆ ಅಲ್ಲಮ್ಮ, ತೋಟ ಆ್ಯಕ್ಚುಲಿ ನನ್ನ ಹೆಸರಲ್ಲೇ ಇಲ್ಲ, ನೀವು ಶ್ಯೂರಿಟಿ ಹೆಂಗೆ? ಇಲ್ಲ ಸರ್, ಅದನ್ನು ವೆರಿಫೈ ಮಾಡ್ಬೇಕು ನಾವು. ಸರಿ, ಒಂದು ಕೆಲಸ ಮಾಡಿ, ಬೇಕಾ ನೀವು ಹೋಗಿ, ಇವಾಗಲೇ ಹೋಗ್ಬೋದಾ? ಹೋಗಿ ನೀವು. ಆ ಲೇಡಿ ಜೊತೆ ಇನ್ನಿಬ್ರು ಬಂದಿದ್ರು, ಒಬ್ಬ ನಂದೀಶ್ ಅಂತೇಳಿ, ಮಧುಕೇಶ್ ಅಂತೇಳಿ. ಅವ್ರುಗಳು ಬ್ಯಾಂಕರ್ ಎಂಪ್ಲಾಯ್ಗಳೇ ಇವರು, ಅಂದರೆ ಬೇರೆ ಬೇರೆ ಬ್ಯಾಂಕ್ಗಳು. ಓಕೆ, ಗುಡ್ ಆ್ಯಂಡ್ ಫೈನ್, ನೀವು ಹೋಗು ಅಂತಂದ್ಬಿಟ್ಟು ನಾನೇನು ಮಾಡಿದೆ, ನಾಗು ಫೋನ್ ಮಾಡಿ ಹೇಳಿದೆ, ನಾಗು ಹಿಂಗೆ ಬರ್ತಾ ಇದ್ದಾರೆ, ನೀನು ಅಲ್ಲಿಗೆ ಹೋಗು, ಅದೇನು ಅಂತ ಕೇಳ್ಕೊ ಅಂತ. ನಾನು ಅಷ್ಟೊಲ್ಲಿ ರಾಕಿನೂ ಆ್ಯಕ್ಚುಲಿ ಅಷ್ಟೊಳಗೆ ಏನು ಮಾಡೋದು, ರಾಕಿ ಸೀದಾ ಪಾಪ ಹರ್ಷನ ಹತ್ರ ಹೋಗಿ, ಹರ್ಷ ನೀವೇನೋ ಲೋನ್ಗೆ ಅಪ್ಲೈ ಮಾಡಿದ್ರಿ ಹಿಂಗೆ ಅಂತ. ಅವ್ರು ಸುಮ್ಮನೆ ಕಾಮಿಡಿ ಆಗ್ತೊಂಡೆ, ಯಾವುದು ನಾನು ದಿನ ಅಪ್ಲೈ ಮಾಡ್ತಾ ಇರ್ತೀನಿ. ಇಲ್ಲೆಲ್ಲ ಸೀರಿಯಸ್ಸು, ಏನು 25 ಕೋಟಿಗೆ. ದೇವ ಶಾಕ್, ಲೈಕ್ ಯಾರೇ 25 ಕೋಟಿಗೆ? ಸರಿ, ಇಲ್ಲ ಏನೋ ಇದೆ, ಇಮಿಡಿಯೇಟ್ ಹರ್ಷನೂ ನಾನು ಫೋನ್ ಮಾಡಿದ್ರು. ಇಲ್ಲ ದರ್ಶನ್, ಇದ್ರಲ್ಲಿ ಏನೋ ಇದೆ, ಹರ್ಷ ರಾಕಿ ನೀವಿಬ್ರು ತಲೆ ಕೆಡಿಸ್ಕೋಬೇಡಿ, ಯಾಕಿದ್ರಲ್ಲ ಆ್ಯಕ್ಚುಲಿ ತೋಟಕ್ಕೆ ಬರ್ತಾ ಇದ್ದಾರೆ, ನೀವು ಹೋಗಿ ತೋಟದಲ್ಲಿ ಮಾತಾಡಿ ನೀವು. ಸರಿ ಆಯಿತು ಅಂತಂದ್ಬಿಟ್ಟು ಇವ್ರು ತೋಟಕ್ಕೆ ಹೋಗಿದ್ದಾರೆ. ತೋಟದಲ್ಲಿ ಆ್ಯಕ್ಚುಲಿ ಇವ್ರು ಬಂದ ತಕ್ಷಣ ಶಿ ವಾಸ್ ಲಿಟಲ್ ಬಿಟ್ ಶಾಕ್. ಅದು ನಾವು ಹೇಳಿದ್ದು ನನಗೆ. ಇವ್ರು ಯಾಕೆ ಬಂದರು? ನನಗೊಂದು ಫೋನ್ ಮಾಡಿದ್ಲು ಅಲ್ಲಿಂದ, ಸರ್ ಇವ್ರನ್ನ ಯಾಕೆ ಬರೋಕ್ಕೆ ಕೇಳಿದ್ರಿ ಸರ್, ಹಂಗೆ ಹಿಂಗೆ. ನಾನಂದೆ ಅಲ್ಲಮ್ಮ, ಎದುರೆದುರುಗಡೆ ಇದ್ರೆ ಮಾತಾಡಿ, ನನ್ನ ಹತ್ರ ಹೇಳ್ತಾ ಇದ್ರಲ್ಲ ಕತೆ, ಅಲ್ಲೂ ಹೇಳಿ. ಆ್ಯಕ್ಚುಲಿ ಈಗ ಅವ್ರಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲ ಸರ್, ಅವ್ರು ಸೇಫ್ಟಿ ಮಾಡ್ಕೊಂಡ್ಬಿಡ್ತಾರೆ. ಯಾರೇ ಸೇಫ್ಟಿ ಮಾಡ್ಕೊಂಡ್ರು, ಏನೇ ಮಾಡ್ಕೊಂಡ್ರು, ನೀವು ಕರೆಕ್ಟ್ ಆಗಿದ್ರೆ ನಾನು ನಿಮ್ಮ ಮುಂದೆ ನಿಲ್ತೀನಿ, ಅದು ಯಾರು ನಿಂತ್ಕೊಳ್ಳಿ ಮುಂದೆ. ನಾನು ಆ್ಯಕ್ಚುಲಿ ಇದ್ರ ಕರೆಕ್ಟಾಗಿ ನೀವಾಗಿದ್ದರೆ ಆಮೇಲೆ ಒಂದು ನೀವು ಬ್ಯಾಂಕ್ ಅವ್ರು, ನೀವ್ಯಾಕೆ ಹೆದರ್ತೀರಾ ಅಂತ. ಇಲ್ಲ ಸರ್ ಹಿಂಗೆ ಹಂಗೆ ಏನೂ ತಲೆ ಕೆಡಿಸ್ಕೊಂಡು ನೀವು ಮಾತಾಡಿ. ಅಲ್ಲಿ ಕೂತ್ಕೊಂಡ್ಮೇಲೆ ಅಲ್ಲಿದ್ದ ಕತೆ ಹೇಳಪ್ಪ, ಅಲ್ಲಿಂದ ಏನಾಯಿತು. ತೋಟಕ್ಕೆ ಅವರು ಸೀದಾ ಫೋನ್ ಮಾಡಿ ಹೇಳಿದ್ರು ನನಗೆ, ಈ ಥರ ಬ್ಯಾಂಕ್ ಮ್ಯಾನೇಜರ್ ಬಂದಿದ್ದಾರೆ ಅರುಣಾ ಕುಮಾರಿ ಅಂತ, ಅವರು ಸೀದಾ ತೋಟಕ್ಕೆ ಬರ್ತಿದ್ದಾರೆ, ವೆರಿಫಿಕೇಶನ್ ಮಾಡಬೇಕಂತೆ ಅಂತ. ಸರಿ, ನಾನು ಅಲ್ಲಿದ್ದೆ. ಒಂದು ಮೂರು ಗಂಟೆಗೆ ಬಂದರು, 3:15 ಟೈಮಿಗೆ ಬಂದರು. ಬಂದು ಸೀದಾ ಇಬ್ಬರು ಹುಡುಗರಿದ್ರು ಅವ್ರ ಜೊತೆ, ಅವರೊಬ್ರು ಲೇಡಿ. ಒಂದು ಕಾರಲ್ಲಿ 3 ಜನ ಬಂದರು ಫಾರ್ಮ್ ಹೌಸ್ಗೆ. ಬಂದು ವೆರಿಫಿಕೇಶನ್ ಮಾಡಬೇಕಾಯ್ತು. ದರ್ಶನ್ ಸರ್ ಹೇಳಿದ್ರು, ಅವ್ರ ಮನೆಗೂ ಹೋಗಿದ್ದು ಬಂದ್ವಿ ಅಂತ ಹೇಳಿದ್ರು. ಸರಿ ನೋಡಿ ಆಯಿತು ಅಂತ ತೋಟ ಎಲ್ಲ ತೋರಿಸ್ತಾ ಇದೆ. ಅಷ್ಟೊತ್ತಿಗೆ ರಾಕೇಶ್ ಅವ್ರಿಗೂ ಹರ್ಷಂಗೂ ಫೋನ್ ಮಾಡಿದೆ, ಬನ್ನಿ ಬೇಗ ಅಂತ. ಸರಿ ಬರ್ತಾ ಇದ್ದೀನಿ ಅಂದ್ಬಿಟ್ಟು ಅವ್ರು ಅಷ್ಟೊತ್ತಿಗೆ ಬಂದರು. ಒಂದು 20 ನಿಮಿಷ ಅರ್ಧ ಗಂಟೆಯಲ್ಲಿ ಬಂದರು. ಬಂದಮೇಲೆ ಇವ್ರು ನೋಡಿದ ತಕ್ಷಣ ಅವ್ರು ಶಾಕ್ ಆದರು, ಅರುಣಾ ಕುಮಾರಿ ಅನ್ನೋರು. ಹರ್ಷ ಮೇಲಂಟ ಆಮೇಲೆ ಸಡನ್ನಾಗಿ ನೋಡಿದ ತಕ್ಷಣ ವಾಪಸ್ ಹೋಗಿ ಯಾರಿಗೋ ಫೋನ್ ಮಾಡಿದ್ರು, ಹರ್ಷ ಮೇಲಂಟ ಬಂದಿದ್ದಾರೆ ಸರ್, ಇಲ್ಲಿ ಏನು ಮಾಡೋದು ಅಂತ ಫೋನ್ ಮಾಡಿದ್ರು. ಮಾಡಾದ್ಮೇಲೆ ಇಮಿಡಿಯೇಟು ವಾಪಸ್ ಬಂದರು. ಬಂದು ಕೂತ್ಕೊಂಡ್ರು. ಹರ್ಷ ಅವ್ರು ಕೇಳಿದ್ರು. ನಾನು ಕೇಳಿದೆ, ಇವ್ರು ಗೊತ್ತಾ, ಹರ್ಷ ಗೊತ್ತಾ ಅಂತ. ಇಲ್ಲ ಅಂದರು. ರಾಕೇಶ್ ಪಪ್ಪಣ್ಣ ಅವ್ರು ಗೊತ್ತಾ ಅಂದೆ. ಇಲ್ಲ ಅಂದರು. ಬ್ಯಾಂಕ್ ಆಮೇಲೆ ಹರ್ಷ ಅವ್ರು ಕೇಳಿದ್ರು, ನಾನು ಬಂದಿದ್ದು ಬ್ಯಾಂಕ್ಗೆ ಅಂತ ಕೇಳಿದ್ರು. ಆಯಮ್ ಹೇಳಿರೋದು ಇವರು ಮತ್ತೆ ಹರ್ಷ ಮೇಲಂಟ ಬ್ಯಾಂಕಿಗೆ ಬಂದು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದ್ದಾರೆ ಅಂತ ಹೇಳಿದ್ರು. ಫಸ್ಟು ಇವ್ರು ಬರೋಕ್ಕೆ ಮುಂಚೆ ನಾನು 20 ಮಿನಿಟ್ಸ್ ಮಾತಾಡ್ತಾ ಇರ್ತಾರೆ ಕೂರಿಸ್ಕೊಂಡು. ಫಸ್ಟ್ ಹೇಳಿದ್ದು ಇವರೇ ಬಂದಿದ್ರು ಅಂತ, ಇವರು ಮತ್ತು ಅವರು. ಇವ್ರು ಬೆಂಗಳೂರಿದ್ರು, ಬರೋದು ಲೇಟ್ ಆಯಿತು, ಅಲ್ಲಿಗೆ ಬರಲ್ಲ ತೋಟಕ್ಕೆ ಇವರು. ಅವ್ರು ಬಂದರು, ಅವರು ರಾಕೇಶ್ ಪಪ್ಪಣ್ಣ ಬಂದರು. ನೋಡ್ತಿದ್ದಂಗೆ ಶಾಕ್ ಆಗ್ಬಿಟ್ಟು ಫೋನ್ ಮಾಡಿದ್ರು. ಅದಾದ್ಮೇಲೆ ಇವರಲ್ಲ ಅಂತ ಹೇಳಿದ್ರು. ಆಮೇಲೆ ಅವ್ರ ಹರ್ಷ ಹೇಳಿದ್ರು, ನಾನು ನನ್ನ ಪ್ರಾಪರ್ಟಿ ಮೇಲೆ ನಾನು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿ ಲೋನ್ ತಗೋತಾ ಇದ್ದೀನಿ ಮೇಲೆ ನನಗೊಂದು ಕಾಲ್ ಯಾಕೆ ಮಾಡಿಲ್ಲ ನೀವು ಬ್ಯಾಂಕಿಂದ
ಅಂತ ಎಲ್ಲ ಸ್ಟಾರ್ಟ್ ಆಯ್ತು. ಅದೇ ಹರ್ಷ ಗೊತ್ತಂದ್ರೆ ಗೊತ್ತಿಲ್ಲ ಅಂದ್ರು, ಹರ್ಷನ ಗೊತ್ತಿಲ್ಲ, ಇವರೊಬ್ರು ಗೊತ್ತು ಅಂದ್ರು, ರಾಕೇಶ್ ಶರ್ಮಾ ಗೊತ್ತು ಅಂದ್ರು. ಆಮೇಲೆ ಈಗ ನೀವು ಆಕ್ಚುಲಿ ಫೋಟೋ ಹಾಕ್ತಿದಾರಲ್ಲ ಅಲ್ಲಿ, ಆಕ್ಚುಲಿ ರಾಕೇಶ್ ಶರ್ಮಾ ಅಂತ ತಕ್ಷಣ ಕಾರ್ ಹತ್ರ ಅಂತ ಅದು ಫೇಸ್ಬುಕ್ ಇಂದ ತೆಗ್ದಿರೋದು. ಪ್ರೊಫೈಲ್ ಆಕ್ಚುಲಿ ಅದು 2 years ಆಗಿತ್ತಪ್ಪನೇ, ಯಾಕಂದ್ರೆ ಕೂದಲೆಲ್ಲ ಬಿಟ್ಟಿದ್ದ, ಆ ಫೋಟೋ ತೆಗೆದು ತೋರಿಸಿದ್ರೆ ಇವನೇ ಹರ್ಷ ಶರ್ಮಾ ಅಂತ. ಆಮೇಲೆ ಹರ್ಷ ಶರ್ಮಾನು ಆಕ್ಚುಲಿ ಇದು ಏನೋ ರಾಕೇಶ್ ಶರ್ಮಾನು ಆಕ್ಚುಲಿ ಫೋನ್ ಮಾಡ್ತಾ ಇದಾರೆ, ನೀವು ಇದನ್ನ ಕೊಟ್ಬಿಡಿ ಹಂಗೆ ಹಿಂಗೆ ಅಂತ. ಆಮೇಲೆ ನನಗೆ ಆಕ್ಚುಲಿ 47 ಲಕ್ಷಕ್ಕೋ 45 ಲಕ್ಷಕ್ಕೋ ಬ್ರೈಬ್ ಕೊಡ್ತೀನಿ ಅಂತಂದ್ರು. ರಾಕೇಶ್ ಪಾಪಣ್ಣನೇ ಈ ಕೇಸಲ್ಲಿ ಕಿಂಗ್ ಪಿನ್ ಅಂತ ಹೇಳಿದ್ರು ನನಗೆ. ರಾಕೇಶ್ ಪಾಪಣ್ಣ ಗೊತ್ತಾ ನಿಮ್ಗೆ ಅಂತ ಕೇಳಿದ್ಗೆ, ಹೌದು ಸರ್ ಅವರೇ ಕಿಂಗ್ ಪಿನ್, ಪ್ರೆಷರ್ ಆಗ್ತಿರೋದು ಅವರೇ. ಆಮೇಲೆ ಇವರು ಹೇಳಿದ್ರು, ಧೀರಜ್ ಪ್ರಸಾದ್ ಅವರು, ಅವರೇನೋ ಪ್ರಭಾವಿ ರಾಜಕಾರಣಿ ಅಂತಲ್ಲ, ಅವರ ರಿಲೇಷನ್ಸ್ ಅಂತಲ್ಲ, ಅವರು ಪ್ರೆಷರ್ ಆಗ್ತಿದ್ದಾರೆ. ಏನಂತ ಪ್ರೆಷರ್ ಆಗ್ತಿದ್ದಾರೆ ಅಂತ ಕೇಳಿದೆ. ಪ್ರೆಷರ್ ಏನ್ ಮೇಡಮ್ ನಿಮ್ಗೆ ಇರೋದು ಅಂತ, ಲೋನ್ ಸ್ಯಾಂಕ್ಷನ್ ಮಾಡಿ ದರ್ಶನ್ ಅವ್ರನ್ನ ಕರ್ಕೊಬಂದು ನಾನು ಸೈನ್ ಹಾಕ್ತೀನಿ ಬ್ಯಾಂಕಲ್ಲಿ, ನಾನೇ ಶೂರಿಟಿ ಕೊಡಿಸ್ತೀನಿ, ಕರ್ಕೊಬಂದು ಮಾಡಿಸ್ತೀನಿ ಅಂತ ಹೇಳಿದಂತ ಇವ್ರ ಹೆಸರು ಹೇಳಿದ್ರು. ಮತ್ತೆ ಹರ್ಷ ಅವ್ರು ಕೇಳ್ತಾರೆ, ಹರ್ಷ ಮತ್ತೆ ರಾಕೇಶ್ ಹರ್ಷ ಮಾತಾಡಿ ನೀವು. ಆಮೇಲೆ ತೋಟದಲ್ಲಿ ಏನಾಯ್ತು ಹೇಳಿ. ಅದೇ ನನ್ನ ಪರಿಚಯದ ಕೇಳಿದಕ್ಕೆ ಪರಿಚಯ ಇಲ್ಲ ಅಂತ ಹೇಳಿದ್ರು. ನಾನು ಹೇಳಿದೆ ಮತ್ತೆ ನಾನೇ ಅಪ್ಲೈ ಮಾಡಿದೆ ಅಂತ ಹೇಳಿದ್ದೀನಿ, ನಿಮ್ಮ ಹತ್ರ CCTV ರೆಕಾರ್ಡಿಂಗ್ ಏನಾದ್ರು ಇದ್ರೆ ತೋರಿಸಿ ಅಂತ. ಯಾವ ಬ್ರಾಂಚ್ ಅಂತ ಕೇಳಿದ್ವಿ ನಾವು, ಸೌತ್ ಅಂಡ್ ಸರ್ಕಲ್ ಬೆಂಗಳೂರು ಬ್ರಾಂಚ್ ಅಂತ ಹೇಳಿದ್ವಿ. ಅವಳು ನಾವು ಹರ್ಷ ಅಂತ ಹೇಳಿದಾಗ ಸ್ವಲ್ಪ ಪ್ಯಾನಿಕ್ ಆಗಿಬಿಟ್ಟು ಹೋಗಿ ಕಾರಲ್ಲಿ ಕೂತ್ಕೊಂಡ್ಲು. ಆ ಇಬ್ಬರು ಹುಡುಗರನ್ನ ಕರ್ಕೊಂಡು ಹೋದ್ಲು. ಲೇಡಿ ಇದ್ರು, ದರ್ಶನ್ ಅವ್ರ ತೋಟದಲ್ಲಿತ್ತು, ನಾವು ಏನು ಮಾಡೋಕ್ಕಾಗಿಲ್ಲ, ವಾಪಸ್ ಬಂದ್ವಿ. ರಸ್ತೆಯಲ್ಲಿ ಅವ್ರಿಗೆ ಫೋನ್ ಮಾಡಿ ID ಕಾರ್ಡ್ ಕಳಿಸಿ ಅಂತ ಹೇಳಿದ್ರು. ನಿಮ್ಮ ID ಕಾರ್ಡ್, ಬ್ಯಾಂಕ್ ID ಕಾರ್ಡ್ ಇದ್ರೆ ಕಳಿಸಿ ಅಂತ. ಬ್ಯಾಂಕ್ ID ಕಾರ್ಡ್ ಮನೇಲಿದೆ, ಇಲ್ಲಿಲ್ಲ, ಮನೆಗೆ ಹೋಗಿ ಕಳಿಸ್ತೀನಿ ಅಂತ ಹೇಳಿದ್ರು. ನಮ್ಗೆ ಆವಾಗಲೂ ಡೌಟ್ ಬಂತು, ಕೋವಿಡ್ ಟೈಮಲ್ಲಿ ಬೆಂಗಳೂರಿಂದ ಮೈಸೂರು ಬಂದಿದ್ದಾಳೆ, ID ಕಾರ್ಡ್ ಇಲ್ಲ ಅಂತ ಹೇಳ್ತಾಳೆ, ಏನೋ ಡೌಟ್ ಆಯಿತು. ಶರ್ಮಾ ಅವರು ಬಂದ್ರು ಅಷ್ಟೊತ್ತಿಗೆ, ನಾವು ಕೂತೆಲ್ಲ ಮಾತಾಡಿ ಇವ್ರಿಗೆ ಆಕ್ಚುಲಿ ವಿಷಯ ಇಷ್ಟು ಬಂತು. ಸರಿ ಎಲ್ಲ ಕೂತ್ಕೊಂಡ್ರು. ಇವ್ರು ಯಾಕಿದ್ರು ಮೆಸೇಜ್ ಕಳಿಸ್ತಾ ಇದ್ರಲ್ಲ, ಕಾಲ್ ಮಾಡಿ ಇಲ್ಲ ಇದು ಮಾಡಿ ಅಂದ್ರೆ ಕಾಲ್ ಯು ಬ್ಯಾಕ್ ಅಂತ ಏನಾಗಿದೆ, ಅದು ಡಬಲ್ ಸಿಮ್ ಇದೆ ಅವ್ರ ಮೊಬೈಲ್, ಡ್ಯೂಯಲ್ ಸಿಮ್. ಇನ್ನೊಂದು ಸಿಮ್ ಇಂದ ಕಾಲ್ ಯು ಲೇಟರ್ ಅಂತ ಬಂತು. ಇದ್ಯಾರ ಸಿಮ್ ಹೋಗ್ಲಿ ತೆಗೆದು ನೋಡಿದ್ರೆ ಅದರಲ್ಲಿ ಕುಮಾರ್ ಅಂತ ಒಂದು ಓಪನ್ ಆಯ್ತು. ಇವ್ರು ಇದ್ಯಾರೇ ಹೊಸ ಕುಮಾರ್ ಗಿಮಾರ್ ಅಂತ ಇದೀವಿ ಅಂತಂದ್ರೆ, ಶರ್ಮಾ ಇವ್ರನ್ನೆಲ್ಲ ನೋಡಿದ್ದೀನಿ ನಾನು ಅಂತ ಕಟ್ ಮಾಡಿದ್ರೆ, ಇವ್ರು ಯೂನಿಯನ್ ಅಲ್ಲಿ ಆಕ್ಚುಲಿ ಈಸ್ ಅ ಸೆಕ್ಯೂರಿಟಿ ಗಾರ್ಡ್, ಫ್ರಂಟ್ ಆಫೀಸ್ ಗಾರ್ಡ್. ಇವನ್ ಯಾರಿಗೆ ಬರ್ತಾ ಇದೆ ಇದ್ರಲ್ಲಿ ಎಂಬಿಟ್ಟು ಫೋನ್ ಮಾಡಿ ಕುಮಾರ್ಗೆ ಹೇಳಿದ್ರೆ, ಕುಮಾರ್ ಯಾರ್ದು ಇದು ಏನು ಅಂತಂದ್ರೆ, ಏನ್ ನಂಬರ್ ಸರ್ ಅದು, ಹಂಗೆ ಹಿಂಗೆ. ಅರುಣಾ ಕುಮಾರಿಗೆ ಗೊತ್ತಾ? ಗೊತ್ತು ಸರ್, ನನ್ನ ಮಿಸ್ಸಸ್ಸೇ ಅವರು. ನಿಮ್ಮ ಮಿಸ್ಸಸ್ಸ ಎಲ್ಲೆಲ್ಲಿ ಕನೆಕ್ಟ್ ಹೊಡಿಯುತ್ತೆ ನಮಗೂ ಅನ್ನೋದಕ್ಕೆ, ನಿಮ್ಮ ಮಿಸ್ಸಸ್ಸ ಇದೇನು ಮತ್ತೆ ಹಂಗೆ ಅಂತ ಅಂದ್ಬಿಟ್ಟು ಇವ್ರು ಕೂತ್ಕೊಂಡು ರಾತ್ರಿ ಎಲ್ಲ ಇತ್ತು ತೆಗೆದ್ರೆ, ಶಿ ಇಸ್ ಆಕ್ಚುಲಿ. ಬನ್ನಿ ಕುಮಾರ್, ಎಲ್ಲಿದ್ದಾರೆ ಅವರು? ಬರೀ ಕುಮಾರ್, ಮಸ್ತಾಗಿ. ಸಾರಿ ಕುಮಾರ್, ಪಾಪ ನಿಮ್ಮನ್ನ ಆಕ್ಚುಲಿ ಯಾವಾಗ ತೊಂದರೆ ಕೊಡ್ತೀವಿ. ಇವ್ರು ಕುಮಾರ್, ಇವ್ರ ಮಿಸಸ್ ಅವ್ರಂತೆ. ಫ್ರಮ್ 8 years ದೇ ಆರ್ ನಾಟ್ ಟುಗೆದರ್. ಇದೊಂದು ಪಾಯಿಂಟ್ ಇಟ್ಕೊಳ್ರಿ. 8 ವರ್ಷದಿಂದ ಯೂನಿಯನ್ ಮೈಸೂರು ಇದು ಯೂನಿಯನ್ ಅಲ್ಲಿ. ಸರಿ, ನಿಮಗೆ ಹೆಂಗೆ ಏನು ಅಂತ ಅಂದ್ಬಿಟ್ಟು ಆಮೇಲೆ ಇವರೆಲ್ಲ ಫೋಟೋ ತಗೊಂಡೆಲ್ಲ ಮಾಡಿ, ಓಕೆ ನಿಮ್ಮ ಮಿಸ್ಸಸ್ ಬ್ಯಾಂಕ್ ಎಂಪ್ಲಾಯ್ನ ಇನ್ನೊಂದು ಅಂತ ಕೇಳಿದ್ರೆ, ಸರ್ ಅವ್ರು ಸೆಕೆಂಡ್ ಇಯರ್ PUC ಪಾಸ್ ಆಗಿಲ್ಲ. ನೀವು ಹೇಳಿ ಸ್ವಾಮಿ, ನಿಮ್ದು ಹೇಳಿ. ಹೌದು ಸರ್, ಅವರು ಸೆಕೆಂಡ್ PUC ಆಗಿಲ್ಲ, ಬಟ್ ಆದರೂ ಅದು ಹೆಂಗೆ ಬ್ಯಾಂಕ್ ಮ್ಯಾನೇಜರ್ ಏನೂ ಗೊತ್ತಿಲ್ಲ. ನಾನು ID ಕಾರ್ಡ್ ನೋಡಿದೆ ಸರ್, ಬಾಸೇ ತೋರಿಸಿದ್ದು ನನಗೆ ಅದು ಗೊತ್ತಿಲ್ಲ ಸರ್, ಮೊನ್ನೆನೇ ಗೊತ್ತಾಗಿದ್ದು. ಮೊನ್ನೆದು ಅವತ್ತಿನ ಅವತ್ತೊಂದು ಫಸ್ಟ್ ವರ್ಷ ಸರ್, ನನಗೆ ಒಂದು ಫೋನ್ ಮಾಡಿಬಿಟ್ಟು ಹೇಳಿದ್ರು, ಸರ್ ಅರುಣ ಗೊತ್ತಾ ನಿಮಗೆ, ಅರುಣ ಅಪ್ಪು ಅಂತ ಅಂದ್ಬಿಟ್ಟು ಅಂತ ಕೇಳಿದ್ರು. ಹೌದು ಸರ್ ಗೊತ್ತು ಅಂತ ಹೇಳಿದೆ. ಹೆಂಗೆ ಪರಿಚಯ ಏನು ಅಂತ ಅಂದಿದ್ದಕ್ಕೆ ಅವರು ನಮ್ಮ ಮಿಸಸ್ ಆಗಿದ್ರು. ನಮ್ಮದು ಆ್ಯಕ್ಚುಲಿ ನಾವು ದೂರ ಇದ್ದೀವಿ ಈಗ, ತುಂಬ 4-5 ವರ್ಷದ ಮೇಲಿಂದ ನಾವು ಕಾಂಟ್ಯಾಕ್ಟ್ ಇಲ್ಲ. ಸೊ ಹಂಗಾಗಿ ಗೊತ್ತಿದೆ ಅಷ್ಟೇ ಸರ್, ನಾವು ಟೆಚರ್ ಇಲ್ಲ ಅಂತ ಹೇಳಿದ್ವಿ ಅಷ್ಟೇ. ಇಲ್ಲ ಆಕ್ಚುಲಿ ಮಗ ಇದ್ದಾನೆ. ಏನು ಓದ್ತಾರೆ ನಿಮ್ಮ ಮಗ? ಪಾಪ 7th standard. ಯಾಕಂದ್ರೆ ತಂದೆ ಮಗ ಮಾತಾಡ್ತಿರ್ತಾರೆ. ಅವ್ರ ಇದ್ರ ಫೋನಲ್ಲಿ ಏನಾಗಿದೆ, ಮೆಸೇಜ್ಗಳು ಬರ್ತಾ ಇದೆ. ಅಪ್ಪ ಯು ನೋ ಹೂ ಇಸ್ ಧೀರಜ್ ಪ್ರಸಾದ್. ಇವ್ರದ್ದು ಆಕ್ಚುಲಿ ಏನೋ ಬರ್ಡೇ ಏನೋ ಫೋಟೋ ತಗೊಂಡಿದ್ದಾರೆ, ಇವ್ರು ಹಾಕೊಂಡಿದ್ದಾರೆ ಸ್ಟೇಟಸ್ ಆಗಿ. ಅದನ್ನ ತೆಗೆದು ಇವ್ರು ಯಾರು ಗೊತ್ತಾ ಅಂದ್ಬಿಟ್ಟು ಅದು ಬಂದಿದೆ. ನಮ್ಗೆ ಇದೇನು ಕನ್ಫ್ಯೂಷನ್ ನಮಗೂ ಅಂತ ಇಲ್ಲ, ಯಾಕಂದ್ರೆ ಒಂದು ಎಲ್ಲರೂ ಇನ್ವೆಸ್ಟಿಗೇಷನ್ ಮಾಡ್ತಾರೆ, ಪೊಲೀಸವ್ರದ್ದು ಅಂದ್ಬಿಟ್ಟು ನಾವು ಸುಮ್ಮನೆ ಇರ್ತೀವಿ. ಬಟ್ ಆದ್ರೂ ಕೆಲವು ನಮ್ಮ ತಲೆಗಳು ಓಡ್ತಾವಲ್ಲ, ಈಗ ಆಯಾಮಗಳು ಎಲ್ಲೆಲ್ಲಿ ಏನೇನು ಅಂತ ನಮಗೂ ಗೊತ್ತಾಗಲ್ಲ. ಸರಿ ಆಯ್ತು, ಇವ್ರು ಅವತ್ತೆಲ್ಲ ಪಾಪ ರಾತ್ರಿ ತಲೆ ಕೆಡಿಸ್ಕೊಂಡ್ರು. ಬೆಳಗ್ಗೆ ಆಕ್ಚುಲಿ ಬರ್ತೀವಿ ನಿಮ್ಮ ಬ್ಯಾಂಕ್ ಎಲ್ಲಿಗೆ ಅಂತದ್ದು, ಸೌತ್ ಅಂಡ್ ಸರ್ಕಲ್. ಇವ್ರೇನ್ ಕೇಳಿದ್ರು, ನಾವು ಬಂದಿದ್ರೆ ನಿಮ್ಮಲ್ಲಿ CCTV ಫುಟೇಜ್ ಇರ್ಬೇಕಲ್ಲ. ಇದೆ ಸರ್, ಬನ್ನಿ ಡಾಕ್ಯುಮೆಂಟ್ಸ್. ಇದ್ರಲ್ಲಿ ಒಂದ್ ಹೇಳ್ತೀನಿ, ಅವಳು ಹೇಳಿ ಡೇಟ್ ಏನೋದು ಅಲ್ಲಲ್ಲ ಇದು ಯಾವಾಗ ಇದಕ್ಕೆ ಬ್ಯಾಂಕ್ಗೆ 2-3 ಏನೋ ಸಮಥಿಂಗ್. ಆಕ್ಚುಲಿ 2, 3, 4, 5 ನಾವು ಆಕ್ಚುಲಿ ಮಾದಾಪುರದಲ್ಲಿ ನಮ್ಮ ಫ್ರೆಂಡ್ ಒಬ್ರು ಫಾರ್ಮ್ ಹೌಸ್ ಅಲ್ಲಿ ನಾನು ಹರ್ಷ ಎಲ್ಲ ಅಲ್ಲೇ ಇದ್ದೀವಿ. ಇವ್ರು ನಾನು ಹೋಗಕ್ಕೆ ಚಾನ್ಸಸ್ಸೇ ಇಲ್ಲ, ಅದೆಂಗೆ ಅಂತ ಅಂದ್ಬಿಟ್ಟು. ಸೊ ಗೊತ್ತಿಲ್ಲ, ಯಾಕಿದ್ರು CCTV ಇದೆಯಲ್ಲ, ಬಂದಾಗ ಕೇಳಿದ್ರೆ ನಡ್ರಿ ಹೋಗೋಣ ಅಂತ ಅಂದ್ಬಿಟ್ಟು. ಅಲ್ಲೋದ್ರೆ ಬ್ಯಾಂಕಲ್ಲಿ ಅವ್ರು ಯಾರು ಬ್ಯಾಂಕ್ ಅವರೇ ಅಲ್ಲ. ಇವ್ರು ಆಕ್ಚುಲಿ ಒಂದು 5 hours ಕಾದ್ರು,
ಆಮೇಲಿಂದ ಉಮಾಪತಿ ಅವ್ರಿಗೆ ಫೋನ್ ಮಾಡೋದು, ಸರ್ ಹಿಂಗೆ ಹೇಳಿದ್ರಲ್ಲ ಹಿಂಗೆ ಅಂತ. ಇಲ್ಲ ನಾನು ಮಳವಳ್ಳಿಲಿದ್ದೀನಿ, ನಮ್ಮ ಹುಡುಗರನ್ನ ಕಳಿಸ್ತೀನಿ. ಸರಿ, ಅದು ಯಾರು ಬರಲಿಲ್ಲ, ಇವ್ರು ಬಂದರು ವಾಪಸ್ ಮನೆಗೆ. ಅಂದು ಏನಾಯ್ತ್ರಪ್ಪ? ಇಲ್ಲ ಅಲ್ಲಿ ಯಾರು ಅರುಣಾ ಕುಮಾರಿ ಅನ್ನೋದಿಲ್ಲ, ಹಿಂಗೆ ಈ ಥರ ಏನೋ ಸಮಥಿಂಗ್ ಫೇಕ್ ಆಗಿದೆ. ಸರಿ ಆಯಿತು, ಓಕೆ, ಊಟ ಮಾಡಿರಿ, ಆಮೇಲೆ ನೋಡೋಣ ಅಂತ ಅಂದ್ಬಿಟ್ಟು ಆಮೇಲೆ ನಾನೇನು ಹೇಳಿದೆ, ನಿರ್ಮಾಪಕರೇ ಎಲ್ಲಿದ್ದೀರಾ? ಇಲ್ಲ ಬಸ್ ಈ ಥರ ಯಾವುದೋ ಕೆಲಸದ ಮೇಲೆ ಬಂದಿದೆ, ಬಂದ್ಬಿಡ್ತಾ ಇದ್ದೀನಿ. ಒಂದು ಕೆಲಸ ಮಾಡಿ ಬಂದ್ಬಿಡಿ. ಇವರು ಬಂದವರು, ಯಾಕಂದರೆ ಇದು ಸುಮ್ಮನೆ ಫಿಶಿಂಗ್ ಮಾಡ್ಕೊಳ್ಳೋದು ಬೇಡ, ನೀವು ಆಫೀಸ್ಗೆ ಬರ್ತೀವಿ ಅಂದ್ಬಿಟ್ಟು ಅವ್ರ ಆಫೀಸ್ಗೆ ಹೋದ್ವಿ. ನೀವು ತಾನೇ ಫಸ್ಟ್ ಆ್ಯಕ್ಚುಲಿ ಇದು ಮಾಡಿದ್ದು. ಸೊ ಒಂದು ಕೆಲಸ ಮಾಡಿ ಫೋನ್ ಮಾಡ್ಬಿಟ್ಟು ಅವನು ಬರೋಕ್ಕೆ ಹೇಳ್ತೀನಿ ಅಂತಂದ್ರು. ಸರಿ, ಆಫೀಸ್ಗೆ ಹೋದ್ವಿ. ಅವ್ರ ದೀಪು ಅಂತ ಅಂದ್ಬಿಟ್ಟು ಅವ್ರ ಅಣ್ಣ ಆ್ಯಕ್ಚುಲಿ ಅವ್ರ ಕಡೆಯಿಂದ ಹಿಂಗೆ ಬಂತು ಅಂತ ನನಗೆ ಹೇಳಿದವರು. ಸರಿ, ದೀಪು ಅವ್ರನ್ನೂ ಕರೆಸ್ಕೊಂಡು, ಯಾರು ದೀಪು ಅವರೇ? ಆ್ಯಕ್ಚುಲಿ ಅದು ಯಾರೋ ಕುಮಾರ್ ಅಂತ ಹೇಳೋ ಸರಿ ದೀಪು ಅವ್ರು ತುಂಬ ಟೈಮ್ ತೊಗೊಂಡ್ರು. ಸರ್ ಹಂಗಂಗೆ ಬರ್ತೀವಿ. ಒಂದು ಇದ್ರಲ್ಲಿ ಕನ್ಫ್ಯೂಷನ್ ನಮಗೂ ಅದೇ ಅನ್ನಿಸ್ತಾರದು, ಇದು ಯಾರ್ದು ಏನು ಅಂತ. ಇದು ನಾವು ಕ್ಲಾರಿಫಿಕೇಶನ್ ಅಂತಲ್ಲ, ಯಾಕಂದರೆ ಸುಮ್ಮನೆ ಹೂವಾಪಗಳದೆ ರೆಕ್ಕೆ ಪುಕ್ಕ ನೀವು ಹೇಳೋದ್ರಲ್ಲ. ಈಗ ಆ್ಯಕ್ಚುಲಿ ಹೀಗೆ ಬರ್ತಾ ಇರೋದೇನು, ದಿಗ್ವಿಜಯ ನ್ಯೂಸಲ್ಲೊಂದು ನೋಡಿದೆ ಬೆಳಗ್ಗೆ ನಾನು. ಆ್ಯಕ್ಚುಲಿ ಏನೋ ಇಲ್ಲಿಗೆ ಹರ್ಷ ಅವ್ರನ್ನ ಕರೆಸಿ ಇಲ್ಲಿ ಮಾತಾಡಿದ್ರು, ಇದಂತೂ ಅದಂತ ಅಂದ್ಬಿಟ್ಟು ಏನೇನೋ ಬರ್ತದೆ. ಸೊ ಆ್ಯಕ್ಚುಲಿ ಯಾರೂ ಇಲ್ಲ, ನಾನೇ ಹೇಳ್ತಾ ಇದ್ದೀನಲ್ಲ. ಈಗ ನಾನು ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ. ಇದರಲ್ಲಿ ನಾನು ಯಾರ್ದು ಬ್ಲೇಮ್ ಅಂತ ನಾನು ಹೇಳ್ತಲ್ಲ, ಇನ್ನೊಂದು ಹೇಳ್ತಲ್ಲ. ಸರಿ, ಉಮಾಪತಿ ಅವ್ರು ಬಂದರು ಆಫೀಸ್ಗೆ. ಅಷ್ಟರಲ್ಲಿ ಆ್ಯಕ್ಚುಲಿ ಅಲ್ಲಿ ಸುದರ್ಶನ್ ಅಂತ ಇನ್ಸ್ಪೆಕ್ಟರ್ನ ಕರೆಸ್ಕೊಂಡ್ರು. ಸೊ ಎಲ್ಲ ಡಿಸ್ಕಸ್ ಮಾಡಿದ್ವಿ. ನಾನಂದೆ ಇದು ಯಾಕೋ ಸರಿ ಹೋಗ್ತಲ್ಲ ಇದು. ಇವ್ರಿಗೇನಂದೆ, ನೀವು ಮೈಸೂರಲ್ಲಿ ಲೀವ್ ಕಂಪ್ಲೇಂಟ್ ಕೊಟ್ಬಿಡಿ. 17 ಬೆಳಗ್ಗೆ ಬರೋಕ್ಕೂ ಮುಂಚೆನೇ ಕೊಟ್ಬಿಟ್ಟು ಬಂದಿದ್ದಾರೆ ಇಲ್ಲಿಂದ. ಸೊ ಉಮಾಪತಿ ಅವ್ರಿಗೆ ಏನು ಹೇಳಿದೆ, ನೀವು ಇಲ್ಲಿ ಕೊಟ್ಬಿಡಿ, ನಾನು ಆರ್ ನಗರಲ್ಲಿ ಕೊಡ್ತೀನಿ. ಬಿಕಾಸ್ ಯಾಕಂದರೆ ಹೆಸರು ಬಂದಿರೋದು ನಂದು. ಆಮೇಲೆ ಇರೋದು ನಾವೆಲ್ಲ ಒಂದೇ ಸರ್ಕಲಲ್ಲಿ. ಇಲ್ಲಿ ಯಾರು ಈಗ ಒಂದೇನು ಹೇಳ್ತೀನಿ, ಇಲ್ಲ ಇಬ್ರು ಪ್ರೊಡ್ಯೂಸರ್ ಇದ್ದಾರೆ ಇಲ್ಲಿ, ಡೇಟ್ಗೋಸ್ಕರ ಗುದ್ದಾಡ್ತಿದ್ರೆ ಅನ್ನೋಕೆ ಅದೊಂದು ಖುಷಿ. ಬಿಡ ಡೇಟ್ಗೋಸ್ಕರ ಅಂತ ಅಂದ್ಬಿಟ್ಟು ಅದು ಇಲ್ಲ. ಯಾಕಂದ್ರೆ ಉಮಾಪತಿ ಅವ್ರ ಪ್ರೊಡ್ಯೂಸರು, ಇವ್ರು ಯಾರು ಪ್ರೊಡ್ಯೂಸರ್ಸ್ ಅಲ್ಲ. ಓಕೆ, ಉಮಾಪತಿ ಅವ್ರ ಹತ್ರ ಹೋಟ್ಲ್ ಐತಾ? ಯಾಕಂದ್ರೆ ಇವ್ರ ಹತ್ರ ಹೋಟ್ಲಿದೆ. ಸರಿ, ಆ ಹೋಟ್ಲದೊಂದು ಇದೇ ಇರ್ತದೆ, ಟಗ್ ಆಫರ್ ಇರ್ತದೆ, ಅದಕ್ಕೆ ಅಂತ. ನೋ, ಇವ್ರು ಯಾರೋ ಕೋರೆ ಅವರಲ್ಲ, ಅವ್ರು ಬಂಡೆ ಅವರು. ಇವ್ರ ಹತ್ರ ಯಾರು ಕೋರೆ ಇಲ್ಲ. ಸೊ ಬಿಸ್ನೆಸ್ಸಲ್ಲೂ ಟಚ್ ಆಗಲ್ವಲ್ಲ ಯಾರಿಗೂ. ಸೊ ಬರೋದಕ್ಕೇನಿಲ್ಲ. ಯಾಕಂದ್ರೆ ಒಂದು ಇವ್ರು ಬಂದಾಗ ಇವ್ರಿಗೇನು ಪ್ರೀತಿ ಕೊಡ್ಬೇಕು ಅದೇ ಕೊಡ್ತೀವಿ, ಅವ್ರು ಬಂದರೆ ಅದೇ ಪ್ರೀತಿ ನಾವು ಕೊಡ್ತೀವಿ. ಸೊ ಇಲ್ಲಿ ಡಿಫ್ರೆನ್ಷಿಯೇಟ್ ಯಾರಿಗೂ ಇಲ್ಲ. ಸರಿ, ನಾನೇನಂದೆ, ನೀವು ಇಲ್ಲಿ ಕೊಟ್ಬಿಡಿ ನಿರ್ಮಾಪಕರೇ ಅಂತ ಅಂದ್ಬಿಟ್ಟು ಆಯಿತು. ಇವರೆಲ್ಲ ಬಂದರು ಮನೆಗೆ. ನಾನು ಆ್ಯಕ್ಚುಲಿ ಆರನಗರ ನಾನು ಕೊಡೋಣ ಅಂತ ಅಂದ್ಕೊಂಡೆ. ಸರಿ, ನಾಳೆ ಬೆಳಗ್ಗೆ ಇದು ಮಾಡೋಣ ಅಂತ. ಅಷ್ಟರಲ್ಲಿ ಇವ್ರು ವಾಪಸ್ ಹೋದ್ಮೇಲೆ ಇವ್ರಿಗೆ ಆ್ಯಕ್ಚುಲಿ ಆ ಲೇಡಿ ಫೋನ್ ಮಾಡ್ತಾಳೆ 18 ಬೆಳಗ್ಗೆ. ಸರ್ ನೀವೇನೋ ಕಂಪ್ಲೇಂಟ್ ಕೊಟ್ಟಿದ್ದೀರಂತಲ್ಲ ಅಂತ. ಆ್ಯಕ್ಚುಲಿ ಅಲ್ಲಿ ಉಮಾಪತಿ ಅವ್ರು ಅಲ್ಲಿ ಕೊಟ್ಟಿದ್ದಾರೆ, ನಾವು ಇಲ್ಲಿ ಕೊಡ್ತಾರೆ. ಇಲ್ಲ ಬಟ್ ಉಮಾಪತಿ ಅವ್ರು ಹೇಳಿದ್ರು ನೀವು ಇಲ್ಲೇ ಕೊಟ್ಟಿದ್ದೀರಂತ. ಇಲ್ಲಮ್ಮ, ನಾವು ಕೊಟ್ಟಿದ್ವಿ, ನಿಮಗೆ ಈಗ ಬರೋಕ್ಕಾಗುತ್ತಾ? ಇಲ್ಲ ಸರ್ ಬರ್ತೀನಿ ನಾನು, ಬಂದು ನಾನು ಆ್ಯಕ್ಚುಲಿ ಸತ್ಯ ಹೇಳಬೇಕು. ಗುಡ್ ಆ್ಯಂಡ್ ಫೈನ್, ಬನ್ನಿ. ಪಾಪ ಇವರು ಮತ್ತೆ ಮಾರನೆಗೆ ಆ ಲೇಡಿನ ಕರ್ಕೊಂಡು ಆರನಗರ ಹತ್ರ ಎಲ್ಲ ಬರೋಕ್ಕೆ ಕೇಳಿದ್ರು. ಬಂದರು, ಮನೆಗೆ ಬಂದರು. ವಿತಿನ್ 15 ಮಿನಿಟ್ಸ್ ಈ ಮ್ಯಾಟ್ರ್ ಮುಗ್ದಿರೋ ನಾನು ಹೇಳ್ತೀನಿ. ಯಾಕಂದರೆ ಒಬ್ಬರೇ ಲೇಡಿ ಬಂದಿರೋದು ಮನೆಗೆ ಮಗನ ಜೊತೆಗೆ. ನಮಗೇನು ಸೊ ಆ್ಯಕ್ಚುಲಿ ಅದೇ ಈಗ ಮೀಡಿಯಾದಲ್ಲಿ ಏನಕ್ಕೆ ಭಯ ಬೀಳ್ತೀವಿ ಅನ್ನೋದಕ್ಕೆ ಇರೋದು ನಾವು 4 ಜನ ಒಳಗಡೆ ಗಂಡಸರು. ಅವಳು ಬಂದು ಆ್ಯಕ್ಚುಲಿ ಹೊರಗಡೆ ನಾನು ರೇಪ್ ಮಾಡಕ್ಕೆ ಬಂದರು ಅಂತಂದ್ರು ಕೂಡ ನೀವು ಆ್ಯಕ್ಚುಲಿ ಆಗಿದೆಯೋ ಇಲ್ಲೋ ಸೆಕೆಂಡರಿ. ಅದು ಫಸ್ಟ್ ಢಮಾರ್ ಅಂತ ಬರುತ್ತೆ ಬ್ರೇಕಿಂಗ್ ನ್ಯೂಸ್ ಅನ್ನೊಂದು, ಇನ್ನೊಂದು ಮತ್ತೊಂದು. ಸತ್ಯಾಂಶಗಳು ತಿಳ್ಕೊಳ್ಳೋದಕ್ಕೋಸ್ಕರ ಹೇಳ್ತಾರೆ. ನಾನು ಅಂದರೆ ಫಸ್ಟ್ ಕಳಿಸ್ರಪ್ಪ ಅವ್ರನ್ನ ಹೊರಗಡೆ ಕಳಿಸ್ಬಿಡಿ. ಅಲ್ಲಿ ಬಂದು ಅವಳು ಒಂದೇ ಹೇಳಿದ್ದು. ಅವಳಿಗೆ ಯಾವಾಗ ನಾನು ಆ್ಯಕ್ಚುಲಿ ಉಮಾಪತಿ ಅವ್ರು ನನಗೆ ಇದು ಕಾಪಿಯನ್ನು ಕಳಿಸಿದ್ರು ಅದರದ್ದು ಕಂಪ್ಲೇಂಟ್ದು. ಫಸ್ಟ್ ಯಾರೋ ಮಲ್ಲೇಶ್ ಅಂತ ಹೇಳಿದ್ರು, ಅವ್ರು ಯಾರೋ ಕೊಟ್ಟಿದ್ದು ಅಂತ. ನಾನು ಅಂದರೆ ಮಲ್ಲೇಶ್ವರ್ ಯಾವಾಗಿಂದ ಪರಿಚಯ ನಿಮಗೆ? 6 ವರ್ಷದಿಂದ ಪರಿಚಯ. ಒಂದು ಕೆಲಸ ಮಾಡಮ್ಮ, ಒಂದು ಕಾಲ್ ಮಾಡೋರಿಗೆ. ಮಲ್ಲೇಶ್ವರೇ ಆದರೆ ನೀವು ಇಲ್ಲಿಂದ ಹೊರಡ್ಬೋದು, ನಾವು ಮಲ್ಲೇಶ್ವರ್ ಯಾರು ಅಂತ ಹಿಡ್ಕೊಳ್ತೀವಿ. ಫೋನ್ ಮಾಡಿದ್ರೆ ಅದು ಯಾವುದೋ ಒಂದು ಮುದುಕಿ ಎತ್ಕೊಳ್ತಾರೆ. ಏನವ ಅಂದ್ಕೊಂಡು ಮಲ್ಲೇಶ್ವರ್ ಕೊಡಿ. ಇಲ್ಲಿ ಯಾವ ಮಲ್ಲೇಶ್ವರ ಗಿಲ್ಲೇಶ್ವರ. ನಮ್ಗೆ ಹೇಳಿದ್ದು 6 ವರ್ಷದಿಂದ ಪರಿಚಯ, ನನಗೆ ಹೇಳಿದ್ದು ಮಲ್ಲೇಶ್ ಅಂತ ಹೇಳಿದ್ರು. ಬಟ್ ಅವ್ರ ನಂಬರಲ್ಲಿ ಮಲ್ಲೇಶ್ ಇಲ್ಲ. ಸೊ ನಮ್ಗೆ ಅಲ್ಲೇ ಗೊತ್ತಾಯ್ತು ಇದು ಫೇಕ್ ಇದು. ಈಗ ಹೇಳ್ರಿ ಏನು ಸತ್ಯಾಂಶ ಹೇಳ್ಬಿಟ್ರೆ ನೀವು ಸ್ಪಾಡಿ ನೀವು ಒಟ್ಟಾಗಿ ನಿಮ್ಗೆ ಏನು ತೊಂದರೆ ಆಗಲ್ಲ. ಯಾಕಂದರೆ ಸುಮ್ಮನೆ ಇದು ತಂದಿಗೆ ತಮಾಷೆ ನೋಡೋದಲ್ಲ, ನಿಮಗೂ ಇದಕ್ಕೆ ಸಂಬಂಧನೇ ಇಲ್ಲ. ಇಲ್ಲ ಸರ್ ಇವರು ಕಂಪ್ಲೇಂಟು ಅದು ಇದು ಏನೋ ಮಾತಾಡಿ. ನಾನು ಅಂದರೆ ನೋಡಮ್ಮ ಕಂಪ್ಲೇಂಟ್ ಕೊಟ್ಟು ಉಮಾಪತಿ ಅವರು ಅಂತಂದ್ಬಿಟ್ಟು ಆ ಕಾಪಿನ ತೋರಿಸಿದ್ಮೇಲೆ ಶಿ ವಾಸ್ ಶಾಕ್ಡ್. ಅವಳು ಹೇಳಿದ್ದು ಇದಿಷ್ಟು ಮಾಡಿಸಿದ್ದು ಉಮಾಪತಿ ಅವರು ಅಂತ. ನಾನೇನು ಮಾಡಿದೆ, ಇದೊಳೆ ಸರಿ ಹೋಯ್ತಲ್ಲ, ಈಗ ಇವ್ರು ಮಾಡಿಸಿದ್ದು ಅಂತ ಇಷ್ಟೆಲ್ಲ ಬಂದು ಉಮಾಪತಿಯವರೇ ಕರ್ಕೊಂಬಂದು ಈಗ ಉಮಾಪತಿಯವ್ರ ಹೆಸರು ಬರ್ತಿದೆಯಲ್ಲ. ನಾನೇನು ಮಾಡಿದೆ, ಉಮಾಪತಿಯವ್ರು ಫೋನ್ ಮಾಡಿ, ನೋಡಿ ಸ್ವಾಮಿ ನಿಮ್ಮ ಮೇಲೆ ಬರ್ತದೆ ಇದು, ನೀವು ಇದನ್ನು ಕ್ಲಾರಿಫೈ ಮಾಡ್ಕೊಳ್ಳಿ, ಯಾಕಂದರೆ ಸುಮ್ಮನೆ ನಿಮ್ಮ ಹೆಸರು ಬರ್ತಾ ಇದೆ ಈಗ ಅಂತ. ಅದಕ್ಕಿಂತ ನಾವೇನು ಹೇಳಿದ್ವಿ, ಆಯಿತು ನೀನು ಹೋಗಮ್ಮ, ಮಿಕ್ಕಿದ್ದು ನಾವು ನೋಡ್ಕೊಳ್ತೀವಿ ಅಂತಂದು. ಇಲ್ಲಿ ಬಂದು ಇಲ್ಲಿ ಕಂಪ್ಲೇಂಟ್ ಕೊಟ್ಟು ಇಲ್ಲೆಲ್ಲ ಆಯಿತು. ಉಮಾಪತಿಯವ್ರು ಹೇಳಿದ್ದು ಇವರಿಂದ ಬಂದಿದೆ ಅಂತ. ಈಗ ನಾನು ಉಮಾಪತಿಯವ್ರ ಮೇಲೂ ಬ್ಲೇಮ್ ಮಾಡ್ತಾ ಇಲ್ಲ. ಇದ್ರಲ್ಲಿ ಉಮಾಪತಿ ಆದರೆ ಉಮಾಪತಿನ ಹಿಡ್ಕೊಳ್ತೀನಿ, ಹರ್ಷ ಅವರಾದರೆ ಹರ್ಷನ್ ಹಿಡ್ಕೊತೀನಿ, ರಾಖಿ ಆದರೆ ಇವ್ರು ಯಾರಾದ್ರೂ ಹಿಡ್ಕೊಂಡೇ ಹಿಡ್ಕೊತೀನಿ. ಯಾಕಂದ್ರೆ ಇಟ್ಸ್ ನಾಟ್ ಎ ಸಿಲಿ ಮ್ಯಾಟರ್. ಬಟ್ ಈಗ ಮೊನ್ನೆಯಿಂದನೂ ಆ್ಯಕ್ಚುಲಿ ಕೊಡ್ತಾ ಇರೋದು ಉಮಾಪತಿ. ನಾನು ಆ್ಯಕ್ಚುಲಿ ಉಮಾಪತಿಯವರು ನೆನ್ನೆ ಕೂರಿಸ್ಕೊಂಡು ಅದೇ ಹೇಳಿದೆ, ನಿಮ್ಮದು ಬರ್ತಾ ಇದೆ, ಇಲ್ಲ ನೀವು ಮಿಕ್ಕ ಆಗಿದ್ದೀರಾ, ಇಲ್ಲ ಇದರಿಂದ ಇನ್ಯಾರಾನಿದ್ದಾರಾ? ಏನೋ 1 ಕೋಟಿ 2 ಕೋಟಿಗಾದರೆ ಓಕೆ, ಗುಡ್ ಆ್ಯಂಡ್ ಫೈನ್, ಬೇರೆಬಲ್, ಹೆಂಗಾರು ಬೇರ್ ಮಾಡ್ಬೋದು. 25 ಕೋಟಿ ಯಾರು ಬೇರ್ ಮಾಡೋಕ್ಕಾಗತ್ತೆ? ಆಮೇಲೆ ನಾನು ಇದು ಅಂದ್ಕೊಳ್ಳೋದು ಇದೆ, ಓಕೆ ಯಾವುದೋ ಅವ್ರು ನ್ಯಾಷನಲ್ ಬ್ಯಾಂಕ್ ಹೇಳ್ತಾರೆ, ಎಲ್ಲರೂ ಆ್ಯಕ್ಚುಲಿ ಒಂದು ಕೋಆಪರೇಟಿವ್ ಬ್ಯಾಂಕಿಗೆ ಬಂದಿದ್ರೆ
ಅಲ್ಲಿರೋದು 5 ಜನ ಇವರೇ ದರ್ಶನ್ ಅವ್ರನ್ನ ಯಾಕೆ ಕಳಿಸಿ ನಾವು ನೋಡ್ಕೊಂಡ್ಬಿಡ ಅಂದ್ಬಿಟ್ಟು ಯಾರು ತೊಗೊಂಡ್ರೆ ನಮ್ಗೆ ಗೊತ್ತಾಗುತ್ತೆ ಅದು. ಕೆಲವು ಬ್ಯಾಂಕ್ಗಳಂಗೆ ಹಂಗಾಗಿದೆ, ತುಂಬ ಕೇಸ್ಗಳು ಹಂಗೆ ಬಂದಿದೆ. ಸೊ ಅದಕ್ಕೋಸ್ಕರ ನಾವು ಕೂತ್ಕೊಂಡು ಏನಂದರೆ ಇದು ಹಿಂಗೆ ಆಗಿದೆ. ಈಗ ನಿನ್ನೆನೂ ಕೂಡ ಅವಳು ಆ್ಯಕ್ಚುಲಿ ಸ್ಟೇಷನಲ್ಲಿ ಕೊಟ್ಟಿರೋದಲ್ಲ ಉಮಾಪತಿ ಅವ್ರ ಹೆಸರೇನೆ. ಉಮಾಪತಿ ಅವ್ರು ಕೇಳಿದ್ರೆ ಅವ್ರೇನಿಲ್ಲ ಅಂತ. ಅವಳು ಹೋಗಿ ಅಲ್ಲಿ ಉಮಾಪತಿ ಹತ್ರ ಏನು ಹೇಳಿದ್ರು, ಅಲ್ಲಿ ಆ್ಯಕ್ಚುಲಿ ನಮ್ಮ ಮನೆಗೆ ಬಂದಿದ್ದು ಅವಳು ಉಮಾಪತಿಗೆ ಹೇಳ್ದೆ ಬಂದಿರೋದು. ಬಂದಾಗ ಕಾರಲ್ಲಿ ಕೂರಿಸ್ಕೊಂಡು ಆ್ಯಕ್ಚುಲಿ ಹರ್ಷಾನು ಮತ್ತು ರಾಕಿನೂ ನನಗೆ ಥ್ರೆಟ್ ಮಾಡಿದ್ರು, ನಿನ್ನ ಮಗನ ಸಾಯಿಸ್ಬಿಡ್ತೀನಿ ಅಂತ. ನಾನಂದೆ ಇಟ್ಸ್ ನಾಟ್ ಅ ವೆರಿ ಈಸಿ ಥಿಂಗ್. ನೀನೊಬ್ಬಟ್ಟು ನಿಮ್ಮ ಸ್ಟೇಷನಲ್ಲಿ ಹಿಂಗೆ ಥ್ರೆಟ್ ಇದೆ ಅಂತಂದ್ರೆ ಅದು ದೊಡ್ಡ ಕೇಸೇ ಅದು. ಅಲ್ಲಿ ಬಂದು ನಮಗೀಗ ನಮ್ಗೆ ಸ್ಟೇಷನಲ್ಲಿ ನೆನ್ನೆ ಬಂದು ಹೇಳ್ತಾ ಇದ್ದಾಳೆ, ಉಮಾಪತಿ ಅವ್ರು ಹೇಳಿದ್ರು ನೀನೇನು ಆ್ಯಕ್ಚುಲಿ ಬಾಯ್ ಬಿಟ್ಟರೆ ನಿನ್ನನ್ನು ಸಾಯಿಸ್ಬಿಡ್ತೀನಿ ಹಂಗೆ ಹಿಂಗೆ ಅಂತ. ಇದು ಏನು ಕನ್ಫ್ಯೂಷನ್ ನಮಗೂ ಗೊತ್ತಿಲ್ಲ. ಆ್ಯಕ್ಚುಲಿ ಆ ಅಮ್ಮ ಆ್ಯಕ್ಚುಲಿ ಹೇಳ್ಬೇಕಿದು ಏನು ದೊಡ್ಡದು ಇದು ಅಂತಲ್ಲ, ಯಾರೋ ಒಳಗಡೆ ಹೋಗ್ಬಿಡ್ತಾರೆ ಇನ್ನೊಂದು ಆಗ್ತಾರೆ ಅಂತ. ಬಟ್ ಇಲ್ಲಿ ತಂದಿಗೆ ತಮಾಷೆ ಏನು ನಡೀತದೆ ನಮ್ಗೆ ಗೊತ್ತಿಲ್ಲ. ಉಮಾಪತಿ ಅವ್ರು ನಂಗೆ ಗೊತ್ತಿರೋದು ಹಿಂಗೆ ಅಂತಂದ್ರು, ನಮ್ಗೆ ಕೊಡಿಲ್ಲದು. ಏಪ್ರಿಲ್ 8 ಅಲ್ಲ, ಏಪ್ರಿಲ್ 8 ಉಮಾಪತಿ ಅವರು ಚಾಟ್ ಮಾಡಿರೋದು ಒಂದು ಬಂದಿದೆ. ನನ್ಗೆ ಹೇಳಿದ್ದು ನಮ್ಮ ಅಣ್ಣನಿಂದ ಪರಿಚಯ ಹಂಗೆ ಹಿಂಗೆ ಅಂತ. ಬಟ್ ಏಪ್ರಿಲ್ 8 ಇದು ಚಾಟ್ ಬಂದಿದೆ. ಇದ್ರಲ್ಲಿ ಏನು ವಾಟ್ಸಪ್ ಯಾವ್ದ್ರಲ್ಲಿ ಅಂದ್ರೆ ಗೊತ್ತಿಲ್ಲ. ಬಟ್ ಆಮೇಲೆ ಉಮಾಪತಿ ಅವರು ಹೇಳಿದ್ರು ಇಲ್ಲ ಸರ್ ಫೇಸ್ಬುಕ್ ನನ್ನ ಫ್ರೆಂಡ್ ಆಗಿದ್ದಾರೆ ಅವರು ಅಂತ ಅಂದ್ಬಿಟ್ಟು. ಅಲ್ಲ ಹಾಯ್ ಹಲೋ ಅದೇ ನಾವು ಏನಕ್ಕೆ ತೋರಿಸಿದ್ರೆ ಉಮಾಪತಿ ಅವರು ಯಾರು ಕೇಳಿದ್ರು ಏನ್ ಹೇಳ್ತಿದ್ದಾರೆ, ಕಾಲ್ ಮಾಡಿದಾಗಿಂದ ಅವಾಗಿನ ಪರಿಚಯ ಬಿಟ್ರೆ ಮುಂಚೆ ಪರಿಚಯ ಇಲ್ಲ. ನಾವು ಕೇಳಿದಾಗಲೂ ಹಂಗೆ ಅಂದಿದ್ರು, ನಾವು ಇದನ್ನ ಅದಕ್ಕೆ ಕೊಡ್ತೇವೆ. ಒಂದು ಅಲ್ಲಲ್ಲ ಇಲ್ಲಿವರೆಗೂ ಇದ್ರಲ್ಲಿ ಆಕ್ಚುಲಿ ಇವ್ರುಗಳು ಯಾರ್ದು ತಪ್ಪಿಲ್ಲ. ಯಾಕಂದ್ರೆ ಅಷ್ಟಿಲ್ಲ ಅಂದ್ರೆ ಇಷ್ಟೊಂದೆಲ್ಲ ತೆಗಿತಾ ಇರಲಿಲ್ಲ. ಈಗ ಒಂದೇನಾಗುತ್ತೆ, ಯಾರು ಗಿಲ್ಟ್ ಇದ್ರೆ ಮಾತ್ರ ಇಷ್ಟು ಪಕ್ಕದಲ್ಲೂ ಕೂರ್ತಾ ಇರಲಿಲ್ಲ, ಇಷ್ಟು ದಿನ ಬರ್ತಾನೂ ಇರಲಿಲ್ಲ. ಆಮೇಲೆ ಇದನ್ನ ನಾ ಆಕ್ಚುಲಿ ಉಮಾಪತಿ ಅವ್ರ ಹತ್ರ ಏನೂ ನಾವು ಮುಚ್ಚಿಟ್ಟಿಲ್ಲ. ನಾವು ಈ ತರ ಕೆಲಸಗಳು ಮಾಡಿದೀವಿ, ಇಷ್ಟು ತೆಗ್ದಿದೀವಿ, ನೀವು ನೋಡ್ಕೊಳ್ಳಿ ನಿಮ್ಮಿಂದೆ. ಇಲ್ಲ 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 ಸರ್, ನನ್ ಈಗ ಅದೇ ನನ್ಗೂ ಅನಿಸಿಕೆ ಗೊತ್ತಿಲ್ಲ. ಈಗ ಅದಕ್ಕೆ ಆಕ್ಚುಲಿ ಒಂದೇನಂದ್ರೆ ಪೊಲೀಸ್ ಇದ್ರ ಇನ್ವೆಸ್ಟಿಗೇಷನ್ ಇದೆ, ಸೊ ಅವರಂತೂ ತೆಗಿತಾರೆ. ಈಗ ನೀವು ಹೆಂಗ್ ಅನುಮಾನ ಪಡಕ್ಕಾಗುತ್ತೆ? ಈಗ ಅನುಮಾನ ಹೆಂಗ್ ಪಡಕ್ಕಾಗುತ್ತೆ? ಒಂದೇನಂದ್ರೆ ನಾನು ಇಬ್ಬರಿಗೂ ಆಕ್ಚುಲಿ ಏನೋ ಮಿರರ್ ತರ ಇಟ್ಟಿದ್ದೀನಿ. ಯಾರು ತಪ್ಪೋ ಯಾರು ಸರಿನೋ, ಯಾರು ತಪ್ಪೋ ಅವ್ರು ಮಾತ್ರ ಇಟ್ಕೊಳ್ತೀನಿ ನಾನು. ಒಬ್ರು ಸರ್ ಪ್ಲೀಸ್. ಸರ್ ಒಂದೇನಂದ್ರೆ ಸೇರ್ತಾ ಇಲ್ಲ ಅಂತಲ್ಲ ಸರ್, ಇಷ್ಟೊಳ್ಳೆ ಸಿನಿಮಾ ಮಾಡಿದೀವಿ. ಈ ಪ್ಯಾಂಡಿಕ್ ಟೈಮಲ್ಲಿ ಒಂದು ಆಕ್ಚುಲಿ ಒಂದು ದುಡ್ಡು ಮಾಡಿರೋ ಸಿನಿಮಾ ಅಂದ್ರೆ ರಾಬರ್ಟ್ ಅಂತ ನೀವು ಎಲ್ಲರಿಗೂ ಗೊತ್ತು. ಅದಲ್ಲದೆ 2 ಸಿನಿಮಾ ಡೇಟ್ಗಳು ಬೇರೆ ಕೊಟ್ಟಿದ್ದೀನಿ. ಆಮೇಲೆ ಉಮಾಪತಿ ಅವ್ರು ಆಕ್ಚುಲಿ ಹೋಗ್ಲಿ, ನಾನು ಮೈಸೂರಿಗೆ ಯಾವಾಗಲೂ ಅಮಾವಾಸ್ಯೆ ಮೇಲೆ ಬರ್ತೀನಿ ನಾನು. ಈಗ ಆಕ್ಚುಲಿ ಲಾಕ್ಡೌನ್ ಇರೋ ಟೈಮಿಂದ ನಾವಿಲ್ಲ, ಅವಾಗಲೂ ಉಮಾಪತಿ ಅವ್ರು ಬಂದು ಹೋಗ್ತಾ ಇದ್ರು. ನೋಡ್ಬೇಕಂತಿದ್ದೆ ಬರ್ರಿ ನಿರ್ಮಾಪಕರು, ಅದ್ರೊಳಗೇನಿದೆ ಬರೋರು ಕೂರೋರು ನಮ್ದೆಲ್ಲ ಇದೇ ಟೀಮ್ಗಳೇ ಸೇರ್ತಾ ಇದ್ವಿ. ನಾನು ಯಾರು ಈಗ ಇವನ್ ದೊಡ್ಡವನು ಅವ್ನು ಚಿಕ್ಕೋ ನಾನು ಯಾರು ನೋಡೋದು ಇಲ್ಲ. ಫ್ರೆಂಡ್ಸೇ ಒಂದೇ. ಆಮೇಲೆ ತುಂಬಾ ಬೆಲೆ ಕೊಡ್ತೀನಿ ನಾನು ಫ್ರೆಂಡ್ಶಿಪ್ಗೆ. ಇಲ್ಲ ಅದೇ ಅವ್ರು ಹೇಳ್ತಾ ಇರೋದು. ಇಲ್ಲ ಇದು ನಾನು ಎಲ್ಲ ತೆಗಿತೀನಿ ಸರ್, ನಾನು ತೆಗಿತೀನಿ ಅಂತ ಅಂದ್ಬಿಟ್ಟು. ಸರಿ ಸರ್ ನೀವು ತೆಗಿರಿ. ಹಾ ಇನ್ನೂ ತೋರಿಸಿಲ್ಲ ಸರ್. ನೆನ್ನೆ ನೈಟ್ ಹೋಗಿದ್ರು ಸರ್, ನೆನ್ನೆ ನೈಟೇ ಹೋಗಿದ್ದವರು. ಇಲ್ಲ ಸರ್, ಇವತ್ತಿದ್ರು ನೆನ್ನೆ ಹೋದ್ರು ಇಲ್ಲ. ಆಕ್ಚುಲಿ ನಾನು ಇವತ್ತು ಬೆಳಗ್ಗೆ ಆಕ್ಚುಲಿ ಪ್ರೆಸ್ ಮೀಟ್ ಮಾಡಬಾರ್ದಂತೂ ನಾನು ಇದ್ದಿದ್ದು. ಬಟ್ ಬೆಳಗ್ಗೆಯಿಂದ ಚಾನೆಲ್ಗಳಲ್ಲಿ ಇಟ್ ಇಸ್ ಗೋಯಿಂಗ್ ಆನ್ ಸಮಥಿಂಗ್ ಎಲ್ಸ್. ಅಂದ್ರೆ ಓಕೆ, ಯಾರ್ಯಾರು ಬೆಳಕಲ್ಲಿ ಇದ್ರಲ್ಲಿ ಬೈತಾ ಇದ್ರೆ ಗೊತ್ತಿಲ್ಲ ನನಗೆ. ಆಕ್ಚುಲಿ ನಾನು ಕ್ಲಾರಿಫಿಕೇಶನ್ ಮಾಡಕ್ ಬಂದಿರೋದು. ದಯವಿಟ್ಟು ಈಗ ನೀವೇನು ಹೇಳ್ತಾ ಇದ್ರಿ, ಅದೇ ನಾನು ಹೇಳಿದ್ನಲ್ಲ, ದಿಗ್ವಿಜಯ ಅದೊಂದು ಇಲ್ಲಿ ಕರ್ಕೊಂಬಂದು ಅರ್ಧ ಗಂಟೆ ಮಾತಾಡಿದ್ರು ಅಂತ. ನಿಮ್ದು ಇದು ಒಂದು ಸ್ಪೀಕರ್ ಏನಿದೆಯಪ್ಪ ಇಲ್ಲಿ, ಮೈಕ್ ಸ್ಪೀಕರ್ ನಿಮ್ದು ಇದು ಕೊಡ್ರಿ. ಹಾಂ ತಗೊಳ್ರಿ. ಈಗ ನಾವು ಕೊಡೋಷ್ಟು ಈಗ ನಮ್ಗೆ ಏನು ಅನ್ಸುತ್ತೆ? ಹಾಂ ಈಗ ನಾನು ಉಮಾಪತಿ ಅವ್ರನ್ನೂ ತಪ್ಪು ಅಂತ ಹೇಳ್ತಾ ಇಲ್ಲ. ಹಾಂ ಇಟ್ಕೊಳ್ಳಿ ಅದೆಲ್ಲ. ಹರ್ಷ ಅವ್ರ ಹತ್ರ ಇವರು ಯಾರು ಅರುಣಾ ಕುಮಾರಿ ಮಾತಾಡಿರೋದು. ಪರವಾಗಿಲ್ಲ, ಒಂದು 10 ನಿಮಿಷ ಅದು ಓಕೆ ಅಲ್ಲ, ನೋ ಪ್ರಾಬ್ಲಮ್ ಅಲ್ಲ. ಫುಲ್ ಇವತ್ತೆಲ್ಲ ಇದೆ ಅಲ್ಲ. ನಾನು ಮೈಸೂರ್ಲಿದ್ದೀರಮ್ಮ. ಅಲ್ಲ ನಾನು ಸೋಚಲ್ ನಾವು ನಿನ್ನೆ ಬೆಂಗಳೂರಿನಿಂದ ವೇಟ್ ಮಾಡಿದ್ವಿ. ಏನ್ ಪ್ರಾಬ್ಲಮ್ ಏನಾಯ್ತು ಹೇಳಿ? ಸರ್ ಪ್ರಾಬ್ಲಮ್ ಅಂತ ಏನಿಲ್ಲ. ಆಕ್ಚುಲಿ ಇದು ನನಗೆ ಒಬ್ರು ಮಲ್ಲೇಶ್ ಅಂತ
ಹೇಳ್ತಾ ಇದ್ರ ಈ ತರ ಹಿಂಗ ಆಗ್ತಾ ಇದೆ, ಬಟ್ ಇದು ನಿಜಾನ ಸುಳ್ಳ ನನ್ಗೆ ಗೊತ್ತಿಲ್ಲ, ನಿಮ್ಗೆ ಗೊತ್ತಿರೋರ್ ಕಡೆ ಯಾರ ಕಡೆ ಆದ್ರೂ ಹೇಳಿ ಅಂತ ಅಂದ್ರು. ಈಗ ನೀವು ಬ್ಯಾಂಕ್ ಎಂಪ್ಲಾಯ್ ಅಲ್ಲ? ಹಾ ಸರ್, ಇಲ್ಲ ಸರ್, ನಾನು ಬ್ಯಾಂಕ್ ಎಂಪ್ಲಾಯಿನೇ. ಯಾವ ಬ್ಯಾಂಕ್? ಅಂದ್ರೆ ಏನಂತ ಅಂದ್ರೆ ನಂದು ಅಶೋಕ ಪಿಲ್ಲರ್ ಬ್ರಾಂಚ್ ಬರುತ್ತೆ. ಬಟ್ ನಂದು ಏನಂದ್ರೆ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್, ಸ್ಪಾಟ್ ವೆರಿಫಿಕೇಶನ್ ತರ ಬರುತ್ತೆ ನಮ್ದು. ಬಟ್ ಅವ್ರು ಮಲ್ಲೇಶನ್ ಅವ್ರು ಏನ್ ಮಾಡಿದ್ರು, ಅವ್ರ ಹತ್ರ ಇದರ ಹೋಗಿತ್ತಂತೆ ಸರ್. ಯಾರು ಏನು ಅನ್ನೋದ್ ಬೇಕಾದ್ರೆ ನೀವು ಅವ್ರ ನಂಬರ್ ಕೊಡ್ತೀನಿ, ಅವ್ರನ್ನ ವಿಚಾರಿಸ್ಕೊಳ್ಳಿ ಬೇಕಾದ್ರೆ. ನನ್ ಮಧ್ಯೆ ಏನಾಗಿದೆ ಗೊತ್ತಾ, ನಾನು ಒಂದು ವಿಷಯ ಹೇಳ್ತೀನಿ ನಿಮ್ಗೆ. ನೀವು ಯಾರು ಏನ್ ಹೇಳಿದಾರೆ, ಏನಕ್ಕೆ ಮಾಡಿದಾರೆ ನಮ್ಗೆ ಗೊತ್ತಿಲ್ಲ, ಬಟ್ ನೀವೇನು ಇಷ್ಟ ಸರ್ ಇನ್ನೂ ಒಂದು ಹೇಳ್ತೀನಿ. ನಾನು ಸರ್ ಒಂದೇ ನಿಮಿಷ ಮುಗಿಸ್ಬಿಡ್ತೀನಿ ನನ್ನ ಮಾತು. ನಾನ್ ದರ್ಶನ್ ಅವ್ರನ್ನೇ ಮೀಟ್ ಮಾಡ್ಬೇಕು. ಇನ್ಫ್ಯಾಕ್ಟ್ ನೀವು ಅಲ್ಲಿ ನನ್ನ ಹಸ್ಬೆಂಡ್ ಕೆಲಸ ಮಾಡ್ತಾ ಇದಾರೆ ಅನ್ನೋದು ನನ್ಗೆ ಗೊತ್ತಿತ್ತು. ಆಕ್ಚುಲಿ ನಮ್ದು ಆಕ್ಚುಲಿ ಅವ್ರು ಹೇಳಿದಾರೋ ಏನೋ ಗೊತ್ತಿಲ್ಲ. ನಾವು ದೂರವಾಗಿ ಒಂದು 8 years 7 years ವರೆಗೂ ಆಗೇ ಹೋಯ್ತು ನಮ್ಗೆ. ಸೊ ನಮಗೂ ಅವ್ರಿಗೂ ಕಾಂಟ್ಯಾಕ್ಟೇ ಇಲ್ಲ. ನಾನೇ ನನ್ನ ಮಗುನ ನಾನೇ ನೋಡ್ಕೊಂಡು ನಾನೇ ಮಾಡ್ತಾ ಇರೋದೆಲ್ಲ, ಮ್ಯಾನೇಜ್ ಮಾಡ್ತಾ ಇರೋದು. ಸೊ ಏನಂತ ಅಂದ್ರೆ ನನ್ಗೆ ಯಾವ್ದೋ ಒಂದು ಕೆಲಸ ನನ್ನ ಹಸ್ಬೆಂಡ್ ಕೂಡ ಹೆಲ್ಪ್ ಇಲ್ಲ ಅಂತ ಅಂದಾಗ, ನಾನೇ ಕೆಲಸ ಮಾಡ್ಬೇಕು, ನಾನೇ ಅವನನ್ನ ನೋಡ್ಕೊಬೇಕು, ಓದಿಸ್ಬೇಕು ಅಂತ ಬಂದಾಗ ನಾನು ಒಬ್ರ ಹತ್ರ ಕೆಲ್ಸಕ್ಕೆ ಹೋಗಿದೆ ಅಂತ ನಿಜ. ಬಟ್ ಅವ್ರು ಈ ತರ ಎಲ್ಲ ಅವ್ರ ಕಾಂಟ್ಯಾಕ್ಟ್ ಗಳಿದೆ, ಇದು ಇಷ್ಟ ಆಗುತ್ತೆ ಇಷ್ಟ ಅಂತ. ಆಮೇಲೆ ನನ್ಗೆ ಇವಾಗ ಗೊತ್ತಾಗ್ತಿದೆ ಬಿಟ್ಟು ನೀವು ಏನ್ ಗೊತ್ತಾ, ನಿಮ್ಗೆ ಆಯ್ತು ಇಷ್ಟ ಆಯ್ತಲ್ಲ, ನೀವು ಸೀದಾ ಬಂದು ನಿಜ ಹೇಳ್ಬೇಕಿತ್ತು. ನೀವು ಏನಕ್ಕೆ ಇದು ಮಾಡಿದ್ರೆ, ದೊಡ್ಡ ವಿಷಯ ಏನಕ್ಕೆ ಮಾಡಿದ್ರೆ? ಇವಾಗ ಏನಾಗಿದೆ ಗೊತ್ತಾ, ಈಗ ನಾನು ಹೇಳದ್ ಕೇಳಿ. ಇವಾಗ ಏನಾಗಿದೆ ಗೊತ್ತಾ, ಅಲ್ಲಿ ಉಮಾಪತಿ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈ ಮೈಸೂರಲ್ಲಿ ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅಲ್ಲಿ ದರ್ಶನ್ ಸರ್ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇವಾಗ ಯಾರು ಇದರಲ್ಲಿ ನಿಜ, ಯಾರು ಎಷ್ಟು ನಿಜ ಫೈಂಡ್ ಔಟ್ ಮಾಡಕ್ಕೆ, ಯಾರು ಎಷ್ಟು ಖರ್ಚು ಮಾಡಕ್ಕೂ ರೆಡಿ ಇದ್ದಾರೆ. ಓಕೆನಾ? ಈಗ ಅಲ್ಲಿ ಉಮಾಪತಿ ಅವ್ರು ಏನ್ ಮಾಡ್ತಾರೆ, ಅವ್ರು ಹೆಂಗೆ ಪ್ರೆಷರ್ ಆಗ್ತಾರೆ ಅಂತ ಗೊತ್ತಿಲ್ಲ. ದರ್ಶನ್ ಸರ್ ಕೇಸ್ ಅಂತ ಹೇಳಿದ್ಮೇಲೆ ನಿಮ್ಗೆ ಗೊತ್ತು, ಯಾರು ಅದನ್ನು ಲೈಟ್ಲಿ ತಗೊಳ್ಳಲ್ಲ. ನೀವು ಸಿಂಪಲ್ ಆಗಿ ದರ್ಶನ್ ಸರ್ಗೆ ಫೋನ್ ಮಾಡ್ಬಿಟ್ಟು ಫೋನ್ ಮಾಡ್ತೀನಿ. ನಾನು ಫೋನ್ ಮಾಡಿದಕ್ಕೆ ಹರ್ಷ ಅವರೆಲ್ಲ ನಿನ್ನೆ ಬಂದಿದ್ರು, ನೀವು ಬಂದು ನಿಜ ಹೇಳ್ಬಿಡ್ಬೇಕಾಗಿತ್ತು ಏನಿದ್ರು. ಈಗ ನಾನು ಹೇಳೋ ವಿಷಯ ಕೇಳಮ್ಮ. ಈಗ ಇದು ಫೈನಾನ್ಷಿಯಲ್ ಫ್ರಾಡ್ ಅಂತ ಅನ್ನಿಸ್ತಾ ಇದೆ, ಅಥವಾ ನಿಮ್ಮ ಹೆಸರ ಇದು ಮಾಡ್ತಾರೆ, ಅಥವಾ ಸ್ನೇಹ ಸರ್ ಒಂದೇನಂದ್ರೆ ಓಪನ್ ಆಗಿ ಇದು ಹೇಳ್ತೀನಿ. ಈಗ ಆಕ್ಚುಲಿ ಪ್ರೊಡ್ಯೂಸರ್ ಎಲ್ಲ ಹೇಳಿದೆ. ಈಗ ಹರ್ಷ ಅನ್ನೋದು ಹರ್ಷಿತಾ ಅನ್ಕೊಂಡು, ಉಮಾಪತಿ ಅವ್ರ ಹೆಸರು ಉರ್ಮಿಳಾ ಅನ್ಕೊಂಡು, ಏನೋ ಇಬ್ರು ಹುಡುಗಿರು ಕಚ್ಚಾಡ್ತಾರಪ್ಪ ನಂಗೋಸ್ಕರ ಆಹಾ ಬೆಳೆಯ ಖುಷಿ ಇದು ಅಂತ ಅನ್ಕೊಂಡು. ಪೊಸೆಸಿವ್ನೆಸ್ ಏನೂ ಇಲ್ಲ, ರೈಟ್? ಮತ್ತೆ ಸ್ನೇಹಿತರಲ್ಲೂ ಪೊಸೆಸಿವ್ನೆಸ್ ಇರ್ಬೋದು ಸರ್. ಒಂದೇನಾಗುತ್ತೆ, ಯಾವಾಗ ಪೊಸೆಸಿವ್ನೆಸ್ ಬರುತ್ತೆ ಅಲ್ಲಲ್ಲ, ಯಾವಾಗ ಬರುತ್ತೆ ಅನ್ನೋದಕ್ಕೆ ಅಪ್ಪಿ ತಪ್ಪಿ ಇವ್ರನ್ನೆಲ್ಲ ಒಂದ್ ಕಡೆ ಮೂಲೆ ಗುಂಪು ಮಾಡ್ತಾ ಇದೀವಿ, ಇವ್ರನ್ನೆಲ್ಲ ಮೇಲ್ಗಡೆ ಎತ್ಕೊಂಡು ಹಂಗಾದ್ರೆ ಬರುತ್ತೆ. ಹೌದು, ಇಲ್ಲ ಅಂತ ನಾನು ಹೇಳಲ್ಲ ಸರ್. ಎಲ್ಲ ಕಡೆಗೂ ಜೊತೆಗೆ ಇದೀವಲ್ಲ ಸರ್, ಎಲ್ಲ ಕಡೆಗೂ. ಈಗ ಆಕ್ಚುಲಿ ಉಮಾಪತಿ ನಾನು ಆಕ್ಚುಲಿ April 9th ನಾನು ಬಂದಿದ್ದಲ್ಲ, April 9th ಇಂದ ಹಿಡಿದು June 12th ವರೆಗೂ ನಾನು ಮೈಸೂರಲ್ಲೇ ಇದ್ದೆ. ನಾವು ಸೋಷಲ್ಸ್ ಅಲ್ಲಿ ಇದ್ದಾಗಲೂ ನಾನೇ ಕರೀತಾ ಇದ್ದೆ. ಈಗ ಆಕ್ಚುಲಿ ನಮ್ಮ ಸಚ್ಚಿ ಮಂಡ್ಯ ಸಚ್ಚಿ ಬರ ಅಂತಂದ್ಬಿಟ್ಟು ಅವನ್ನೆಲ್ಲ ಕರ್ಸ್ಕೊಂಡು ಅಲ್ಲಿ ಗುಡ್ಡೆ ಹಾಕೊಳ್ತಾ ಇದ್ವಿ, ಇಲ್ಲ ನಮ್ಮ ತೋಟದಲ್ಲಿ ಗುಡ್ಡೆ ಹಾಕೋತಾ ಇದ್ವಿ. ಇದರಲ್ಲಿ ಉಮಾಪತಿಯವರು ಇರ್ತಾ ಇದ್ರು. ಸೊ ಇದ್ರಲ್ಲಿ ಏನಕ್ಕೆ ಈ ಒಮ್ಮನ್ ಪ್ಲಾನ್ ಏನು ನಮ್ಗೆ ಗೊತ್ತಿಲ್ಲ. ಇಲ್ಲ ಈ ಕಡೆ ಉಮಾಪತಿಯವ್ರನ್ನ ಇದು ಮಾಡಿ, ಈ ಕಡೆ ಇವ್ರನ್ನ ಇದು ಮಾಡಿ, ಇಲ್ಲ ಬೇರೆ ಏನಾರು ಇದೆಯಾ ನಮ್ಗೆ ಅದು ಗೊತ್ತಿಲ್ಲ. ಈಗ ಅದು ಇನ್ವೆಸ್ಟಿಗೇಷನ್ ಬರ್ಬೇಕಾದ್ರೆ ಒಂದು ಇದು ಯಾರೋ ಸುಮ್ಮನೆ ಸಣ್ಣ ಪುಟ್ಟವ್ರು ಕಲ್ಲು ಹಿಡಿಯಕ್ಕಂತೂ ಆಗಲ್ಲ. ಇದರಿಂದ ಯಾರೋ ಒಬ್ರು ಇರಬೇಕು. ಇಲ್ಲ ಏನೇ ಬಂದು ನಾನು ಫೇಸ್ ಮಾಡಿಸ್ತೀನಿ, ಮುಂದಕ್ಕೆ ಹೋಗು ಅಂತ ಅಂದ್ಬಿಟ್ಟು. ಅದೇ ಗೊತ್ತಿಲ್ಲ ನಮ್ಗೆ. ಇಲ್ಲ ಬರೀ ಪ್ಯಾನ್ ಕಾರ್ಡ್ ಫೋರ್ಜರಿ ಆಗಿದೆ ಅಂತ ಅಂದ್ಬಿಟ್ಟು ಅದನ್ನೇನು ನೋಡಿಲ್ಲ. ಬಟ್ ಒಂದು ನಾನು ಕೊಟ್ಟಿರೋ ಡಾಕ್ಯುಮೆಂಟ್ಸ್ ಅದನ್ನ ಸ್ಟೇಷನ್ ನಾನು ಕೊಟ್ಬಿಟ್ಟಿದ್ದೀನಿ. ಅದನ್ನ ಅದರಲ್ಲಿ ಏನಾದ್ರೆ ಯಾವುದೂ ಇಲ್ಲ, ನಂದು ಏನೂ ಇಲ್ಲ. ಆಧಾರ್ ಕಾರ್ಡ್ ಒಂದೇ ಆಕ್ಚುಲಿ ಅವಮ್ಮ ಕರೆಕ್ಟ್ ಆಗಿ ಹೇಳ್ತಿರೋದು. ಬಟ್ ಅದನ್ನ ಅದನ್ನ ಆಕ್ಚುಲಿ ಉಮಾಪತಿ ಅವ್ರು ಕಳ್ಸಿರೋದು ಅಂತ ಅವಳೇ ತೋರಿಸಿದ್ದು ಆಧಾರ್ ಕಾರ್ಡು. ಬಟ್ ಹೌದು, ಈಗ ನಾನು ಆಧಾರ್ ಕಾರ್ಡ್ ಏನಕ್ಕೆ, ಈಗ ಸಿನಿಮಾ ಮಾಡ್ತಾ ಇರ್ತೀವಿ, ಫ್ಲೈಟ್ ಬುಕ್ ಆಗ್ಬೋದು, ಇಲ್ಲಾಂದ್ರೆ ಆಕ್ಚುಲಿ ಹೋಟೆಲ್ಗಳು ರೂಮ್ಸ್ಗೋ ಏನಕ್ಕೋ ಕೊಡಲೇಬೇಕು, ಕೊಟ್ಟಿರ್ತೀವಿ. ಅವಳೇನು ಕೇಳಿರೋದು ಇದು ಆಧಾರ್ ಕಾರ್ಡ್ ಅಂತ ಅಂದ್ಬಿಟ್ಟು ಇವ್ರೇನು ಮಾಡಿದ್ರೆ ಇದೇನು ಆಧಾರ್ ಕಾರ್ಡ್ ನಂಬರ್ ಸ್ವಲ್ಪ ಚೆಕ್ ಮಾಡ್ಕೊಂಬಿಟ್ಟು ಇವ್ರು ಕಳ್ಸಿದ್ದಾರೆ ಅಂತ ಇವ್ರು ಹೇಳ್ತಾ ಇದ್ದಾರೆ. ಅವಮ್ಮ ಹೇಳ್ತಾರೆ ಇಲ್ಲ ಉಮಾಪತಿ ಅವರೇ ಕಳ್ಸಿರೋದು ಅಂತ. ಈಗ ಇದನ್ನ ಯಾರ ಹತ್ರ ಕೇಳ್ತೀರಾ? ಆಮೇಲೆ ಹರ್ಷ ಅವ್ರಿಗೆ ಇದರಲ್ಲಿ ಯಾವ್ದ್ರಲ್ಲೂ ಇಲ್ಲ. ಹರ್ಷ ಆಗಲಿ, ರಾಖಿ ಆಗಲಿ, ರಾಕೇಶ್ ಶರ್ಮಾ ಆಗಲಿ ಯಾರೂ ಇಲ್ಲ ಇದರಲ್ಲಿ. ಅದರ್ವೈಸ್ ಆಕ್ಚುಲಿ ಈಗ ನೀವು ಹೇಳೋದು ನಿನ್ನೆ ಮೊನ್ನೆ ಆಗಿದೆ, ನಮ್ಮ ತಲೆಗಳು ಬಿಟ್ಬಿಡ್ತಾ ಇದ್ವಿ. ಬಟ್ ಈಗ ನಮ್ಮ ತಲೆಗಳು ಎಷ್ಟು ಕೆಟ್ಟಿರ್ತದೆ, ಹೆಚ್ಚು ಕಮ್ಮಿ 1 ತಿಂಗಳಿಂದ ಯಾವ್ದು ಸರಿ ಯಾವ್ದು ತಪ್ಪು, ಯಾರು ಏನು ಮೊದಲೇ ಕೆಲಸ ಇಲ್ಲ. ಅದರಲ್ಲಿ ಇದೊಂದು ಕೆಲಸ ಮಾಡ್ಕೊಂಡು ಕುತ್ಕೊಳ್ಳೋದು ನಾವು. ಮಸಿ ಬೆಳೆಯೋದೇನಿದೆ ಸರ್? ಹೋಗ್ಲಿ, ಮಸಿ ಬೆಳೆಯೋದಾದ್ರೆ ಏನಾರು ಮಾಡಿದ್ರೆ ತಾನೇ ಮಸಿ ಬೆಳೆಯೋಕೆ. ಸರ್ ಏನ್ ಪ್ರಾಪರ್ಟಿ ಮಾಡ್ಬಿಟ್ಟಿದ್ದೀನಿ ಅಂತ ಸರ್? ಏನು ಆಕ್ಚುಲಿ ಎಲ್ಲ ಪ್ರಾಪರ್ಟಿ ಮಾರು. ಅರುಣಾ ಕುಮಾರಿ ಅವರ ವಿಚಾರದಲ್ಲಿ ಉಮಾಪತಿ ಅವರು ಎಲ್ಲದರಲ್ಲೂ ಮೊದಲಿರುವಂತದ್ದು. ಅರುಣಾ ಕುಮಾರಿ ಅವರು ನಿಮ್ಮ ಮುಂದೇನು ಉಮಾಪತಿ ಹೆಸರು ಹೇಳಿದ್ದಾರೆ,
ಉಮಾಪತಿ ಹೆಸರು ಅವ್ರು ಹೇಳಿದ್ದಾರೆ. ಹರ್ಷ ಅವ್ರಿಗೆ ಬಟ್ ಒಂದೇನಾಗಿದೆ, ಅದನ್ನೇ ಒಂದ್ಸರಿ ಅವರಲ್ಲಿ ಜಯನಗರ ತಾನೆ, ಅಲ್ಲಿ ಸ್ಟೇಷನ್ಗೆ ಕರೆಸ್ಕೊಂಡಾಗ ಅಲ್ಲಿ ಆಕ್ಚುಲಿ ಇವರಿಬ್ರು ಹೆಸರು ಹೇಳಿದಾಳೆ ಅವಳು. ರಾಕೇಶ್ ಪಾಪಣ್ಣ ಮತ್ತೆ ಹರ್ಷ ಮೇಲಾಂಟ ನಾನು ಕಾರಲ್ಲಿ ಕೂರಿಸ್ಕೊಂಡು ಥ್ರೆಟ್ ಮಾಡಿದ್ರು, ಅದಕ್ಕೋಸ್ಕರ ನಾನು ಹಂಗೆ ಹೇಳ್ಬಿಟ್ಟೆ. ಇದಕ್ಕೇನಂತೀರ ಈಗ? ಅಲ್ಲ ಹೇಳಿ. ಲೇಡಿಯವರ ಪತಿ ಇದ್ರಲ್ಲ ಸರ್, ಹ್ಮ್ ಅವರು ಇಲ್ಲಿ ವರ್ಕರ್, ಹ್ಮ್ ಸೊ ಆ ಆಂಗಲ್ ಅಲ್ಲಿ ಏನಾದ್ರು ನೀವು ಒಂದಷ್ಟು ಇನ್ವೆಸ್ಟಿಗೇಷನ್ ಸರ್ ಪಾಪ ಅದು ಎಲ್ಲ ಮಾಡಾಗೋಯ್ತು ಸರ್. ನಾವು ಎಲ್ಲ ಮಾಡಿದ್ವಿ. ಏನೂ ಇಲ್ಲ ಸರ್ ಪಾಪ ಹೋಯ್ತು. ಅಲ್ಲ, ಯಾಕಂದ್ರೆ ಮಗ ಅವರು ಜಾತಿ ಬಂದು ಓಡಾಡಿದ್ದು ಮಾಡಿದ್ದು ಇಲ್ಲಿಂದ ಲಿಂಕ್ ತಗೊಂಡಿದ್ದೇನಾದ್ರು ಉಂಟಾ? ಬಟ್ ಒಂದೇನಂದ್ರೆ ಶಿ ಹಾಸ್ ಟೋಲ್ಡ್ ನಾನು ಸೋಷಲ್ಸ್ ಬಂದಿದ್ದೀನಿ ಅಂತ. ಯಾವಾಗ 7th ನಾವು ಆಕ್ಚುಲಿ ಸೋಷಲ್ಸ್ ಅಲ್ಲಿ ಇದ್ವಿ ನಾವೆಲ್ಲ. ಹರ್ಷ ಅವ್ರು ಹೇಳಿದೆ ನಾವು ತೋಟಕ್ಕೆ ಹೋಗಿ 5th ನಾವು ತೋಟಕ್ಕೆ ಹೊರಡೋಣ ಅಂತ ಅಂದ್ಬಿಟ್ಟು. ಹರ್ಷ ಏನಂದ್ರು ನಂಗೆ ಸ್ವಲ್ಪ ಕೆಲಸ ಇದೆ ದರ್ಶನ ಮುಗಿಸ್ಕೊಂಡ್ ಬರ್ತೀನಿ. 6th ಮಧ್ಯಾಹ್ನ ಹರ್ಷ ಅವ್ರು ಬಂದವ್ರೆ. ಎಲ್ಲಿಗೆ? ತೋಟಕ್ಕೆ. ಬಂದಿಲ್ಲ. 6th ನಿಮಗೆ ಫೋನ್ ಬಂದಿದ್ದು. 7th ಇವ್ರು ತೋಟಕ್ಕೆ ಬಂದ್ರು. 7th ಅವ್ರು ಆಕ್ಚುಲಿ ಏನು ಯೂನಿಯನ್, ಮೈಸೂರು ಯೂನಿಯನ್ಗೆ ಒಳಗಡೆ ಬಂದು ಹೋಗಿರೋ. ನಾನು ಬಂದೋಗಿದ್ದೀನಿ ನಿಮ್ಗೆ ಇದಕ್ಕೂ ಅಂತಂದು. ಯಾವಾಗ ಬಂದು ಹೋದ್ರು ಇವರು? ತೆಗೆದ್ರೆ CCTV ಕ್ಯಾಮ್ರಾದಲ್ಲಿ ಆ 3 ಜನ ಇದ್ದಾರೆ. ಯಾರು? ಅವರು ಅರುಣಾ ಕುಮಾರಿ ಅವರು, ಏನು ಮಧುಕೇಶು ಮತ್ತು ಇವರು. 3 ಜನ. ಸಾಮಾನ್ಯ ಮುಖ್ಯವಾದ ವಿಚಾರ ಏನು ಅಂತಂದ್ರೆ, ಒಂದ್ ಕಡೆ ಅರುಣ್ ಕುಮಾರಿ ಬ್ಯಾಂಕ್ ಮ್ಯಾನೇಜರ್ ಅಲ್ಲ ಅನ್ನುವಂಥದ್ದು ನಿಮ್ಗೆ ಚೆಕ್ ಮಾಡ್ಕೊಂಡಾಗ ಗೊತ್ತಾಗಿದೆ. ಸರ್ ಚೆಕ್ ಅಲ್ಲ, ಅವ್ರಿಗೆ ಸೆಕೆಂಡ್ PUC ಯಾರು ಕೊಡ್ತಾರೆ ಸರ್? ಅಲ್ಲ, ಅದು ನಿಮ್ಗೆ ಗೊತ್ತಾಗಿದೆ. ಅವರು ರೆಗ್ಯುಲರ್ ಆಗಿ ಉಮಾಪತಿ ಅಂತ ಹೇಳ್ತಿದ್ದಾರೆ. ಉಮಾಪತಿ ಕೂಡ ಒಂದಷ್ಟು ನಿಮ್ಮ ಆಧಾರ್ ಕಾರ್ಡ್ ಸೇರಿದಂಗೆ ಒಂದಷ್ಟು ಅವ್ರ ಜೊತೆ ಚಾಟ್ ಮಾಡಿದ್ದೆಲ್ಲ ಈಗ ನೀವು ತೋರಿಸ್ತಾ ಇದ್ದಾರೆ. ಅವರಿಬ್ರು ಒಟ್ಟಿಗೆ ಪ್ಲಾನ್ ಮಾಡ್ಕೊಂಡು ನಿಮ್ಮನ್ನ ಯಾಮಾಗ್ತಿದ್ದಾರೆ ಅಂತ ಈ ಕ್ಷಣಕ್ಕೆ ನಿಮ್ಗೆ ಅನಿಸ್ತಿಲ್ಲ? ಒಂದು ಹಂಗ್ ಬ್ಲೇಮ್ ಮಾಡೋದಾಗಿದ್ರೆ ಯಾವತ್ತೂ ಮಾಡ್ಬಿಡ್ತಿದ್ವಿ ಸರ್. ಈಗ ನಾನು ಉಮಾಪತಿಯವರು ಹೇಳಿದ್ದೀನಿ, ನಿರ್ಮಾಪಕರೇ ಇಷ್ಟೈತೆ, ಇಷ್ಟು ನಿಮ್ಮ ಮೇಲೆ ಬಂದೈತೆ, ನೀವು ಪ್ರೂವ್ ಮಾಡ್ಕೊಳ್ಳಿ, ನೀವಾ ಹೇಳ್ಬಿಡಿ. ಅವ್ರೇನು ಹೇಳೋದು, ಬಸ್ ನಿಮ್ಮ ಸ್ನೇಹ ಸಂಪಾದನೆ ಮಾಡಕ್ಕೆ ನಾನು ಇಷ್ಟು ಕಷ್ಟಪಟ್ಟಿದ್ದೀನಿ, ಕಳ್ಕೊಳಕ್ಕೆ ನಾನು ಇಷ್ಟಪಡ್ತೀನಾ? ಹೋಗ್ಲಿ, ಏನಾರು ಆ್ಯಕ್ಚುಲಿ ಸಿನಿಮಾ ಫ್ಲಾಪ್ ಆಗೋಯ್ತು, ಇನ್ನೊಂದು ಆಗೋಯ್ತು, ಮತ್ತೊಂದು ಆಗೋಯ್ತು ಅಂದ್ರೆ ಹೌದಪ್ಪ ಏನೋ ದ್ವೇಷ ಇರ್ಬೋದು ಅಂತ. ಆಮೇಲೆ ಮೊನ್ನೆನೂ ಈಗ ಒಂದು ಸ್ವಲ್ಪ ದಿನ ಅದು ನ್ಯೂಸ್ ಬರ್ತಾ ಇದೆ ನನಗೆ. ಆ್ಯಕ್ಚುಲಿ ರಾಬರ್ಟ್ ಇಟ್ಟಾಯಿತು, ನನಗೆ ಎಕ್ಸ್ಟ್ರಾ ಕಾಸು ಕೊಡು ಅಂತ ಕೇಳಿದೆ ಅಂದ್ಬಿಟ್ಟು. ಕೊಡೋ ಕಾಸು ನಮಗೆ ಕೊಟ್ಬಿಟ್ರೆ ತುಂಬ ಇದು ನಮಗೆ ಆ್ಯಕ್ಚುಲಿ. ಆಮೇಲೆ ಸಿನಿಮಾ ಒಬ್ಬ ನಿರ್ಮಾಪಕ ದುಡ್ಡು ಮಾಡೋದನ್ನು ಕೇಳೋಕೆ ಖುಷಿ ಪಡೋನೇ ನಾನು. ಇರಿ ಏನಾಗುತ್ತೆ, ಈಗ ಎಲ್ಲ ಕಡೆ ಅದೊಂದು ನ್ಯೂಸ್ ಬರ್ತಾ ಇದೆ. ಅದು ಏನು, ನಾನ್ ಫಿಲ್ಮಿ ಪೀಪಲ್. ಸೊ ಅವಾಗ ಏನಂದ್ರು, ಇದನ್ನೇ ನೆನೆ ನಾನು ಮಾತಾಡಿದೆ, ಹಿಂಗೆ ಬರ್ತಾ ಇದೆ ನೋಡ್ರಿ. ಆ್ಯಕ್ಚುಲಿ ಧೀರಜ್ ಅವರೇ ನನ್ಗೆ ಹೇಳಿದ್ರು ಒಬ್ರು, ಅರ್ಚಿ ನಂಬರ್ ನಿಮ್ಮ ಹತ್ರ ಇದೆ, ರಾಕೇಶ್ ನಂಬರ್ ಇದೆ, ನಾಗೂ ನಂಬರ್ ಇದೆ. ಫಸ್ಟ್ ನನಗೆ ಹೇಳಕ್ ಮುಂಚೆನೆ ಏನಪ್ಪ ಹಿಂಗೆ ಮಾಡಿದ್ರ, ಸ್ವಲ್ಪ ಹೌದಾ ನಿಜಾನ ತಪ್ಪ ಏನಂತ ಕೇಳ್ಕೊಳ್ಬೋದಾಗಿತ್ತಲ್ಲ. ರೈಟ್? ಅದೇ ಅವ್ರು ಹೇಳ್ತಾರೆ, ನಂದು ಏನಿಲ್ಲ ಇದರಲ್ಲಿ ಅಂತ ಅವ್ರು ಹೇಳ್ತಾ ಇರೋದು. ಸರ್, ಈಗ ಅರುಣಾ ಕುಮಾರಿ ಅವರನ್ನ ಉಮಾಪತಿ ಅವರು ಯಾವ ರೀತಿ ಸಂಪರ್ಕಿಸಿದ್ರು, ಎಲ್ಲಿ ಅವ್ರ ಪರಿಚಯ ಆಯ್ತು, ಸೊ ಹೇಗೆ ಅನ್ನೋದು ಯಾರು ಮಾಹಿತಿ ಉಮಾಪತಿ ಅವರು ಹೇಳಿದಾರೆ? ಸೊ ಉಮಾಪತಿ ನನಗೆ ಹೇಳಿದ್ದು, ನಮ್ಮ ದೀಪ್ ಅಂತ ನಮ್ಮ ಅಣ್ಣ ಇದ್ದಾರೆ, ದೀಪ್ ಅಂತ ಅವ್ರಿಗೆ ಬ್ರದರ್ ಆಕ್ಚುಲಿ, ಅವರು ಫೈನಾನ್ಸ್ ಎಲ್ಲ ಮಾಡ್ತಾ ಇರ್ತಾರೆ ದೀಪಕ್ ಅಂತ ಹೇಳಿ. ಅವ್ರ ಕಡೆಯಿಂದ ಗೊತ್ತಾಗಿದ್ದು, ಯಾರೋ ಆಡಿಟ್ರು ಅಂತಂದ್ಬಿಟ್ಟು ಹೇಳಿದ್ರು. ಈಗ ದರ್ಶನ ಹೆಸರು ಬಂತಲ್ಲ, ಉಮಾ ಸ್ವಲ್ಪ ನೋಡು ಅಂತ ಹೇಳಿದ್ರು, ನಾನು ಅದಕ್ಕೆ ಕರ್ಕೊಂಡ್ಬಂದೆ. ನಿನ್ನೆ ಅವ್ರು ಹೇಳೋ ಪ್ರಕಾರವಾಗಿ ಉಮಾಪತಿ ಅವರು ನನಗೆ ಫೋನ್ ಮಾಡಿದ್ರು, ಲೋನ್ ಕೊಡ್ತೀನಿ ಅಂತೇಳಿ. ನಾನು ಆಗ ಕಾಂಟ್ಯಾಕ್ಟ್ ಮಾಡಿದೆ, ಅವಳು ನಿನ್ನೆಲ್ಲ ನನಗೆ ಗೊತ್ತಿಲ್ಲ ಅಂತೇಳಿ ನಿನ್ನೆ ನಮಗೆ ಬೈಟಲ್ಲಿ ಹೇಳಿದ್ರು. ಹೌದು ಸರ್, ಅದೇ ಇದೇ ವಿಚಾರಕ್ಕೆ ಅದನ್ನ ಪ್ರೂಫ್ ಕೊಟ್ಟಿರೋದು. 3 ತಿಂಗಳ ಹಿಂದೆಯಿಂದ ಅವ್ರು ಟಚ್ ಅಲ್ಲಿ ಇದ್ದಾರೆ ಅಂತ. ಇನ್ನೊಂದು ವಿಚಾರ, ನಿಮ್ಮ ರಾಕೇಶ್ ಅವ್ರಿಗಾಗಲಿ ಹರ್ಷ ಅವ್ರಿಗಾಗಲಿ ಅವ್ರ ಜೊತೆಗೆ ಇವ್ರು ಫ್ರೆಂಡ್ಶಿಪ್ ಸರ್. ಸರ್ ಇವ್ರು ಬಂದಲ್ಲಿ ನಮ್ಮಲ್ಲಿ ಹೆಂಗೆ ಅಂತಂದ್ರೆ ಹೇಳ್ತೀನಿ ಕೇಳಿ ಸರ್, ನಮ್ಮಲ್ಲಿ ಒಂದು ರೂಲ್ ನಾವು ಯಾವಾಗಲೂ ಮಾಡ್ಕೊಂಡ್ ಬರ್ತೀವಿ. ನಮ್ಗೆ ಯಾರಿಂದ ಪರಿಚಯನೋ ಅವ್ರ ಮುಖಾಂತರ ಅವ್ರು ನಮ್ಮ ಹತ್ರ ಬರಬೇಕು. ಸೊ ಈಗ ಆಕ್ಚುಲಿ ರಾಕಿ ನಂಗೆ ತುಂಬಾ ಕ್ಲೋಸ್. ರಾಕಿಗೆ ಫೋನ್ ಮಾಡೋದೇನೋ, ಇವತ್ತು ಅಮ್ಮ ಏನು ಅಡುಗೆ ಮಾಡೋರು, ಏನು ಕಳಿಸ್ದೆ ಮನೆಗೆ, ಇಲ್ಲಿ ನಾನು ಇದ್ದೀನಿ ಅಂತ. ಅದೇ ರಾಕಿ ಏನಾದ್ರು ಸಮಥಿಂಗ್, ಈಗ ಯಾವ್ದಾರೊಂದೊಂದು ಆಕ್ಚುಲಿ ಏನೋ ಕ್ಯಾನ್ವಾಸಿಗೆ ಬರಬೇಕು, ಇನ್ನೊಂದು ಮಾಡಬೇಕು, ರಾಕಿ ನಂಗೆ ಡೈರೆಕ್ಟಾಗಿ ಫೋನ್ ಮಾಡೋದೇ ಇಲ್ಲ. ರಾಕಿ ನಾಗುಗೆ ಫೋನ್ ಮಾಡಿ, ನಾಗುವಿಂದ ನನಗೆ ಮ್ಯಾಟ್ರ್ ಬರುತ್ತೆ. ಅರ್ಥ ಆಯ್ತಾ ನಿಮ್ಗೆ ಹೇಳ್ತಿರೋದು? ಹಾಗೇನೆ ಇಲ್ಲೆಲ್ಲರೂ ನಮ್ಮಲ್ಲಿ ಅದೊಂದು ಸರ್ಕಲ್ ಹಂಗೆ ಇಟ್ಕೊಂಡಿದೀವಿ. ಏನಂತಂದ್ರೆ ಏನಾರು ಈ ತರ ಮ್ಯಾಟ್ರ್ ಕ್ಲೀನಾಗಿ ಅಲ್ಲಿಂದ ಹೋಗಿ ಅಲ್ಲಿಂದಾನೆ ಬರಬೇಕು ಸರ್. ಇವ್ರು ಯಾರು ಅವ್ರಿಗೆ ಫೋನ್ ಮಾಡಲ್ಲ, ಅವ್ರು ಯಾರು ಇವ್ರು ಫೋನ್ ಮಾಡಲ್ಲ ಸರ್. ಈಗ ಉಮಾಪತಿ ಮತ್ತೆ ತಮ್ಮ ನಡುವೆ ಏನಾದ್ರು ವೈಮನಸ್ಸ ಆಯ್ತು? ಯಾಕಂದ್ರೆ ವಾರಣಾಸಿ ಹೋದಾಗ ಒಂದು ಚಿಕ್ಕ ವಿಚಾರವಾಗಿ ಏನಾದ್ರು ಕ್ರಾಶ್ ಆಯ್ತು ಅಂತ ಹೇಳ್ತಾ ಇದ್ದಾರೆ ಸರ್ ಸಿನಿಮಾದಲ್ಲಿ 108 ಗಲಾಟೆಗಳು ಬರ್ತಾವೆ ಸರ್. ಅಲ್ಲಲ್ಲ, ಸಿನಿಮಾದಲ್ಲಿ 108 ಗಲಾಟೆ. ಏನಕ್ಕೆ ಆ ಗಲಾಟೆ ಇವತ್ತಿಗೂ ಹೇಳ್ತೀನಿ ಕೇಳ್ರಿ. ಒಂದು ಸಣ್ಣ ಮ್ಯಾಟ್ರು, ಆಕ್ಚುಲಿ ಒಡೆ ಆಡಿಯೋ ರೈಟ್ಸ್ ಸೇಲ್ ಆಗಿರಲಿಲ್ಲ. ಒಡಿಯೋ ಆಡಿಯೋ ರೈಟ್ ಸೇಲ್ ಆಗಿಲ್ಲ. ನಾನು ಯೂಶಲಿ ಯಾವನೇ ಆಗಲಿ, ನಾನು ಫಸ್ಟ್ ಈ ಸಿನಿಮಾ ವ್ಯಾಪಾರ ಮುಗಿದಂಗೆ ಯಾವನು ವ್ಯಾಪಾರಕ್ಕೆ ಓಪನ್ ಮಾಡಂಗಿಲ್ಲ ಅಂತ. ಬಟ್ ರಾಬರ್ಟ್ ಆಡಿಯೋ ರೈಟ್ಸ್ ಮಾರ್ಬಿಟ್ಟಿದ್ರು, ಒಂದು ದೊಡ್ಡ ಮೊಟ್ಟಕ್ಕೆ ಮಾರಿದ್ರು. ನಿಮಗೆಲ್ಲ ಗೊತ್ತಾದ ದೊಡ್ಡ ನ್ಯೂಸ್ ಆಯ್ತದು. ನಾನು ಇಟ್ಕೊಂಡಿದ್ದೇನು, ಈ ಸಿನಿಮಾ ನಂದು ವ್ಯಾಪಾರ ಆಗಿಲ್ಲ, ಅದೇಂಗೆ ವ್ಯಾಪಾರ ಮಾಡಿದ್ರಿ? ಇದು ನಾನು ಕೇಳಬೇಕಾ ಕೇಳಬಾರ್ದ? ಯಾರೇ ಆಗಲಿ, ನಮ್ಮ ಅಪ್ಪನೇ ನಿಂತು ಮಾಡಿದ್ರು ವ್ಯವಹಾರ, ನಾನು ಮಾಡೋದು ಹಿಂಗೇನೆ. ನಂದು ಇನ್ನೊಂದು ಸಿನಿಮಾ ವ್ಯಾಪಾರ ಆಗದೆ ನೀವು ಹೆಂಗೆ ವ್ಯಾಪಾರ ಮಾಡಿದ್ರಿ?
ಸೊ ಅದಕ್ಕೊಂದು ಗಲಾಟೆ ಆಗಿದೆ. ಅದು ಕಾಮನ್ ಅಲ್ಲ ಅದು. ಅಲ್ಲ ಅದೇನಾದ್ರೂ ಇಲ್ಲಿಗೆ ಲಿಂಕ್ ಸರ್ ಅದು ಸಿನಿಮಾ ಮುಗಿದ್ಮೇಲೆ ಆಕ್ಚುಲಿ ಅದ್ರದ್ದು ಮಾತು ಬರಲ್ಲ. ಹೇಳ್ದಂಗೆ ಯಾರು ಬಿಸ್ನೆಸ್ ಅವ್ರವ್ರದ್ದು ಒಂದಲ್ಲ. ಹೌದು. ಸೊ ಯಾವುದೇ ಅವರ ಹೋಟೆಲ್ ಬಿಸ್ನೆಸ್ ಇಲ್ಲ, ಪ್ರೊಡ್ಯೂಸರ್ಸ್ ಅಲ್ಲ, ಏನು ಅಲ್ಲ, ಎಲ್ಲ ಸ್ನೇಹಿತರೆ. ಮತ್ತೆ ಒಂದು ಮೋಟಿವೇಶನ್ ಇರಲೇಬೇಕು. ಸೊ ಏನಾದ್ರು ಹೆಣ್ಮಕ್ಳು ಅದನ್ನೇ ಹೇಳಿದ್ರೆ ಹೆಣ್ಮಕ್ಳಾಗಿ ನಾನು ಖುಷಿ ಪಡ್ತಾ ಇದೆ ಅಂತ. ಅಲ್ಲ ಏನಾದ್ರು ಇದ್ಕೊಳ್ಳಿ, ಚೆನ್ನಾಗಿರೋದಲ್ಲ ಹೋಗ್ಲಿ. ಸರ್ ಈಗ ಟೈಮ್ ಎಷ್ಟು ಸರ್ ನಾನು ಬಂದಿದ್ದು ಅಲ್ವಾ ಸರ್? 1 ಗಂಟೆ ಆಗಿರ್ಬೋದು, ಹೋಗ್ಲಿ ಒಂದು ಅರ್ಧ ಗಂಟೆ. ಆಕ್ಚುಲಿ 12 ಗಂಟೆ 12:52 ಬರ್ತಾ ನಾನು ಫೋನ್ ಮಾತಾಡ್ಕೊಂಡಿದ್ದೀನಿ. ನೋಡಿ ನಿರ್ಮಾಪಕರೇ ಹಿಂಗಿದೆ ಬಾಸ್, ನನಗೆ ಇನ್ನೊಂದು 2 ಟೈಮ್ ಕೊಡಿ, ನಾನು ಇದೆಲ್ಲ ಮಾಡಿ ನೀವು ಅದು ಮಾಡಿ ಅಲ್ಲಿ. ಯಾಕಂದ್ರೆ ಒಂದು ಏನಾಗುತ್ತೆ ಇದ್ರಲ್ಲಿ ಏನಿಗೆ ಬಂದಿದ್ದು ಅಂತಂದ್ರೆ ನಿನ್ನೆಯಿಂದ ಆಕ್ಚುಲಿ ಹರ್ಷವರಮ್ಮ ಪ್ಯಾನಿಕ್ಕು ಏನಾಗುತ್ತೆ ಅವ್ರಿಗೆಲ್ಲ ಇದು ಏನು ಇದೇ ಇಲ್ಲ. ನೋಡಿದ್ರೆ ಸೋಷಲ್ಸು ಅದು ಬರ್ತಾ ಇದೆ ಇದು ಬರ್ತಾ ಇದೆ ಅಂದಾಗ ಪಾಪ ಎಲ್ಲರೂ ಪ್ಯಾನಿಕ್ ಆಗೇ ಆಗ್ತಾರೆ. ಈಗ ಇವ್ರ ಮೇಲಂತೂ ಯಾವುದೇ ಡೌಟ್ ಇಲ್ಲ. ಅದು ನಿನ್ನೆ ಎಲ್ಲ ಫುಲ್ ಕೇಳ್ ಅಮ್ಮ ಮಾಡಿಬಿಟ್ಟಿದ್ದಾರೆ. ಈಗ ಉಮಾಪತಿ ಅವ್ರ ಮೇಲೆ ಆಕ್ಚುಲಿ ಅಮ್ಮನೂ ಬ್ಲೇಮಿಂಗ್ ಮಾಡ್ತಾ ಇರೋದು. ನಾನು ಉಮಾಪತಿ ಅವ್ರ ಮೇಲೂ ಡೌಟ್ ಪಡ್ತಾ ಇಲ್ಲ. ಇದು ಹಿಂದ್ಗಡೆ ಇನ್ನೊಬ್ರು ಯಾರೋ ಇದ್ದಾರೆ ಒಂದು ಸಮಥಿಂಗ್. ಯಾಕಂದ್ರೆ ಒಂದು ಯಾವತ್ತು ಹಿಂಗ್ ಅನ್ಕೊಂಡು ನಾವು ಯೋಚನೆ ಮಾಡೋದು ಇಲ್ಲ. ನಾನೇ 3 ಆಪ್ಷನ್ ಉಮಾಪತಿ ಕೊಟ್ಟಿದ್ದೀನಿ. ಈ ಕಡೆ ನೋಡಿ ಈ ಕಡೆ ನೋಡಿ ಆಮೇಲೆ ಇದು ನೋಡ್ಕೊಳ್ಳಿ, ಇಲ್ಲ ನೀವು ಮಿಕಾನಾ ಸರಿ ಯಾರೋ ಇದ್ದಾರೆ ಅನ್ನೋ ಸ್ಪಷ್ಟ ಅನ್ನೋದಕ್ಕೆ ಒಂದೇನಾಗುತ್ತೆ, ಯಾರು ಈ ತರ ಬಂದು ನಮ್ಮ ಹತ್ರ ಕಲ್ಲಂತೂ ಹೊಡಿಯಲ್ಲ. ಇಲ್ಲ ಪಬ್ಲಿಸಿಟಿಗೆ ಒಮ್ಮೆನಾರು ಪಬ್ಲಿಸಿಟಿಗೆ ಬಂದ್ರು ಈ ತರ ಕಲ್ಲಂತೂ ಹೊಡ್ಕೊಂಡ್ ಬರಲ್ಲ. ಯಾಕೆ ನೀವೇ ಆಗಿರ್ಬೋದು ಸರ್? ಈಗ ಹೇಳಲ್ಲ ನಾನು, ನೀವು ಮೀಡಿಯಾದವರ ಮಾತ್ರ ಒಂದೊಂದ್ಸಲಿ ಸರಿ ಇರಲ್ಲ, ನೀವೇ ಮಾಡಿರ್ಬೋದಲ್ಲ ಸರ್? ಅದನ್ನೇ ಯಾವತ್ತೂ ಅಷ್ಟೇ ನೋಡಿ. ಅದಕ್ಕೆ ಪ್ರಶ್ನೆಗಳನ್ನ ಕರೆಕ್ಟಾಗಿ ಕೇಳಿ. ಅವ್ರು ಹೇಳಿದ್ರೆ ನಂಗೆ ಒಂದು 2 days ಟೈಮ್ ಕೊಡಿ ಸರ್, ನಾನೆಲ್ಲ ತೆಗಿಸ್ತೀನಿ. ತಗ್ಸಿ ನೀವು. ಈಗ ನಾವಿಷ್ಟು ತಗ್ಸಿದೀವಿ, ನೀವು ತಗ್ಸಿ. ಇದರಿಂದ ಇನ್ನೊಂದೇನೋ ಇರಬೇಕು, ಹುಡುಕ್ರಿ ಅದನ್ನ. ಉಮಾಪತಿ ಅವರೇ, ಉಮಾಪತಿ. ಸರ್ ಈಗ ನಾನು ಹೇಳ್ತಾ ಇದ್ದೀನಲ್ಲ, ಇಷ್ಟೋದ್ರ ಮೇಲೆ ಇಷ್ಟು ಕೇಳಿದ್ಮೇಲೆ ನಿಮ್ಗೆ ಅನ್ಸುತ್ತೆ ಉಮಾಪತಿ ಮೇಲೆ ಡೌಟ್ ಬರುತ್ತೆ. ನಾನು ಆಕ್ಚುಲಿ ಅದನ್ನು ಹೇಳ್ತೇನೆ, ಉಮಾಪತಿ ನೀವು ಹುಡ್ಕೊಳ್ರಿ. 101% ಸರ್, 101% ಕಾನೂನು ಕ್ರಮಗಳು ಕೈಗೊಳ್ಳೇಗೊಳ್ತೀವಿ ಸರ್. ಅಲ್ಲ ಅಲ್ಲಲ್ಲ ಬ್ರೈಬು ಆಕ್ಚುಲಿ ಇದು ರಾಕೇಶ್ ಶರ್ಮಾ ಬ್ರೈಬ್ ಕೊಡ್ತೀನಿ ನಾನು 25 ಏನೋ 47 ಲಕ್ಷ ನಿಮಗೆ. ನೀವು 25 ಕೋಟಿ ಲೋನ್ ಸ್ಯಾಂಕ್ಷನ್ ಮಾಡಿಕೊಟ್ರೆ ನಿಮಗೆ ಬ್ರೈಬ್ ನಾನು ಕೊಡೋದು ಅಂತ ಅಂದ್ಬಿಟ್ಟು ಇಲ್ಲ. ಸರ್ ಅದೇ ಗೊತ್ತಿಲ್ವಲ್ಲ ಈಗ ಸರ್. ಒಂದು ಹೇಳ್ತೀನಿ ಸರ್, ಬೇಜಾರು ಮಾಡ್ಕೋಬೇಡಿ. ಯೂಶಲಿ ನನ್ನ ಹತ್ರ ಯಾರೇ ಏನೇ ಒಬ್ರು ಕರ್ಕೊಂಡ್ ಬರ್ಬೇಕಾದ್ರೆ ಇಲ್ಲ ಹೋಗ್ಲಿ, ನೀವು ಇಷ್ಟು ಜನ ಇದ್ರ ಸರ್, ಒಬ್ರ ಹತ್ರ ನನ್ನ ನಂಬರ್ ತೋರಿಸಿ ಸರ್. ಈಗ ಮೀಡಿಯಾದವ್ರು ದರ್ಶನ ಹಿಡಿಬೇಕಂದ್ರೆ ಎಷ್ಟು ಕಷ್ಟಪಡ್ತೀರಾ ಸರ್? ನನ್ನೊಂದು ಸರ್ಕಲ್ ಬಿಟ್ಟು ನನ್ನ ಹತ್ರ ಯಾರು ಕರ್ಕೊಂಡ್ ಬರ್ಬೇಕಾದ್ರೆ ಅವ್ರು 100 ಸಲ ಅವ್ರು ಸ್ಕೂಟ್ನಿ ಮಾಡ್ಕೊಳ್ತಾರೆ ಸರ್ ಅವ್ರನ್ನ. ಯಾಕಂದ್ರೆ ಇದೆಲ್ಲ ಮೊದಲು ತುಂಬಾ ಇನ್ಸಿಡೆಂಟ್ಗಳು ನಡೆದಿದೆ ನಮ್ಮಲ್ಲೂ, ಇಲ್ಲ ಅಂತಲ್ಲ. ನಾನು ಆಕ್ಚುಲಿ ಅವಾಗಿಂದ ಒಂದು ರೂಲ್ ಆಗ್ದಪ್ಪ, ನೀವು ಯಾರನ್ನೇ ಕರ್ಕೊಂಡ್ಬರ್ತೀರಾ ಕರ್ಕೊಂಬನ್ನಿ, ಗೇಟ್ ಆಚೆ ನಿಲ್ಲಿಸಿ ಮಾತಾಡಿಸಿ ಹಂಗೆ ಕಳಿಸ್ಬಿಡಿ, ಒಳಗಡೆ ಮಾತ್ರ ಎಂಟ್ರಿ ಇಲ್ಲ ಅಂತ ಅಂದ್ಬಿಟ್ಟು ನೀವು ಬನ್ನಿ ಒಳಗಡೆ. ಇಲ್ಲ ನೋ. ಗೊತ್ತಿಲ್ಲ ಸರ್, ಹೋಗುತ್ತೆ ಸರ್. 101% ಎನ್ಕ್ವೈರಿ ಆಗ್ಬೇಕು ಸರ್. ಒಂದೇನಾಗುತ್ತೆ ಇಲ್ಲಿ ಆಕ್ಚುಲಿ ಮನ್ಸ್ಗಳು ಹೊಡೆದೋದ್ರೆ ಒಂದ್ಸಲಿ ಹೊಡೆದೋದ್ರೆ ಮುಗೀತು ಸರ್. ಇಷ್ಟು ವರ್ಷ ನಾವು ಮಾಡ್ಕೊಂಬಂದಿದ್ದು ಈಗೇನು ಸರ್, ಎಲ್ಲ 40 ಮೇಲೆ ಇದೀವಿ ನಾವೆಲ್ಲ. ಇನ್ನು ಹಬ್ಬ ಅಂದ್ರೆ ಇನ್ನೊಂದು 15 ವರ್ಷ ಆದ್ಮೇಲೆ ಎಲ್ರಿಗೂ ಇನ್ನೂ ಜಾಸ್ತಿ ಬಿಳಿ ಕೂದಲು ಕೈಗೆಲ್ಲ ಆಗಲ್ಲ. ಅವಾಗ ಕೂತ್ಕೊಂಡು ನನ್ನ ಕೈಯಲ್ಲಿ ಒಂದು ಗ್ಲಾಸ್ ಇಟ್ಕೊಂಡು ಅವತ್ತು ಹಂಗೆ ಮಾಡಿದ್ವಿ ಕಣ ಹಿಂಗೆ ಮಾಡಿ ಇದೊಂದು ಇದ್ರೆ ತಾನೆ ಆಕ್ಚುಲಿ. ಯಾವತ್ತು ನನಗೆ ಇವತ್ತಿಗೂ ನಾನು ಆಕ್ಚುಲಿ ನಮ್ಮ ಅಪ್ಪಾಜಿನ ತುಂಬಾ ನೆನೆಸ್ಕೊಳ್ತೀನಿ. ಅವ್ರು ಹೇಳೋರು, ಲೇ ಮಗ ಆಕ್ಚುಲಿ ವಯಸ್ಸಾದ್ಮೇಲೆ ಮುಗ್ದಲ್ಲಿ ಒಂದು ನಗು ಇರಬೇಕಂತೆ. ಅವಾಗ ಇನ್ನೂ ಆಕ್ಚುಲಿ ಅವಾಗ ಮೋಸ್ಟ್ಲಿ ಕೈಕಾಲು ಬಿದ್ದೋಗಿರುತ್ತೋ, ಎಲ್ಲ ಮೂಲೆಯಲ್ಲಿ ಬಿದ್ದಿರ್ತೀವೋ ಗೊತ್ತಿಲ್ಲ. ಈ ಕಡೆ ಯಾರೋ ಸೊಸೆ ಬಂದಿರ್ತಾಳೋ, ಅವಳು ಕಯಪ್ಪ ಅಂತ ಇರ್ತಾಳೋ, ಯಾವನ್ ಏನಂತ ಅರ್ಥನೋ ಗೊತ್ತಿಲ್ಲ. ಇಷ್ಟು ನಡುವೆಲಿ ಅವತ್ತೊಂದು ಈ ಥರ ಗಲಾಟೆ ಮಾಡಿದ್ವಿ ಕಣ, ಸಗದಾಯ್ತು ಕಣ ಹಿಂಗೆ ಅಂದಾಗ ಮುಗ್ದಲ್ಲಿ ನಗು ಬರುತ್ತಂತೆ. ಹಂಗೆ ಇಟ್ಕೋಬೇಕಂತೆ ಲೈಫ್. ಇದು ಆಕ್ಚುಲಿ ಅಂಬರೀಷ್ ಅಪ್ಪಾಜಿ ಅವ್ರು ನಮ್ಗೆ ಯಾವಾಗಲೂ ಹೇಳ್ಕೊಡ್ತಾ ಇದ್ವಿ ಒಂದು ಮಾತಿದು. ಅಲ್ಲ ಬೇರೆ ತನಿಖೆ ಏನಾಗ್ತದೆ ಈಗ ಸರ್? ಈಗ ಆಲ್ರೆಡಿ ಈಗ ಅಯ್ಯೋಯ್ಯೋ ಸರ್, ನೀವ್ ಹೇಳೋದು ಅಯ್ಯೋಯ್ಯೋ ಸರ್. ಒಂದೇನಾಗುತ್ತೆ, ಇದೇನು ಅಷ್ಟ್ರೊಳಗೆಲ್ಲ ಈಗ ಒಂದು ಯಾರು ಮಾಡ್ತಾರೋ ನಾವು ಕೆಲವು ಕಡೆ ನಮ್ಮ ಕೆಲಸ ನಾವು ಮಾಡ್ತಾ ಇದೀವಿ ಸರ್. ನಾವು ಇಲ್ಲಿ ಯಾರು ಕೈ ಕಟ್ಕೊಂಡು ಕೂತಿಲ್ಲ.
ಆಮೇಲೆ ಒಂದೇನಂದ್ರೆ ಇದು ಯಾರೇ ಮಾಡಿದ್ರು ಕೂಡ ಇಟ್ ಶುಡ್ ಬಿ ಹ್ಯಾವ್ ಅ ಲೆಸನ್ ಟು ದೆಮ್. ಹೋಗಿ ಇದನ್ನ ಟಚ್ ಮಾಡ್ಬಿಟ್ವಲ್ಲ ಯಾವುದು ಅಂತ ಅಂದ್ಬಿಟ್ಟು ಒಂದು ಮಾತ್ರ ಸರ್. ಒಂದೇನಂದ್ರೆ ನಾನು ಯಾವುದೇ ಕಾರಣಕ್ಕೂ ಯಾವುದೇ ಮ್ಯಾಟರ್ನ ಅರ್ಧಕ್ಕೆ ಬಿಡೋಣಲ್ಲ ಸರ್. ಅದೇ ನಿಮ್ಗೆ ಹೇಳಿದೆ ಗೊತ್ತಾ, ನಾನು ರೆಕ್ಕೆ ಪುಕ್ಕಲ್ಲ ಸರ್ ತಲೆ ಕಡಿಯೋದು ಅಂತ. ಅಲ್ಲ, ಈಗ ವಂಚನೆ ಆಗಿಲ್ವೋ, ವಂಚನೆನೋ ಇಲ್ಲ ಇಲ್ಲಿ ಫ್ರೆಂಡ್ಶಿಪ್ ಮುರಿಯೋದಕ್ಕೋ ಇನ್ನೊಂದೋ ಮತ್ತೊಂದೋ ಸರ್ ಹಿಂಗಾಗ್ಬಿಟ್ಟು ಯಾರು ಯಾರ ಹತ್ರ ಕ್ಲೋಸ್ ಆಗಕ್ಕಂತೂ ಆಗಲ್ಲ. ಹೌದು, ಅದನ್ನೇ ಹೇಳ್ತಾ ಇರೋದಲ್ಲ. ಈಗ ಒಂದೇನಾಗಿದೆ ಆಕ್ಚುಲಿ ಆಲ್ರೆಡಿ ಅವ್ರು ಹೇಳಿ ನನಗೆ ಹೆಚ್ಚು ಕಮ್ಮಿ 10 ದಿನ ಜೊತೆಲೇ ಇದ್ದೀವಿ. ಹರ್ಷ ಅವ್ರು ಕೂಡ ದರ್ಶನ್ ಇದು ಮಾಡ್ಸೋಣ, ನಾನು ತಲೆ ನಿಮಗೆ ಬರುತ್ತೆ ಹಿಂಗೆ 25 ಕೋಟಿಗೆ ಆಕ್ಚುಲಿ ಯಾಕೋರು ಹಿಂಗೆ ಆಡ್ತಾ ಇದ್ದಾರೆ, ಬರುತ್ತೋ ಇಲ್ಲೋ. ಬಟ್ ಆದ್ರೆ ಇಲ್ಲ ತಡಿಯಪ್ಪ ಒಂದು ಸ್ವಲ್ಪ ಬಂದ್ಬಿಡ್ಲಿ, ಡಾಕ್ಯುಮೆಂಟ್ಸ್ ಬಂದ್ಬಿಡ್ಲಿ, ಆಮೇಲೆ ಮಾತಾಡೋಣ. ಸರ್, ಈ ಘಟನೆ ಆದ್ಮೇಲೆ ಇದಕ್ಕೆ ತಳುಕು ಹಾಕೊಂಡಂಗೆ ಹಿಂದೆ ಆದಂತಹ ಸಣ್ಣ ಪುಟ್ಟ ಗಲಾಟೆಗಳು, ವೈಮನಸ್ಯಗಳು ಯಾವ್ದಾದ್ರು ರೀಕಾಲ್ ಮಾಡುವಂತ ಕೆಲಸ ಆಗ್ತಾ ಇದೆಯಾ? ಇಲ್ಲ ಅವ್ರೇನಾದ್ರು ಮಾಡಿ ಇದರಲ್ಲಿ ಲಿಂಕ್ ಇರುವಂತದ್ದು ಹಂಗೇನು ಅನ್ಸಲ್ಲ ಗಲಾಟೆಗಳು, ಸಣ್ಣ ಪುಟ್ಟ ಕ್ಲಾಶ್ಗಳು? ಸರ್. ಒಂದೇನಾಗುತ್ತೆ ಅದೇನೋ ಅಂತಾರಲ್ಲ, ಕೈಲಾಗ್ದವ್ರು ಮೈ ಪರ್ಸ್ಕೊಂಡ್ರೆ ನನಗೆ ಇರ್ಬೋದು ಯಾರನು, ಬಟ್ ಅದು ಯಾರು ಅಂತ ಗೊತ್ತಾಗ್ಬೇಕು ನಮಗೆ. ಪ್ರಯತ್ನ ಮಾಡ್ತಾ ಇರುವಂತವ್ರಿಗೆ ಏನ್ ಹೇಳಿ? ಏನು ಹೇಳಲ್ಲ ಸರ್, ಹೇಳೋದಲ್ಲ ತಲೆ ಕಡಿತೀವಿ ಅಂತ ಆ ಲೆವೆಲ್ಗೆ ಮಾಡ್ತೀವಿ ಸರ್. ಈಗ ಇಡೀ ಪ್ರಕರಣದಲ್ಲಿ ಎಲ್ಲರೂ ನಿಮ್ಮ ಸ್ನೇಹಿತರುಗಳೇ, ನೀವು ಹೇಳೋದನ್ನೇ ಹಂಗನ್ಬಿಟ್ಟು ತಲೆ ಕಡಿದು ಬಿಡ್ತೀವಿ ಅಂತ ಹಂಗಲ್ಲ, ಅಂದ್ರೆ ಅವ್ನ ಆ ಲೆವೆಲ್ ಮಾಡ್ತೀವಿ ಅಂತ ಅಷ್ಟೇ. ನೀವು ಆಮೇಲೆ ತಲೆ ಕಡಿತೀವಿ ಅಂತ ತೆಗೆದ್ಬಿಟ್ಟು ಅಂದ್ರೆ ಈಗ ರೆಕ್ಕೆ ಅಂದ್ರೆ ಒಂದೇನ ನಾವು ತಗೊಳ್ಳೋದು ನಾವು ಮಾಡೇ ಮಾಡ್ತೀವಿ ಸರ್. ಈಗ ಒಂದೇನಾಗುತ್ತೆ ಹಂಗಂತೂ ನಾವು ಬಿಡಲ್ಲ ಯಾರನ್ನು. ಅಲ್ಲಲ್ಲ ಹೇಳಿ, ಈಗ ಒಂದೇನಂದ್ರೆ ವಾಳ್ಕೆ ಹೇಳ್ತೀವಲ್ಲ, ಒಂದು ವಾಡಿಕೆ ಅಂತ ಹೇಳ್ತೀವಲ್ಲ, ಹಂಗೆ ಅದು ಅಷ್ಟೇನೆ. ಅಲ್ಲ ಅಯ್ಯೋ ಸರ್, ನೀವು ಈಗ ಒಂದೇ ಪಾಪ ಏನು ಮಾಡದೇ ಇರೋರು ಬಂದ್ಬಿಟ್ಟು ಆಕ್ಚುಲಿ ಇರೋದು ಇವ್ರ ಹೆಸರು ಏನಕ್ಕೆ ಬರುತ್ತೆ? ಈಗ ಒಂದೇನಾಗುತ್ತೆ ಸರ್, ಏನಾಗುತ್ತೆ ಈಗ ಒಂದು ಹೋಟೆಲ್ ಇಯರ್ ಸರ್, ಅವ್ರಿಗೆ 1000 ಜನ ಕಸ್ಟಮರ್ಸ್ ಇರ್ತಾರೆ. ಬರೋರು ಈ ತರ ದರ್ಶನ್ ಜೊತೆಲಿ ಇದ್ದು ಮಾಡ್ಬಿಟ್ರೆ ಇನ್ನೂ ಇದು ಆಕ್ಚುಲಿ ಏನೂ ಬಂದಿಲ್ಲ, ಅವ್ರ ಮೇಲೆ ಡೌಟ್ ಬರೋಲ್ಲ ಸರ್. ಓಕೆ, ಈಸ್ ಅ ಪೊಲಿಟಿಷಿಯನ್, ಇವರು ಬದ್ವೈರಿಗಳೇ ಅಂದ್ರೆ ಆಕ್ಚುಲಿ ಫ್ರೆಂಡ್ಸ್ ತರ ಜೊತೆ ಕೂತ್ಕೊಂಡು ನಾವು ಮಾತಾಡಲ್ವಾ? ಬಟ್ ಅವ್ರವ್ರ ಕೆರಿಯರ್ ಯಾರು ನೋಡಿದ್ರ? ಇಲ್ಲ. ಬ್ಯಾಂಕಲ್ಲಿ ಕೆಲಸ ಮಾಡ್ತಿರೋದು ಅವ್ನು ಆಕ್ಚುಲಿ ಅವ್ನ ಕೆರಿಯರ್ ಏನಾಗುತ್ತೆ? ಮೋಸ್ಟ್ಲಿ ಇವನೇ ಕೊಟ್ಟಿದ್ದಾನ ಅಂತಂದ್ರೆ ನಿಮ್ಗೆಲ್ಲ ಈಗ ಇಲ್ಲಿ ಯಾರು ಬರ್ತಾರೋ, ಈಗ ನಾನು ಬಂದು ಆಕ್ಚುಲಿ ಇಷ್ಟು ಹೇಳೋ ತನಕ ಇವತ್ತು ಬೆಳಗ್ಗೆಯಿಂದ ನಾನು ನೋಡ್ತಿರಂಗೆ ಸುಮಾರು ಜನ ಅವ್ರ ಸರ್ಕಲ್ ಎಲ್ಲ ಅವ್ರ ಮನೇಲೋ ಶರ್ಮಾ ನಾ ಮಾಡ್ಬಿಟ್ನಾ ಹಿಂಗೆ ಬರುತ್ತೋ ಇಲ್ವೋ? ಅವ್ರು ಯಾವ 24 ಗಂಟೆ ಜೊತೆಗೆ ಇರ್ತಾನೆ. ಒಂದು ನ್ಯೂಸ್ ಬಂದಿದೆ ನಮಗೆ ಅಂದ್ರೆ ನಾವು ಆಕ್ಚುಲಿ ಡಾಕ್ಯುಮೆಂಟ್ಸ್ ಕೊಟ್ಟ ಅಂತ, ನೀನ್ ಯಾವಾಗಲೂ ಕೊಟ್ಟೆ ಕೋತಿ ನನ್ನ ಮಗನ ಜೊತೆಲೆ ನನ್ನ ಹತ್ರ ಯಾವ್ದು ಬರುತ್ತೆ ಅಂತ ಅಂದ್ಬಿಟ್ಟು ಹೆಂಗೆ ಆಕ್ಚುಲಿ ಅದಕ್ಕೆ ಅದೇನ್ ಕದಡುತ್ತೋ ನೋಡೋಣ ಬಿಡಿ ಸರ್. ಹೌದು, ಡಾಕ್ಯುಮೆಂಟ್ಗಳಿರ್ಬೋದು, ನಿಮ್ಮ ಸ್ನೇಹಿತರುಗಳ ಪ್ರೊಫೆಷನ್ಗಳು ಮಾಡುವಂತ ಕೆಲಸ ಇರ್ಬೋದು, ಅದೆಲ್ಲವನ್ನು ಆ ಮಹಿಳೆ ಹೇಳ್ತಾಳೆ ಅಂತ ಹೇಳಿದ್ರೆ ಯಾರೋ ಹೊರಗಡೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟೆಲ್ಲ ಆದ್ರೂ ತಾವು ಯಾರ ಬಗ್ಗೆನೂ ಡೌಟ್ ಪಡ್ತಿಲ್ಲ. ನನಗೆ ಉಮಾಪತಿ ಮೇಲೂ ಡೌಟ್ ಇಲ್ಲ, ಯಾರ ಮೇಲೂ ಡೌಟ್ ಇಲ್ಲ ಅಂತ ಹೇಳ್ತಾರೆ. ಹೇಗೆ ಅರ್ಥ ಮಾಡ್ಕೋಬೇಕಾದ್ರೆ ಅದೇ ಈಗ ಒಂದೇನಾಗುತ್ತೆ, ಆ ಡೌಟ್ ಸ್ಟಾರ್ಟ್ ಆಗಿ ಆಮೇಲೆ ನಾನು ರಿಯಾಕ್ಟ್ ಮಾಡ್ತೀನಿ ಗೊತ್ತಾ ಸರ್. ಅಲ್ಲಿವರೆಗೂ ಕಾಯ್ಬೇಕು ನೀವು, ತನಿಖೆಲ್ಲ ಐತಲ್ಲ ಸರ್. 2 ದಿನ ಆದ್ಮೇಲೆ ಅಲ್ಲ, ಈಗ ಉಮಾಪತಿ ಅವ್ರು ಏನ್ ಹೇಳಿರೋದು, ನನಗೆ 2 ದಿನ ಟೈಮ್ ಕೊಡಿ, ನಾನು ತೆಗಿಸ್ತೀನಲ್ಲ, ನಾನೇನು ಮಾತಾಡೋದು ಚಾಟ್ಗಳೆಲ್ಲ ನಾನು ತೆಗಿಸ್ತೀನಿ ಅಂತ ತಗ್ಸಿ. ನಮ್ಮ ಮೇಲೆ ಏನ್ ಬಂದಿತ್ತು ಅದೆಲ್ಲ ನಾವು ಕ್ಲಿಯರ್ ಮಾಡಿ ಕೊಟ್ಟಿದೀವಿ, ಪಿನ್ ಟು ಪಿನ್ ಯಾವ್ದು ಬಿಡದೆ. ಈಗ ಅವ್ರ ಸರ್ದಿ ಅದು. ಯಾಕಂದ್ರೆ ಇದು ಏನು ಪೊಲೀಸರಿಗೆ ದೂರು ನೋಡಿದ್ದೀರಾ, ಒಂದೇ ಆಯಾಮದಲ್ಲಿ ಹೋಗ್ತದೆ ಅದು ಚೀಟಿಂಗ್, ವಂಚನೆ ಅಂತ. ಬಟ್ ಇದು ಅದಕ್ಕೆ ಮೀರಿದಂತದ್ದಿರೋದ್ರಿಂದ ತಾವು ಅದನ್ನ ಬೇರೆ ಯಾವ ರೀತಿಯಾಗಿ ಒಂದು ತಾರ್ಕಿಕ ತಗೊಂಡು ಹೋಗ್ತೀರಾ ಅಂತ ನಮ್ಮ ಪ್ರಶ್ನೆ ಅಷ್ಟೇ ಸರ್. ಒಂದೇನಂದ್ರೆ ಸರ್, ಅಲ್ಲಲ್ಲ ಸರ್, ಈಗ ಒಂದ್ ಹೇಳ್ತೀನಿ, ಒಂದೇನ್ ಹೇಳ್ತೀನಿ, ನನ್ನ ಕೆಲಸ ಏನು ಸರ್, ನನ್ನ ಕೆಲಸ ಏನ್ ಮಾಡೋದು ಸರ್ ಅಲ್ವಾ ಸರ್? ಅದ್ರದ್ದು ಯೋಚನೆ ಮಾಡಲ್ಲ, ಇದ್ರದ್ದು ಕೂತ್ಕೊಳ್ಳ. ಈಗ ಆಕ್ಚುಲಿ 1 ತಿಂಗಳಿಂದ ಕೂತು ನನ್ನ ತಲೆ ಹೆಂಗಾಗಿರ್ಬೇಕು ಯೋಚನೆ ಮಾಡಿ ಸರ್. ನಟನೆ ಜೊತೆಗೆ ಸ್ನೇಹಿತರ ಒಂದು ವಿಶ್ವಾಸದ್ದು ವಿಚಾರ ಅಲ್ವಾ ಸರ್? ಹೌದು ಸರ್, ಯಾವತ್ತು ಒಂದು ಸ್ನೇಹನ ಕಟ್ಟಿ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋದು ತುಂಬಾ ಕಷ್ಟ ಸರ್. 2 ನಿಮಿಷ, ಈಗ ಮೊದ್ಲಿನ ನಾನು ಟೆಂಪರ್ಮೆಂಟ್ ಆಗಿದ್ದಿದ್ರೆ 2 ನಿಮಿಷ ಫೋನ್ ಎತ್ತಿ ಡಬ 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 ಎತ್ಬಿಟ್ಟು ಇಟ್ರೆ ನೆಕ್ಸ್ಟ್ ಅದು ಬ್ಲಾಕ್ ಹೋದ್ರೆ ಇನ್ನು ಲೈಫಲ್ಲಿ ಅದು ಆನ್ ಆಗಲ್ಲ. ಅಲ್ಲ ಬಲ್ಲ ಪಾಪಿ ತಲೆ ಮೇಲೆ ಅಂತ ಅಂದ್ಬಿಟ್ಟು ಇವ್ರ ಮೇಲೆಲ್ಲ ಎಗರಾಡ್ಬಿಟ್ಟು ಇವ್ರುಗಳನ್ನ ಬಿಟ್ಬಿಟ್ಟು ಇಲ್ಲ. ಈಗ ಮೋಸ್ಟ್ಲಿ ಅದು ಮಾಡಿದವ್ರು ಏನ್ ಅನ್ಕೊಂಡ್ರು, ಹಿಂಗ ನ್ಯೂಸ್ ಹೇಳಿದ ತಕ್ಷಣ ದರ್ಶನ್ ಫೋನ್ ಎತ್ಕೊಳ್ತಾನೆ, ಡಮ 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 ಎಲ್ಲ ಇದು ಮಾಡ್ತಾನೆ, ಓಕೆ ಅಂತ ಅನ್ಬಿಟ್ಟು. ಬಟ್ ಆಕ್ಚುಲಿ ನಾನು ತುಂಬಾ ಕೂಲ್ ಆಗೋದೆ, ಏನು ಈ ತರ ತಡಿಯ ನೋಡೋಣ ಸರ್. ಅದೇ ಸಿನಿಮಾ ಮಾಡ್ಬೋದು ನಾನು ಹೇಳ್ತಾರೆ ಸರ್. ಇದನ್ನ ಯಾರೋ ಮೊನ್ನೆ ಕೇಳಿದ್ರು ಹೆಂಗೆ ಅಂದ ತಕ್ಷಣ, ಅಪ್ಪ ಒಂದು ಸಿನಿಮಾ ಸ್ಟೋರಿ ಆಗೋಷ್ಟು ಟೈಮ್ ಇದೆಯಾ, ಕೂತ್ಕೋ ಅವಾಗ ಹೇಳ್ತೀನಿ, ಇಲ್ಲ ನೀನು ಹೇಳಕ್ಕಾಗಲ್ಲ. ಏನಕ್ಕೆ ಅಂದ್ರೆ ಇಷ್ಟೆಲ್ಲ ನಾವು ಇದು ಮಾಡಿದೀವಲ್ಲ, ಇದಾದ್ಮೇಲೆ ಕೊನೆಯಲ್ಲಿ ಆ ಒಂದೇ ಒಂದು ವಾಯ್ಸ್ ಮೆಸೇಜ್ ನನಗ್ ಬರುತ್ತೆ. ಅಲ್ಲಲ್ಲ, ಇದು ಲಾಸ್ಟ್. ತಡ್ರಿ
ಪ್ಲೇನೇ ಮಾಡೋದು ಸರ್, ಹಿಂಗೆ ಕೇಳ್ತಾರೆ. ಆ ಒಮ್ಮೊಂದು ನಂಬರ್, ಹಳೆ ನಂಬರ್ ಆಕ್ಚುಲಿ ಚೇಂಜ್ ಆಗಿ ಆಗೋದಕ್ಕೂ ಮುಂಚೆ ನನಗೆ ಕಳ್ಸಿರೋ ವಾಯ್ಸ್ ಮೆಸೇಜ್ ಸರ್. ಅಯ್ಯೋ ಒಮ್ಮೊಂದು ನಂಬರ್ ಚೇಂಜ್ ಮಾಡೋರಿಗೆ ಈಗ ಇಂಡಸ್ಟ್ರಿನ ನಂಬರ್ ಇಲ್ಲ, ಹಳೆ ನಂಬರ್. ಯಾವುದೇ ಥರದ ಎಕ್ಸ್ಪೆಕ್ಟೇಷನ್ಸ್ ಆಗಲಿ ಯಾವುದೇ ಥರದ್ದು ಇಂಟೆನ್ಷನ್ ಆಗಲಿ ನನಗಿರಲಿಲ್ಲ ಸರ್. ಆದರೆ ಆಗಿದ್ದಂತೂ ನಿಜ, ಅದನ್ನ ನಿಮ್ಮ ಗಮನಕ್ಕೆ ತರಬೇಕಾಗಿತ್ತು, ಅದಕ್ಕೋಸ್ಕರ ನಾನು ತಗೊಂಡು ಬಂದೆ ಅಷ್ಟೇ. ಬಟ್ ಒಬ್ಬ ವ್ಯಕ್ತಿ ಅದನ್ನ ಹೇಳಿ ಮತ್ತೆ ಇವಾಗ ಅವರೇ ಎಲ್ಲ ಪ್ರೊಟೆಕ್ಟ್ ಆಗಿ ನನ್ನ ತಪ್ಪೇ ಇಲ್ಲ ಅನ್ನೋ ಥರ ಅವ್ರು ಪ್ರೂವ್ ಮಾಡ್ಕೊಂಡ್ಬಿಟ್ರು. ಇಟ್ಸ್ ಓಕೆ, ಫೈನ್. ನಮಗೆ 2 days ಟೈಮ್ ಕೊಡಿ ಸರ್ ಪ್ಲೀಸ್, ಇಫ್ ಯು ಡೋಂಟ್ ಮೈಂಡ್. ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ, ಮಾತ್ರ 2 days ಟೈಮ್ ಕೊಡಿ. ನನಗೆ ಏನಾಗಿದೆ ಅಂತ ಬಂದು ನಾನು ನಿಮ್ಮ ಮುಂದೆನೇ ಒಪ್ಕೊತೀನಿ. ನನಗೊಂದು 2 days ಟೈಮ್ ಕೊಡಿ. ಅವ್ರು ಏನು ಕೊಟ್ಟಿದ್ರು, ಅವ್ರು ಏನು ಮಾತಾಡಿದ್ರು ನನ್ನ ಹತ್ರ, ಅದನ್ನೆಲ್ಲ ಬಂದು ನಿಮ್ಮ ಮುಂದೆ ನಾನು ಮುಚ್ಚಿಡ್ತೀನಿ. ದಯವಿಟ್ಟು ನನಗೊಂದು 2 days ಟೈಮ್ ಕೊಡಿ ಸರ್, ಐ ರಿಕ್ವೆಸ್ಟ್ ಯು. ಸರ್ ಯಾವತ್ತು ಸರ್ ಇದು ಕಳಿಸಿದ್ದು? ಸರ್ ಇದು 17th ಜೂನ್. ಸರ್ ಆ ಲೇಡಿದು ಫೋನ್ ನಂಬರ್ ಚೇಂಜ್ ಆಯ್ತು ಅನ್ನೋದು ವಿಚಾರ ನಿಮ್ಗೂ ಗೊತ್ತು. ಇದ್ರ ಬಗ್ಗೆ ಏನಾದ್ರು ಕೇಳಿದ್ರ ಸರ್ ಆ ಲೇಡಿನ? ಸರ್ ಅದು ಅವಾಗ ಹೇಳಿದ್ದವಳು ಉಮಾಪತಿ ಅವ್ರು ಚೇಂಜ್ ಮಾಡಕ್ ಕೇಳಿದ್ರು ನನಗೆ. ನಮ್ಮನೆಗೆ ಬಂದು ಅವತ್ತು ನೀನು ನಿನ್ನೆ ಯಾಕೆ ಸಿಗ್ಲಿಲ್ಲ ಬರ್ಲಿಲ್ಲ ಅಂದ್ರೆ ಉಮಾಪತಿ ಹೇಳಿದ್ರು ನನಗೆ ಆಕ್ಚುಲಿ ಫೋನ್ ಆಫ್ ಮಾಡ್ಕೋ ಅಂತ. ಆಮೇಲೆ ಅಲ್ಲಿ ಯಾರು ಸುದರ್ಶನ್ ಅಂತ ಪೊಲೀಸವರು ಇನ್ಸ್ಪೆಕ್ಟರ್ 2 ನಿಮಿಷದಲ್ಲಿ ಟ್ರೇಸ್ ಔಟ್ ನಂಬರ್ ಎಲ್ಲ ಆಗಿದೆ, ಅದು ಟವರ್ ಹಾಕ್ಬಿಟ್ಟು ಅಂತ ಎಷ್ಟೊತ್ತು ಬೇಕು, ಬಟ್ ಅವ್ರು ಬರ್ತಾರೆ ಮಾಡ್ತಾರೆ ಅಂದ್ರೆ ಸರಿ ಆಯ್ತು, ಇದೇನೋ ಕನ್ಫ್ಯೂಷನ್ ನಮಗೂ ಇದೆ, ಡನ್. ಪ್ರೊಡ್ಯೂಸ್ ಮಾಡೋದ್ರ ಬದಲು ಡೈರೆಕ್ಷನ್ ಮಾಡಕ್ ಹೋಗಿ ಈ ರೀತಿ ಇಲ್ಲ ಸಿ ನಾನು ಉಮಾಪತಿ ಮೇಲೆ ಡೌಟ್ ಪಡ್ತಾ ಸರ್. ನೀವು ಆಕ್ಚುಲಿ ನೋಡಿ ಅದನ್ನೇ ಮಾತಾಡ್ಬೇಕಾ, ನೀವು ಕರೆಕ್ಟಾಗಿ ಮಾತಾಡಬೇಕು. ನಾನು ಉಮಾಪತಿ ಹತ್ರ ಡೌಟ್ ಪಡ್ತಾ ಇಲ್ಲ, ನೀವು ಮಾತಾಡೋದು ಕರೆಕ್ಟಾಗಿ ಕೇಳ್ರಿ. ನೀವು ಆಕ್ಚುಲಿ ಸುಮ್ಮನೆ ತಿರುಗಿಸಿ ಮುರುಗಿಸಿ ಒಂದೊಂದು ಚಾನಲ್ ಒಬ್ಬರು TRPಗೋಸ್ಕರ ಮಾಡ್ಕೊಂಡ್ಬಿಡಿ. ನಾನು ಹೇಳ್ತಾ ಇರೋದು ಈಗ ನಾನು ಉಮಾಪತಿ ಮೇಲೆ ಇಲ್ಲ ಹೇಳ್ತಾ ಇದೀವಲ್ಲ, ಈಗ ಇದಿಷ್ಟು ಉಮಾಪತಿ ಮೇಲೆ ಬರ್ತಾ ಇದೆ. ಅವ್ರಿಗೆ ಈಗ ಬಂದಾಗ ನಾನು ಫೋನ್ ಮಾಡಿದ್ರಲ್ಲ, ನನಗೆ 2 days ಟೈಮ್ ಕೊಡಿ, ನಾನು ಈಗ ಅವ್ರು ಪ್ರೂವ್ ಮಾಡೋದಿದೆ. ಈಗ ಒಂದೇನಾಗುತ್ತೆ, ಉಮಾಪತಿ ಅವ್ರು ಮಿಕ ಆಗಿರ್ಬೋದು ಸರ್. ಈಗ ಇವ್ರ ಕಡೆಯಿಂದ ಎಲ್ಲ ಫುಲ್ ಕ್ಲಿಯರ್ ಸರ್, ಕಟ್ ಅಂಡ್ ಕ್ಲಿಯರ್, ಇವ್ರದೆಲ್ಲ ಮುಗಿತು ಸರ್. ಈಗ ಹೋಗ್ತಾ ಇರೋದು ಉಮಾಪತಿ ಅವ್ರ ಮೇಲೆ ಸರ್. ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ, ಇಲ್ಲ ನೀವು ಮಿಕಾನಾ, ನೀವು ಮಿಕ ಆಗಿದ್ದೀರಾ, ಯಾಕಂದ್ರೆ ನೀವು ಇಷ್ಟೊಂದು ತಲೆ ಓಡಿಸ್ತೀರಾ, ನಿಮ್ಗೆ ಎಷ್ಟು ನಾಲೆಜ್ ಇದೆ. ಸೊ ನೀವು ಮಿಕ ಆಗಿದ್ರೆ ನೀವು ಹುಡ್ಕೊಳ್ಳಿ. ನೀವು ದರ್ಶನ್ ಅವರು ಈ ವಿಚಾರದಲ್ಲಿ ಪೊಲೀಸ್ ತನಿಖೆಯಿಂದ ಬರುವಂತ ವರದಿಯನ್ನ ಕಾಯ್ತಾರ ಅಥವಾ ತಾವೇನೇ ಒಂದು ಇದ್ರ ಬಗ್ಗೆ ಮಾಹಿತಿಗಳನ್ನ ಸಂಗ್ರಹಿಸಿ? ಸರ್ ಅವ್ರದ್ದು ಕಾಯ್ತೀವಿ, ಅಲ್ಲ ಅವ್ರದ್ದು ಕಾಯ್ತೀವಿ ಸರ್, ನಮಗೂ ಬರ್ತಾ ಇರ್ತದೆ. ಸೊ ಒಂದೇನಾಗುತ್ತೆ, ಇದೊಂಥರ ಓಪನ್ ಬುಕ್ ಇದಂಗೆ ಸರ್, ಹೆಂಗೆಂಗೋ ಬರುತ್ತೆ, ಎಲ್ಲೆಲ್ಲೋ ಬರುತ್ತೆ. ಈಗ ಆಕ್ಚುಲಿ ಆ ಒಮ್ಮಂದು ಏನೇನು ಅಂತ ಅಂದ್ಬಿಟ್ಟು ಇವತ್ತು ಬೆಳಗ್ಗೆ ಇವ್ಗೊಂದು ಫೋನ್ ಬಂದಿದೆ, ಒಂದು ಯಾವುದೋ ಒಂದು ಚೀಟಿಂಗ್ ಕೇಸ್ದಂತೆ. ಆಮೇಲೆ ಇನ್ನೊಂದು ಹೇಳ್ತೀನಿ, ಕೆನರಾ ಬ್ಯಾಂಕ್ದು ಒಂದು ಇದನ್ನ ಮಾಡಿ ಅಲ್ಲಿ ಹೊರಗಡೆ ಲೆಜರ್ಡ್ ಇರುತ್ತೆ ಗೊತ್ತಾ ನಿಮ್ಗೆ, ಆಕ್ಚುಲಿ ಸೀಲು ಆ ಥರದ್ದು ಹೊಡೆದು ಅವನ ಯಾರು ಪಾಪ ಅವನು ಮಧುಕೇಶ್ ಅನ್ನೋನಿಗೆ, ನೀನು ಆಕ್ಚುಲಿ ಲಕ್ಕಿ ಡಿಪ್ಪಲ್ಲಿ ಇದಾಗಿದೆಯಾ, ಸೆಲೆಕ್ಟ್ ಆಗಿದೆಯಾ, ನೀನು ಆಕ್ಚುಲಿ ಕೆಲಸಕ್ಕೆ 65,000 ರೂಪಾಯಿ ಸಂಬಳ ಅಂತೇಳಿ ಅವನಿಗೆ ಒಂದು ಅಪಾಯಿಂಟ್ಮೆಂಟ್ ಲೆಟರ್ ಆರ್ಡರ್ ಕೊಟ್ಟಿದ್ದಾಳೆ. 2 ಲಕ್ಷ ಲಂಚ ಇಸ್ಕೊಂಡು 2 ಲಕ್ಷ ಲಂಚ. ಆಮೇಲಿಂದ ಆಕೆ ಹೇಳಿರೋದು ಅವನಿಗೆ, ನನ್ಗಿನ್ನು ಈಗ 28 ವರ್ಷನೇನೋ, ಅವ್ನಿಗೆ ನೆನ್ನೆ ಕೇಳಿದೆ ಪಾಪ ನಿನ್ನ ವಯಸ್ಸೇನೇ ಅಂದ್ರೆ 26 ವರ್ಷ ಅಂತೆ. ಅವರಿಬ್ರು ಲವ್ ಡವಿ ಏನೋ ಇದೆ, ನಮಗೆ ಗೊತ್ತಿಲ್ಲ ಅದು. ನಾನು ಹಂಗೆ ಕೇಳಿದೆ, ನಿಂಗೆ ಆಕ್ಚುಲಿ ಅಲ್ಲಮ್ಮ ನಿನ್ನ ವಯಸ್ಸೇನಮ್ಮ ಅಂದ್ರೆ ಈಗ 29 ಅಂತ ನಂಗೆ ಅವತ್ತು ಮನೇಲಿ ಕೂತ್ಕೊಂಡು, ನಿಂಗೆ 29 ವರ್ಷ ಅಂತಂದ್ರೆ ಆಕ್ಚುಲಿ ಒಂದು 13-14 ವರ್ಷದ ಮಗ ಅವನೇ, 7ನೇ ಕ್ಲಾಸ್. ಹಂಗಾರೆ 13 ವರ್ಷಕ್ಕೆ ಮಗು ಆಯ್ತಾ ನಿಮ್ಗೆ ಅಂತ ಕೇಳೋದು. ಅದು ಪಾಪ ಮಿಕಾನೇ ಸರ್, ಪಾಪ ಅವ್ರು ಇಬ್ರು ಹುಡುಗರಿಗೆ ಏನೂ ಗೊತ್ತಿಲ್ಲ. ಅದಕ್ಕೆ ಅವ್ರು ಎಲ್ಲೂ ನಿಮ್ಮ ಮುಖ ತೋರಿಸಿಲ್ಲ. ಏನಕ್ಕೆ ಅಂದ್ರೆ ಅವ್ರು ಮಿಕ ಆಗೋರೆ. ಆಕ್ಚುಲಿ ಅವ್ರಿಬ್ರು ಇನ್ನೊಂದು ಆಗಸ್ಟಲ್ಲಿ ಮದುವೆ ಮಾಡ್ಕೊಳ್ಳೋರು ಇದ್ರಂತೆ. ನನಗೆ ಅವ್ರು ಆಕ್ಚುಲಿ ಹೇಳ್ತಾ ಇರೋದು, ನಮ್ಮ ಅಕ್ಕನ ಮಗ ಅಂತ ಅಂದ್ಬಿಟ್ಟು ಅವ್ರನ್ನ ತೋರಿಸಿರೋದು. ನಮ್ಗೆ ಇವ್ರ ಮಗು ಇದೆ ಅಂತಾನೆ ಗೊತ್ತಿಲ್ಲ ಸರ್. ನೆನ್ನೆ ಕರೆದ್ಬಿಟ್ಟು ಕುಮಾರ್ ಅವ್ರು ತೋರಿಸಪ್ಪ, ಇವ್ರು ಅವ್ರ ಯಜಮಾನ್ರಪ್ಪ, ಮಿಕ್ಕಿದ್ ನೀವು ನೋಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಪಾಪ ಆ ಹುಡುಗನ ಕಳಿಸಿ ಹೋಗ್ರೆ ಮನೆಗೆ ಹೋಗ್ರೆ ಅಂತ. 2 ದಿನ ಆದ್ಮೇಲೆ ಎಲ್ಲ ಆದ್ಮೇಲೆ ಯಾರು ಈ ರೀತಿ ಎಲ್ಲ ಮಾಡಿದ್ರು ಅನ್ನೋ ಮಾಹಿತಿಯನ್ನು ಕೊಡುವಂತ ಕೆಲಸ ಆಗುತ್ತೆ ಸರ್. ಖಂಡಿತ ಸರ್. ಇಷ್ಟೊಂದು ಕೊಟ್ಟ ಮೇಲೆ ಅದಕ್ಕೆ ನೀವು ಅದಕ್ಕೆ ತುಂಬಾನೇ ಇದು ಮಾಡಕ್ ಹೋಗ್ಬೇಡ್ರಿ. ಸೊ ಏನಾಗುತ್ತೆ ಅಲ್ಲ, ಈಗ ಏನಾಗುತ್ತೆ, ಈಗ ದಿಗ್ವಿಜಯ ನೀವು ಸರ್ ಯಾರು ಸರ್ ಕೈ ಎತ್ತಿ ಸರ್, ಯಾರೋ ಇಲ್ಲಿ ಇದ್ರಲ್ಲ ನೀವೇ, ಇವ್ರು ಇಲ್ಲಿ ಆಕ್ಚುಲಿ ಹರ್ಷ ಅವ್ರು ಕರೆದು ಇಲ್ಲಿ ಕರ್ಕೊಂಬಂದು ಮಾತಾಡ್ಸರು ಇದೇ ನೋಡಿ ಅಂತ ಅಂದ್ಬಿಟ್ಟೆ ಸರ್ ನೀವು ಬೆಳಗ್ಗೆ ಹೇಳಿದ್ದು ಅಲ್ವಾ. ಈಗ ಇದನ್ನ ಹೆಂಗ್ ಹೇಳ್ತೀರಾ, ಈಗ ಅವ್ರು ಎಲ್ಲಿ ಕರೆಸಿ ಮಾತಾಡಿದ್ದಾರೆ? ಅಲ್ಲ ನಮ್ಮ ಹತ್ರ ಇದೆಯಲ್ಲ ಅದು. ಅಲ್ಲ ಅದಕ್ಕೆ ನೀವು ಕಾಯ್ಬೇಕಲ್ಲ. ಪೊಲೀಸ್ ಸೋರ್ಸ್ ಅಲ್ಲಿ ನಾವೇನ್ ಬಂತು ಅಥವಾ ಬೇರೆ ಸೋರ್ಸ್ ಅಲ್ಲಿ ನಾವೇನ್ ಬಂತು, ನಮ್ ಕಾಂಟ್ಯಾಕ್ಟ್ ಏನ್ ಬಂತು, ನಿಮ್ ಸ್ನೇಹಿತರ ಅಕ್ಕಪಕ್ಕದವ್ರ ಹತ್ರ ಯಾರ ಹತ್ರ ಏನ್ ಚೆಕ್ ಮಾಡ್ಕೊಂಡ್ವಿ, ಹಂಗ್ ಚೆಕ್ ಮಾಡಿರ್ತೀವಿ. ಅದ್ರಲ್ಲಿ ನಮ್ಗೆ ಏನ್ ಸಿಕ್ಕಿರುತ್ತೆ ನಾವು ರಿಪೋರ್ಟ್ ಮಾಡಿದೀವಿ ಸರ್. ನೆನ್ನೆನೆ ಆಕ್ಚುಲಿ ಹೇಳಿದ್ ನಾವು ಆಕ್ಚುಲಿ
ಈ ತರ ಕುಮಾರ್ ಅವ್ರ ಮಿಸಸ್ ಇವ್ರು ಅಂದ್ಬಿಟ್ಟೆ ಓಪನ್ ಮಾಡಿದ್ರು. ಅದಕ್ಕೆ ಆಡಿಯೋ ರೈಟ್ಸ್ ಅವಾಗಲೇ ಮುಗಿದೋಗಿತ್ತ ಸರ್ ಗಲಾಟೆ ಅದು ಇನ್ನೂ ಮುಂದುವರಿಸಿದ್ರ ಅವ್ರೇನಾದ್ರು ಉಮಾಪತಿ ಸರ್ ಸಿನಿಮಾ ಮುಗಿದು ಎಲ್ಲ ಮುಗಿದೋಯ್ತು, ಆಯ್ತು. ಅವರು ಆಕ್ಚುಲಿ ನಾವು ಸ್ಟಾಪ್ ಮಾಡ್ತೀವಿ ಸರ್, ಇವೆಲ್ಲ ಯಾರ ಅಂತ ಮಧ್ಯ ಅಂದ್ಬಿಟ್ಟು ಯಾವುದೇ- ಅದೇ ಆನಂದ್ ಆಡಿಯೋಗಿ ಅವರೇ ಕೂರ್ಸಿ ಮಾತಾಡಿಸಿ ಕೊಡ್ಸೋದಾಯ್ತು. ಒಡೆಯೋದು ಅದ್ರದ್ದು ಎರಡರದ್ದು ಗಲಾಟೆ ಆಗಿದ್ದು ನಮ್ಮ ಹತ್ರ. ಅದ್ಬಿಟ್ರೆ ಏನಿಲ್ಲ, ಅದು ಸಿನಿಮಾದು ಸರ್. ಈಗ ಒಂದು ತಿಂಗಳಿಂದ ಸಾಕಷ್ಟು ಡಿಸ್ಟರ್ಬೆನ್ಸ್ ಆಗಿತ್ತು ಅಂತಂದ್ರೆ ಸಿನಿಮಾ ಆಕ್ಟಿಂಗ್ ಮೇಲೆ ನಿಮ್ಮ ಕೆರಿಯರ್ ಮೇಲೆ ಪರಿಣಾಮ ಬೀರಿತಾ ಜಾಸ್ತಿ? ಅಲ್ಲಲ್ಲ, ಬೀರಿತ್ತು ಅಂತಂದ್ರೆ ಒಂದೆರಡು ರೂಪಾಯಿದಲ್ವಲ್ಲ, 25 ಕೋಟಿ ಅಪ್ಪಿ ತಪ್ಪಿ ಹೇಳಿದ್ನಲ್ಲ. ಯಾವ್ದಾದ್ರು ಎಷ್ಟೋ ಬ್ಯಾಂಕಲ್ಲಿ ಆ ಥರ ಹಗರಣ ಆಗಿದೆ ಅಲ್ಲ. 5 ಜನ ಡೈರೆಕ್ಟರ್ಸ್ ಇರ್ತಾರೆ, ಕೊಡ್ರೆ ದರ್ಶನ್ ತಾನೆ ಅಂತ ಅಂದ್ಬಿಟ್ರೆ ನಾಳೆ ದಿನ ಅದಕ್ಕೇನು ತಲೆ ಬುಡಾನೇ ನಮಗೆ ಗೊತ್ತಿರಲ್ಲ. ಅದಕ್ಕೆ ಆಗ್ಬಾರ್ದು ಅಂತ ಅಷ್ಟೇ, ಇನ್ನೇನಿಲ್ಲ. ಹೋಗಿದೆ ಅಲ್ಲ, ಈಗ ಅವ್ರು ಅದನ್ನ ಎಲ್ಲಿ ಓದಿತಾರೆ ನೋಡ್ಬೇಕೀಗ ಸರ್. ಇದು ಈಗ ಒಂದೇನಾಗುತ್ತೆ, ಬೆಳಗ್ಗೆಯಿಂದ ಅವರು ಫೋನಲ್ಲಿ ಮಾತಾಡ್ತಿದ್ದಾರೆ, ಇವನು ಫೋನಲ್ಲಿ ಕಾಲ್ ತಗೊಂಡಿದ್ದಾರೆ, ಅವ್ರದ್ದು ತಗೊಂಡಿದ್ದಾರೆ, ಎಲ್ಲರೂ ತಗೊಂಡು ಹಿಂಗೆ ನಡೀತಾ ಇಲ್ಲ. ಅದಕ್ಕೊಂದು ತೆರೆ ಎಳಿಯೋಣ. ಈಗ ಇದು ಆಕ್ಚುಲಿ ಈಗ ಉಮಾಪತಿ ಅವ್ರ ಕೋರ್ಟಲ್ಲಿ ಇದೆ ಬಾಲು. ಈಗ ಅವರು ಅದನ್ನ ಯಾವ ತರ ಗೋಲ್ ಮಾಡ್ತಾರೆ ಅದ್ರ ಮೇಲೆ ಇರೋದು ಅಷ್ಟೇ. ಡನ್, ಚಲೋ, ಥ್ಯಾಂಕ್ ಯು. ಇಡೀ ಪತ್ರಿಕಾಗೋಷ್ಠಿಯ ಸಾರಾಂಶ ಇಷ್ಟು. ಗೊಂದಲ 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 ಗೊಂದಲದಲ್ಲಿ ಬರ್ತಿರುವಂತ ಒಂದು ಪಾಯಿಂಟ್. ಹರ್ಷ ಅವರು ನಿನ್ನೆಯಿಂದ ಅವ್ರ ತಾಯಿ ಗಾಬರಿ ಆಗಿ ಅವ್ರು ಆಕ್ಚುಲಿ ನಿನ್ನೆ ಮಂಗಳೂರಿಗೆ ಹೋಗ್ಬೇಕಾಗಿತ್ತು. ಅವರು ಅವ್ರಿಗೆ ಎಷ್ಟು ಜನ ಫ್ರೆಂಡ್ಸ್ಗಳು ಫೋನ್ ಮಾಡಿ ಏನಕ್ಷ ಆಗಿದ್ಯಾ ಹೇಳ್ಬಿಡಪ್ಪ, ಹಿಂಗ್ ಬರುತ್ತೆ ಪಾಪ ಅವ್ರಿಗೆ ಸಂಬಂಧನೇ ಮುರಿಯುವಂತ ವಿಚಾರ. ಆಮೇಲೆ ನಮ್ಮಲ್ಲಿ ಒಂದೇ ಹೇಳಿ ಸರ್, ಇವತ್ತು ಇಷ್ಟು ಜನ ಇದೀವಲ್ಲ ಸರ್, ಇವತ್ತು ನಾನು ಸೋಷಲ್ಸ್ಗೆ ಹೋಗ್ಬೇಕಾದ್ರೆ ನಾನು 24 ಗಂಟೆ ಯಾವಾಗ ಬೇಕಾದ್ರೆ ಒಳಗಡೆ ಗೇಟ್ ತಲುಪಿ ಒಳಗಡೆ ಹೋಗ್ಬೋದು, ಅಷ್ಟು ರೈಟ್ಸ್ ಇದೆ. ಆದ್ರೂ ಇವತ್ತು ನಿಮ್ಗೆ ಏನ್ ಮಾಡ್ತೀನಿ ಅಷ್ಟೇ, ನಾನು ಫೋನ್ ಮಾಡಿ ಕೇಳ್ತಾರೆ, ಒಂದು ಫೋನ್ ಮಾಡಿ ಬರ್ಬೋದಾ. ಅವ್ರು ಯಾವತ್ತೂ ಬರಬೇಡಿ ಅಂತ ಹೇಳಲ್ಲ. ನಾನೇ ಶನಿವಾರದ ಹೊತ್ತು ಆಕ್ಚುಲಿ ಹೋಗಲ್ಲ, ಶನಿವಾರ ತುಂಬಾ ಬಿಸಿ ಇರುತ್ತೆ. ಈಗ ನಮ್ಗೊಂದು ಆಸೆ ಇದೆ, ಕನ್ನಡ ಸಾಂಗ್ ನಾನು ಕೇಳೋಕ್ಕಲ್ಲ. ನಾ ಮಾಡ್ಬೋದಲ್ಲ, ನಾನು ಏನೇ ಮಾಡಿದ್ರು ಅವ್ರು ತಡ್ಕೊಳ್ತಾರೆ. ಹಂಗಂತೇಳಿ ಅವ್ರ ಜಾಗದಲ್ಲಿ ಹೋಗ್ಬಿಟ್ಟು ನಾನು ಆಕ್ಚುಲಿ ಆಡೋದು ತಪ್ಪಾಗುತ್ತೆ. ಈಗ ರಾಖಿ ಈಗ ರಾಖಿಗೆ ಇಲ್ಲ ಈಗ ಅಲ್ಲ ಈಗ ರಾಖಿಗೆ ಚಿನ್ನ ಇಲ್ಲ ಏನೋ ಕೆಲಸ ಇದೆ ನೋಡು, ಚಿನ್ನ ಇಲ್ಲ ಇದೇನೋ ಹಿಂಗಾಗಿದೆ ಚಿನ್ನ, ಅವ್ನಿಗಷ್ಟು ಫ್ರೀಯಾಗಿ ನಾನು ಫೋನ್ ಮಾಡ್ತೀನಿ. ಈ ತರ ಎಲ್ಲ ಆದಾಗ ಎಲ್ಲಿಗೆ ಬರುತ್ತಪ್ಪ ಅವ್ನ ಪರಿಸ್ಥಿತಿ? ಈಗ 24 ಗಂಟೆ ಜೊತೆಲಿ ಇರ್ತಾನೆ, ದುಡ್ಡು ಕಾಸು ವ್ಯವಹಾರ ನೋಡ್ಕೊತಾ ಇರ್ತಾನೆ. ಇವ್ರ ಮೇಲೆ ನಾನು ಈಗ ಡೌಟ್ ಕೊಟ್ಬಿಟ್ರೆ ಎಲ್ಲಿಗೆ ಹೋಗ್ತೀವಿ ಅಂದ್ರೆ ಹೇಳಿ ಸರ್. ಮೀಟ್ ಮಾಡಕ್ಕೆ ಯಾರು ಒಬ್ಬರು ಮೀಡಿಯಾದವರು ಸಂಪರ್ಕ ಮಾಡಕ್ಕೆ ಸಿಗೋದಿಲ್ಲ. ಸರಿ 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 ಸರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.